ನಮಸ್ಕಾರ. ಶುಭ ಒಂದು ತುಂಬು ಕುಟುಂಬದ ಮಗಳು. ಹಣಕಾಸು, ಪ್ರೀತಿ, ಸಂತೋಷ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಇವಳಿಗೆ ಒಬ್ಬ ತಮ್ಮ ಪ್ರದೀಪ್. ಅಜ್ಜಿ ತಾತ, ಅಮ್ಮನ ತಂದೆ ತಾಯಿಗೆ ಇವಳೆಂದರೆ ಪ್ರಾಣ. ಆದ್ರೆ ಅಪ್ಪನ ತಂದೆ ತಾಯಿಗೆ ಇವಳೆಂದರೆ ಆಗುತ್ತಿರಲಿಲ್ಲ. ಅವಳ ತಮ್ಮನ ಮೇಲೆ ಪ್ರೀತಿ ತೋರಿಸ್ತಿದ್ದರು, ಆದ್ರೆ ಶುಭಳನ್ನು ಕಂಡರೆ ಆಗುತ್ತಿರಲಿಲ್ಲ. ಕಾರಣ, ಶುಭ ಜನಿಸುವ ದಿನ ಅವಳ ಚಿಕ್ಕಪ್ಪ ಅಂದರೆ ಅವಳ ತಂದೆಯ ತಮ್ಮ ಇವಳನ್ನು ನೋಡಲು ಬಂದಿದ್ದರಂತೆ. ಅವಳನ್ನು ನೋಡಿಕೊಂಡು ಹೋದ ನಂತರ ಯಾವುದೋ ವೈಯಕ್ತಿಕ ಕಾರಣಕ್ಕೆ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ. ಆದ್ರೆ ಅವಳ ಅಜ್ಜಿ ತಾತ ಅವಳ ಮಗನ ಸಾವಿಗೆ ಅವರ ಮೊಮ್ಮಗಳು ಶುಭ ಜನಿಸಿದ್ದೇ ಕಾರಣ. ಅವಳು ನತದೃಷ್ಟ ಮಗು ಎಂದು ಭಾವಿಸಿ ಅವಳನ್ನು ಕಂಡರೆ ಆಗುತ್ತಿರಲಿಲ್ಲ. ಶುಭ ತನ್ನ ಅಜ್ಜಿ ತಾತ ಅಮ್ಮನ ತಂದೆ ತಾಯಿ ಮನೆಯಲ್ಲಿ ಬೆಳೆದದ್ದು. ಅವರು ಮೊಮ್ಮಗಳನ್ನು ಬಹಳ ಪ್ರೀತಿಯಿಂದ ಮುದ್ದಾಗಿ ಸಾಕಿದರು. ಅವಳು ಕೇಳುವ ಮೊದಲು ಎಲ್ಲವನ್ನೂ ಕೊಡಿಸುತ್ತಿದ್ದರು. ಅವಳು 10ನೇ ತರಗತಿ ಮುಗಿಯುವವರೆಗೂ ಅಜ್ಜಿ ತಾತನ ಮನೆಯಲ್ಲಿ ರಾಣಿ ತರ ಬೆಳೆದಳು. ವಾರಕ್ಕೊಮ್ಮೆ ತನ್ನ ಊರಿಗೆ ಹೋಗಿ ತನ್ನ ತಂದೆ ತಾಯಿಯನ್ನು ನೋಡಿಕೊಂಡು ಬರುತ್ತಿದ್ದಳು. ಅವಳಿಗೆ ತನ್ನ ತಂದೆ ತಾಯಿಗಿಂತ ಅಜ್ಜಿ ತಾತ ಎಂದರೆ ಇಷ್ಟ. ಅದರಲ್ಲೂ ತಾತ ಎಂದರೆ ಪ್ರಾಣ. 10ನೇ ತರಗತಿ ಮುಗಿದ ನಂತರ ಡಿಪ್ಲೊಮಾ ಮಾಡಿಸಲು ಕಾಲೇಜಿಗೆ ಸಿಟಿಗೆ ಹತ್ತಿರ ಎಂದು ಶುಭಳನ್ನು ಅವಳ ಅಪ್ಪನ ಅಕ್ಕನ ಮನೆಯಲ್ಲಿ ಇರಿಸಿದರು. ಆದರೆ ಶುಭಳಿಗೆ ತನ್ನ ಅಜ್ಜಿ ತಾತನನ್ನು ಬಿಟ್ಟು ಇರುವುದು ತುಂಬಾ ಕಷ್ಟವಾಯಿತು. ಅವರನ್ನು ತುಂಬಾ ಹಚ್ಚಿಕೊಂಡಿದ್ದಳು. ಇಲ್ಲಿ ಅವರ ಅತ್ತೆಗೆ ಹೇಳದೆ ಕೇಳದೆ ತನ್ನ ತಾತನ ಊರಿಗೆ ಹೋಗಿ ಬಿಡುತ್ತಿದ್ದಳು. ಅವರನ್ನು ನೋಡಲು ಅಷ್ಟು ಪ್ರಾಣ ಅಜ್ಜಿ ತಾತ ಎಂದರೆ. ಆದರೂ 3 ವರ್ಷ ಡಿಪ್ಲೊಮಾ ಮುಗಿದ ಮೇಲೆ ಮತ್ತೆ ಅಜ್ಜಿ ತಾತನ ಜೊತೆ ಇರಬಹುದು ಎಂದು ಧೈರ್ಯ ತೆಗೆದುಕೊಂಡು ಕಾಲೇಜ್ಗೆ ಹೋಗ್ತಾ ಓದಿಕೊಂಡಿದ್ದಳು. ವಾರಕ್ಕೊಮ್ಮೆ ಹೋಗಿ ಅಜ್ಜಿ ತಾತನ ನೋಡಿಕೊಂಡು ಬರುತ್ತಿದ್ದಳು. ಅವಳಿಗೆ 2ನೇ ವರ್ಷದ ಡಿಪ್ಲೊಮಾ ಎಕ್ಸಾಮ್ ನಡೆಯುತ್ತಿತ್ತು. ಯಾಕೋ ತನ್ನ ತಾತನ ನೋಡ್ಬೇಕು ಎಂದು ತುಂಬಾ ಅನಿಸ್ತಿತ್ತು ಅವಳಿಗೆ. ಎಕ್ಸಾಮ್ ಮಧ್ಯೆ ಒಂದು ದಿನ ಹಠ ಮಾಡಿ ತಾತನ ಊರಿಗೆ ಹೋದಳು ಅವರನ್ನು ನೋಡಲು. ಅವಳ ಎಕ್ಸಾಮ್ ಇಟ್ಟುಕೊಂಡು ಓದದೆ ಅಲ್ಲಿಗೆ ಬಂದಿದ್ದಕ್ಕೆ ಅವರ ತಾತ, ಎಕ್ಸಾಮ್ ಮುಗಿಸು, ನಂತರ ರಜೆಗೆ ಇಲ್ಲಿಗೆ ಬರುವೆಯಂತೆ ಎಂದು ಬೈದು ತಿಳಿ ಹೇಳಿ ಕಳಿಸಿದರು. ಯಾವತ್ತು ತನ್ನನ್ನು ಬೈಯದ ತಾತ ಇವತ್ತು ಬೈದರು ಎಂದು ತಾತನ ಮೇಲೆ ಮುನಿಸಿಕೊಂಡು ಅಲ್ಲಿಂದ ತನ್ನ ಅತ್ತೆ ಮನೆಗೆ ಬಂದು ನಂತರ ನಾಳೆ ಎಕ್ಸಾಮ್ ಬರೆಯಲು ಹೋದಳು. ಆಶ್ಚರ್ಯವೆಂಬಂತೆ ಅವರ ಮಾವ ಅವಳನ್ನು ಕರೆದುಕೊಂಡು ಹೋಗಲು ಅವಳ ಕಾಲೇಜಿನ ಬಳಿ ಬಂದಿದ್ದರು. ಶುಭಳಿಗೆ ಅಂದು ಆಶ್ಚರ್ಯವಾಯಿತು. ಯಾವತ್ತು ಬರೆದವರು ಇಂದು ಯಾಕೆ ತನ್ನ ಮಾವ ಕಾಲೇಜಿನ ಬಳಿ ಬಂದಿದ್ದಾರೆ ಅಂತ. ಅವರು ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕು ಎಂದು ಶುಭಳನ್ನು ಹೊರಡಿಸಿಕೊಂಡು ಬಂದರು. ಅವರ ಮುಖ ಸಪ್ಪಗೆ ಇದ್ದುದನ್ನು ಗಮನಿಸಿದವಳಿಗೆ ಒಳಗೊಳಗೆ ಭಯವೂ ಆವರಿಸಿತು. ಅತ್ತೆ ಮಾವನೊಂದಿಗೆ ಅಜ್ಜಿ ಊರಿಗೆ ಬಂದು ಹಿಡಿದಳು ಶುಭ. ಅವಳಿಗೆ ಊರಿನಲ್ಲಿ ಹಬ್ಬ ಇದೆ ಎಂದು ಹೇಳಿ ಕರೆದುಕೊಂಡು ಬಂದರು. ಅವಳ ಬಳಿ ಫೋನ್ ಕೂಡ ಇರಲಿಲ್ಲ, ಯಾರಿಗಾದ್ರೂ ಫೋನ್ ಮಾಡಿ ತಿಳಿದುಕೊಳ್ಳಲು. ಅವರು ಹೇಳಿದನ್ನೇ ನಂಬಿಕೊಂಡು ಬಂದಳು. ತನ್ನ ಅಜ್ಜ ಅಜ್ಜಿಯ ನೋಡ್ಬೇಕೆಂದು ಖುಷಿಯಿಂದ ಬಂದವಳಿಗೆ ತನ್ನ ತಾತನ ಮನೆಯ ಮುಂದೆ ಜನ ಸೇರಿರುವುದು ಕಂಡು ಗಾಬರಿಯಾಯಿತು. ನಂತರ ಭಯದಿಂದಲೇ ಬಂದು ನೋಡಿದರೆ ಅಲ್ಲಿ ಎಲ್ಲರೂ ಜೋರಾಗಿ ಅಳುತ್ತಿದ್ದರು. ನಂತರ ನೋಡಿದರೆ ಅವಳ ಪ್ರೀತಿಯ ತಾತ ಹೃದಯಾಘಾತದಿಂದ ಸಾವನ್ನಪ್ಪಿದರು. ಶುಭಳಿಗೆ ಬರಸಿಡಿಲು ಬಡಿದಂತಾಯಿತು. ನಿನ್ನೆ ತಾತನ ಮೇಲೆ ಮುನಿಸಿಕೊಂಡು ಹೋಗಿದ್ದನ್ನು ನೆನೆದು ತುಂಬಾ ದುಃಖವಾಯಿತು. ದುಃಖ ತಡೆಯಲಾಗದೆ ಅಲ್ಲೇ ತಲೆ ತಿರುಗಿ ಬಿದ್ದಳು ಶುಭ. ನಂತರ ಅವಳನ್ನು ಅವಳ ತಾಯಿ ಎಚ್ಚರಿಸಿ ಸಮಾಧಾನ ಪಡಿಸಿ ಎಲ್ಲಾ ಕಾರ್ಯಗಳನ್ನು ಮುಗಿಸಿದರು. ಆದ್ರೆ ಶುಭಳ ಮೇಲೆ ತನ್ನ ತಾತನ ಅಗಲಿಕೆ ತುಂಬಾ ಪರಿಣಾಮ ಬೀರಿತ್ತು. ಅವಳು ಒಂದು ತುತ್ತು ಊಟ ಕೂಡ ಸೇವಿಸಿಲ್ಲ. ಅಂದಿನ ರಾತ್ರಿಯೇ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ತೀರ್ಮಾನಿಸಿ ಒಂದು ಪತ್ರ ಬರೆದಳು. ಆದ್ರೆ ಮನೆಯಲ್ಲಿ ಎಲ್ಲ ಕಡೆ ಜನ ಇದ್ದಿದ್ದರಿಂದ ಅವಳಿಗೆ ಏನು ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂದು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಅವಳು. ಅವಳು ಬರೆದಿಟ್ಟಿದ್ದ ಪತ್ರ ಅವಳ ಅತ್ತೆಗೆ ಸಿಕ್ಕಿ ಬಿಟ್ಟಿತ್ತು. ಬೆಳಿಗ್ಗೆ ಅವರು ಶುಭಳ ತಂದೆ ತಾಯಿಗೆ ವಿಷಯ ತಿಳಿಸಿದರು. ಎಲ್ಲರಿಗೂ ಭಯ ಶುರುವಾಯಿತು. ಇವಳೇನಾದರೂ ಮಾಡಿಕೊಂಡು ಬಿಡುವಳೋ ಏನೋ ಎಂದು. ಅವಳನ್ನು ಕರೆದು ಎಲ್ಲರೂ ಬುದ್ಧಿ ಹೇಳಿ ಅವಳ ಬಳಿ ಮಾತು ತೆಗೆದುಕೊಂಡರು. ಎಂದು ಆತ್ಮಹತ್ಯೆ ಬಗ್ಗೆ ಯೋಚಿಸಬಾರದು ಎಂದು. ನಿನ್ನೆಯಿಂದ ಏನು ತಿನ್ನದೆ ರಾತ್ರಿ ಎಲ್ಲ ನಿದ್ದೆ ಇರದೆ ಎದ್ದಿದ್ದರಿಂದ ಶುಭಳಿಗೆ ಸುಸ್ತು ಹೆಚ್ಚಾಗಿತ್ತು. ಕೂಡಲೇ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡ್ರಿಪ್ಸ್ ಹಾಕಿದರು. ಅಂದಿನಿಂದ ಶುಭ ಹಠ ಮಾಡಿ ತಾತನ ನೆನಪುಗಳಿರುವ ಆ ಮನೆಯಲ್ಲಿ ಅಜ್ಜಿಯ ಜೊತೆ ಇರುತ್ತೇನೆ ಎಂದು ತೀರ್ಮಾನಿಸಿದಳು. ಅಲ್ಲಿಂದಲೇ ಕಾಲೇಜ್ಗೆ ಹೋಗಲು ನಿರ್ಧರಿಸಿದಳು. ಅವಳ ಅಜ್ಜಿಯ ಬಳಿ ಫೋನ್ ಇರಲಿಲ್ಲ. ಅವಳ ಅಜ್ಜಿಗೆ ಒಂದು ಫೋನ್ ಮತ್ತು ಸಿಮ್ ತರಲು ಅವಳ ಮಾವ ಶುಭಳನ್ನು ಸಿಟಿಗೆ ಕರೆದುಕೊಂಡು ಹೋದರು. ಆದ್ರೆ ಶುಭಳಿಗೆ ಫೋನ್ ಕೊಡಿಸಬೇಕೆಂದು ಯಾರು ಯೋಚಿಸಲಿಲ್ಲ. ಅಲ್ಲಿ ಅವಳ ಮಾವ ಒಂದು ಬೇಸಿಕ್ ಸೆಟ್ ಫೋನ್ ಮತ್ತು ಸಿಮ್ ಕೊಡಿಸಿ
ಶಿಬಾಳನ್ನು ಊರಿಗೆ ಬಸ್ ಹತ್ತಿಸಿದರು. ಶಿಬಾಗೆ ಬಸ್ನಲ್ಲಿ ಅವಳ ಸ್ಕೂಲಿನ ಗೆಳತಿ ಸಿಕ್ಕಳು ಅಪರೂಪಕ್ಕೆ. ಅವಳನ್ನು ಮಾತನಾಡಿಸಿದ ನಂತರ ತನ್ನ ಅಜ್ಜಿಯ ಮನೆ ಸೇರಿಕೊಂಡಳು. ಅಲ್ಲಿ ಬರೀ ಅವಳು ಮತ್ತು ಅವಳ ಅಜ್ಜಿ ಇಬ್ಬರೇ ಇದ್ದರು. ಹೊಸ ಸಿಮ್ ಆಕ್ಟಿವೇಟ್ ಆದ್ಮೇಲೆ ಒಂದು ನಂಬರ್ನಿಂದ ಹಾಯ್ ಎಂದು 2-3 ಮೆಸೇಜ್ ಬಂದಿತ್ತು. ಅದನ್ನು ನೋಡಿ ಶುಭಾ ಯಾವುದೋ ಕಂಪನಿ ನಂಬರ್ ಇರ್ಬೋದೆಂದು ಸುಮ್ಮನಾದಳು. ಅವಳ ಅಜ್ಜಿಗೆ ಫೋನ್ ಬಳಸಲು ಬರದ ಕಾರಣ ಯಾರಿಗಾದ್ರೂ ಫೋನ್ ಮಾಡ್ಬೇಕೆಂದರೆ ಇವಳೇ ಮಾಡಿ ಕೊಡುತ್ತಿದ್ದಳು. ಹೀಗೆ ಪ್ರತಿದಿನ ಮೆಸೇಜ್ ಬರುತ್ತಿತ್ತು. ಆದ್ರೆ ಅವಳು ತಲೆ ಕೆಡಿಸಿಕೊಳ್ಳಲಿಲ್ಲ. ಆದ್ರೆ ಒಂದು ದಿನ ಅದೇ ನಂಬರ್ನಿಂದ ಕರೆ ಬಂತು. ಅಜ್ಜಿ ಏನೋ ಕೆಲಸ ಮಾಡುತ್ತಿದ್ದರ ಕಾರಣ ಶಿಬಳೆ ಕರೆ ಸ್ವೀಕರಿಸಿದಳು. ಆ ಕಡೆಯಿಂದ ಒಂದು ಹುಡುಗ, ಇದು ಶ್ವೇತಾನಾ ಎಂದು ಕೇಳಿದ. ಇಲ್ಲ, ಇದು ಶ್ವೇತಾ ಅಲ್ಲ, ಶುಭಾ, ನೀವ್ಯಾರು ಎಂದಳು. ನನ್ನ ಹೆಸರು ಅವಿನಾಶ್. ನಿಮ್ಮ ಹೆಸರು ಶುಭಾನಾ? ಸರಿ ಮೇಡಮ್, ಶ್ವೇತಾ ಅನ್ಕೊಂಡಿದ್ದೆ ನಾನು ಎಂದ. ಇಲ್ಲ ಸರ್, ನೀವು ಯಾವುದೋ ರಾಂಗ್ ನಂಬರ್ಗೆ ಕರೆ ಮಾಡಿರ್ಬೇಕು ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಆದರೆ ಮತ್ತೆ ದಿನ ಮೆಸೇಜ್ ಬರುತ್ತಿತ್ತು. ಅದನ್ನ ನೋಡಿ ನೋಡಿ ಸಾಕಾಗಿ ಶುಭಾ ಮತ್ತೆ ಒಂದು ದಿನ ಅವರಿಗೆ ಕರೆ ಮಾಡಿ, ನಾನು ಶ್ವೇತಾ ಅಲ್ಲ ಅಂತ ಗೊತ್ತಾಯ್ತಲ್ವಾ, ಮತ್ತೆ ಯಾಕೆ ಮೆಸೇಜ್ ಮಾಡ್ತಿದ್ದೀರಾ ನೀವು ಎಂದು ಕೇಳಿದಳು. ನೀವು ಶ್ವೇತಾ ಅಲ್ಲದಿದ್ರೇನು, ಶುಭಾ ತಾನೇ, ಮಾತಾಡಿ ಎಂದವನು. ಇವಳಿಗೆ ಕೋಪ ಬಂದು ಬೈದು ಫೋನ್ ಕಟ್ ಮಾಡಿದಳು. ನಂತರ ಅವರ ಪಕ್ಕದ ಮನೆಯಲ್ಲಿ ಇವಳಿಗೆ ಗೆಳತಿ ಇದ್ದಳು. ಅವಳಿಗೆ ಈ ರೀತಿ ಆಯ್ತು ಎಂದು ವಿಷಯ ತಿಳಿಸಿದಳು. ಹೊಸ ನಂಬರ್ಗೆ ಯಾರೋ ಮೆಸೇಜ್ ಮಾಡೋಕೆ ಹೇಗೆ ಸಾಧ್ಯ ಶುಭಾ? ನಂಗೆ ಯಾಕೋ ಈ ಸಿಮ್ ಅಂಗಡಿಯವನ ಮೇಲೆ ಅನುಮಾನ ಅಂದಳು ಅವಳ ಗೆಳತಿ. ಹಾಗಾದ್ರೆ ನಾಳೆ ಕಾಲೇಜ್ಗೆ ಹೋಗ್ತೀನಲ್ವಾ, ಆಗ ಅವನಿಗೆ ಮಾಡ್ತೀನಿ ಇರು ಎಂದು ಹೇಳಿದಳು ಶುಭಾ. ಆದ್ರೆ ನಾಳೆ ಕಾಲೇಜಿಗೆ ಹೋದಾಗ ಆ ಸಿಮ್ ಅಂಗಡಿಗೆ ಹೋಗಿ ಅಂಗಡಿಯವನನ್ನು, ನೀನೇ ತಾನೇ 2 ವಾರದಿಂದ ನಂಗೆ ಮೆಸೇಜ್ ಮಾಡುತ್ತಿರುವುದೆಂದು ಕೇಳ್ತಾಳೆ ಶುಭಾ. ಪಾಪ ಅಂಗಡಿಯವನು ಶಾಕ್. ನಾನು 8 ವರ್ಷಗಳಿಂದ ಇಲ್ಲೇ ಅಂಗಡಿ ಇಟ್ಟುಕೊಂಡಿದ್ದೇನಮ್ಮ, ನಾನ್ ಯಾಕೆ ಹಾಗೆ ಮಾಡ್ಲಿ? ನನಗೂ ಒಬ್ಬ ಹೆಣ್ಣು ಮಗಳಿದ್ದಾಳೆ. ಅದಲ್ಲದೆ ನೀವೇ ತಾನೇ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋದ್ರಿ. ನೀವ್ ಯಾವ ನಂಬರ್ ಸೆಲೆಕ್ಟ್ ಮಾಡಿದ್ರಿ ಅಂತ ನನಗೇನು ಗೊತ್ತಮ್ಮ ಎಂದ ಅಂಗಡಿಯವನು. ಶುಭಾ ಅವರಿಗೆ ಕ್ಷಮೆ ಕೇಳಿ ಕಾಲೇಜ್ಗೆ ಹೋದಳು. ಆದ್ರೆ ಅವಳಿಗೆ ತುಂಬಾ ಕುತೂಹಲ ಇತ್ತು. ಸಿಮ್ ಆಕ್ಟಿವೇಟ್ ಆಗುವ ಮೊದಲೇ ಮೆಸೇಜ್ ಮಾಡೋಕೆ ಹೇಗೆ ಸಾಧ್ಯ, ಅವನು ಯಾರು ಎಂದು. ಆದರೂ ಸುಮ್ಮನಾಗಿದ್ದಳು. ಮೊದಲೇ ತಾತನನ್ನು ಕಳೆದುಕೊಂಡ ದುಃಖದಲ್ಲಿ ಇದ್ದುದರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಒಂದಿನ ಅಜ್ಜಿ ಮತ್ತು ಮೊಮ್ಮಗಳು ತಾತನ ನೆನೆದು ಅಳುತ್ತಿದ್ದರು. ನಂತರ ಶುಭಾ ತಾತನನ್ನು ನೆನಪು ಮಾಡಿಕೊಳ್ಳುತ್ತಾ ಅಳುತ್ತಾ ಕೂತಿದ್ದಳು. ಅದೇ ಸಮಯಕ್ಕೆ ಫೋನ್ ಬಂತು. ಶುಭಳೆ ಬಂದು ಪಿಕ್ ಮಾಡಿ ಯಾರು ಎಂದು ಕೇಳಿದಳು. ಅವಳ ಧ್ವನಿ ಅಳುವಿನಿಂದ ಕೂಡಿದ್ದರಿಂದ ಆ ಅನಾಮಿಕ ಯಾಕ್ರಿ ಅಳ್ತಿದ್ದೀರಾ ಎಂದು ಕೇಳಿದ. ಅವಳು ದುಃಖದಲ್ಲಿದ್ದ ಕಾರಣ ಏನು ಯೋಚಿಸದೆ, ತಿಂಗಳ ಹಿಂದೆ ನನ್ನ ತಾತ ತೀರಿಕೊಂಡ್ರು, ಇಂದು ತುಂಬಾ ನೆನೆಸ್ತಾ ಇದ್ದೀನಿ ಎಂದಳು. ನೀವು ತಾತನನ್ನು ಕಳೆದುಕೊಂಡು ಇಷ್ಟು ದುಃಖ ಪಡ್ತಿದ್ದೀರಾ? 3 ತಿಂಗಳ ಹಿಂದೆ ನಾನ್ ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ. ಇನ್ನು ನನ್ನ ಪರಿಸ್ಥಿತಿ ಹೇಗಿರ್ಬೇಕು ಹೇಳಿ ಎಂದ ಅವನು. ಏನು, ನೀವು ತಂದೆಯನ್ನು ಕಳೆದುಕೊಂಡ್ರ ಎಂದು ಕೇಳಿ ವಿಚಾರಿಸಿದಳು. ಹೀಗೆ ದಿನೇ ದಿನೇ ಮಾತನಾಡುತ್ತಾ ಇಬ್ಬರ ನಡುವೆ ಗೆಳೆತನ ಮೂಡಿತು. ಇವನು ಪ್ರತಿದಿನ ಸಂಜೆ ಫೋನ್ ಮಾಡಿ ಅವಳನ್ನು ಸಮಾಧಾನ ಪಡಿಸ್ತಾ ಇವಳ ಮನಸ್ಸಿಗೆ ಹತ್ತಿರವಾದ. ಶುಭಾ ಕಾಲೇಜ್ಗೆ ಫೋನ್ ತೆಗೆದುಕೊಂಡು ಹೋಗ್ತಿರ್ಲಿಲ್ಲ. ಪ್ರತಿದಿನ ಮನೆಗೆ ಬಂದ ನಂತರ ತನ್ನ ಕೋಣೆಯಲ್ಲಿ ಅವನೊಂದಿಗೆ ಮಾತನಾಡುತ್ತಿದ್ದಳು. ಅವರ ಪರಿಚಯವಾಗಿ 3 ತಿಂಗಳಾದರೂ ಅವನು ಯಾರು, ಎಲ್ಲಿದ್ದಾನೆ, ಅವನಿಗೆ ಇವಳ ನಂಬರ್ ಹೇಗೆ ಸಿಕ್ತು ಎಂದು ಹೇಳಲೇ ಇಲ್ಲ. ಹೀಗೆ ಶುಭಾ ಕೊನೆಯ ವರ್ಷ ಡಿಪ್ಲೊಮಾ ಓದುತ್ತಿದ್ದಳು. ಒಂದು ದಿನ ಅವಳು ಇವಳಿಗೆ ಪ್ರಪೋಸ್ ಮಾಡಿದ ಫೋನ್ನಲ್ಲಿ. ಅವಳು ಕೂಡ ತನ್ನ ನೋವಿನಲ್ಲಿ ಜೊತೆಯಾದವನು ಎಂದು ತುಂಬಾ ನಂಬಿದ್ದಳು ಅವಳು. ಇವನಿಂದ ಶುಭಾ ತನ್ನ ತಾತನ ಅಗಲಿಕೆಯ ನೋವಿನಿಂದ ಹೊರ ಬಂದಿದ್ದಳು. 1-2 ದಿನ ನಂತರ ಅವನ ಪ್ರೀತಿಯನ್ನು ಒಪ್ಪಿಕೊಂಡಳು. ಹೀಗೆ ಫೋನ್ನಲ್ಲಿ ಅವರ ಪ್ರೀತಿ ಸಾಗಿತ್ತು. ಒಂದು ದಿನ ಶುಭಾ ಅವನನ್ನು ಒತ್ತಾಯಿಸಿ ಕೇಳಿದ ನಂತರ ಅವನು ಬಾಯಿ ಬಿಟ್ಟ, ಅವನು ಯಾರು ಮತ್ತು ಅವನಿಗೆ ಶುಭಳ ನಂಬರ್ ಹೇಗೆ ಸಿಕ್ತು ಎಂದು. ಶುಭಳನ್ನು ಅವಳ ಮಾವ ಫೋನ್ ಮತ್ತು ಸಿಮ್ ಕೊಡಿಸಿ ಬಸ್ ಹತ್ತಿದ ಮೇಲೆ ಶುಭಳಿಗೆ ಅವಳ ಗೆಳತಿ ಸಿಕ್ಕಿದ್ದಳು. ಆಗ ಅವಳ ಗೆಳತಿ, ಶುಭಾ, ನೀನು ಸಿಕ್ಕಿ ತುಂಬಾ ದಿನ ಆಗಿತ್ತು, ಮತ್ತೆ ಯಾವಾಗ ಸಿಕ್ತಿಯೋ ಏನೋ, ನಿನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದೆಂದು ಕೇಳಿದಾಗ ಶುಭಳಿಗೆ ತಟ್ಟೆಯಿಂದ ಅವಳ ಬಳಿದ್ದ ಫೋನ್ ಮತ್ತು ಸಿಮ್ ನೆನಪಾಗಿ ಅವಳ ಗೆಳತಿಗೆ ತನ್ನ ಹೊಸ ಸಿಮ್ ನಂಬರ್ ಹೇಳಿದ್ದಳು. ಅವಳು ಹೇಳುವಾಗ ಅಲ್ಲೇ ಬಸ್ನಲ್ಲಿ ಅವಳ ಹಿಂದೆ ನಿಂತಿದ್ದವನು ಅವಳು ಹೇಳುತ್ತಿದ್ದ ನಂಬರ್ ತನ್ನ ಫೋನ್ನಲ್ಲಿ ಸೇವ್ ಮಾಡಿಕೊಂಡು ಅಂದಿನ ಸಂಜೆ ಆ ನಂಬರ್ಗೆ ಮೆಸೇಜ್ ಹಾಕಿದ್ದ. ಸಿಮ್ ಆಕ್ಟಿವೇಟ್ ಆದ ನಂತರ ಆ ಮೆಸೇಜ್ಗಳು ಶುಭಳ ಫೋನ್ ತಲುಪಿದವು. ಹೀಗೆ ಅವನು ಶುಭಳ ನಂಬರ್ ಹೇಗೆ ಸಿಕ್ಕಿತೆಂದು ತಿಳಿಸಿದ. ನಂತರ, ನಾನು ನಿಮ್ಮ ಊರಿನ ಪಕ್ಕದ ಊರಿನವನು. ಅಂದು ಬಸ್ನಲ್ಲಿ ನಿನ್ನ ನೋಡಿದೆ. ನಿನ್ನ ನಂಬರ್ ಕೂಡ ನಿಂಗೆ ತಿಳಿಯದೆ ನಮಗೆ ಸಿಕ್ಕಿತ್ತು ಎಂದು ಹೇಳಿದ. ನಂತರ ಶುಭ ಎಲ್ಲವನ್ನು ಕೇಳಿದ ನಂತರ, ನಿನ್ನ ನಾನು ನೋಡ್ಬೇಕು, ನಾಳೆ ಕಾಲೇಜ್ಗೆ ದಿನ ಹೋಗೋ ಬಸ್ನಲ್ಲೇ ಬರ್ತೇನೆ, ನೀನು ಅದೇ ಬಸ್ಗೆ ಬಾ ಎಂದು ಕೇಳಿದಳು. ಅದಕ್ಕೆ ಅವನು ಸರಿ ಆಯ್ತು, ಆದ್ರೆ ನಾನ್ ನನ್ನ ಬೈಕಿನಲ್ಲಿ ಬಂದು
ನಿಮ್ಮ ಕಾಲೇಜ್ನ ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತೀನಿ. ಬಸ್ನಲ್ಲಿ ಬರೋಕೆ ಆಗೋಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದ. ಸರಿ ಆಯ್ತು, ನಿನ್ನ ನಾನ್ ನೋಡಿಯೇ ಇಲ್ವಲ್ಲ. ನೀವು ಬಂದಾಗ ನಾನ್ ನಿಮ್ಮನ್ನ ಹೇಗೆ ಕಂಡುಹಿಡಿಯುವುದು? ಇದು ಅಜ್ಜಿಯ ಫೋನ್, ನಾನ್ ಕಾಲೇಜ್ಗೆ ತರೋಲ್ಲ ಎಂದಳು. ನಾನ್ ನಾಳೆ ಕೆಂಪು ಬಣ್ಣದ ಟೋಪಿ ಹಾಕಿಕೊಂಡು ನಿಮ್ಮ ಕಾಲೇಜ್ನ ಬಸ್ ಸ್ಟಾಪ್ಗೆ ಬರ್ತೀನಿ, ಸರಿನಾ ಎಂದು ಹೇಳಿದ ಅವನು. ಆ ದಿನ ಬೆಳಿಗ್ಗೆ ಶುಭ ಅವನನ್ನು ನೋಡುವ ಕಾತರ ಮತ್ತು ಖುಷಿಯಲ್ಲಿ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಹೊರಟಳು ಕಾಲೇಜಿಗೆ. ಅವಳು ಕಾಲೇಜಿನ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಎಲ್ಲಾ ಕಡೆ ಕಣ್ಣಾಡಿಸಿದಳು. ಅದ್ರೆಲ್ಲೂ ಕೆಂಪು ಟೋಪಿ ಕಾಣದೇ ಇಲ್ಲ. 5 ನಿಮಿಷ ಕಾದು ನೋಡಿದಳು. ಅದೇ ಸಮಯಕ್ಕೆ ಒಬ್ಬ ಕೆಂಪು ಟೋಪಿ ಹಾಕಿಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನಿಂತ. ನೋಡಲು ಸುಂದರವಾಗಿದ್ದ. ಅವನ ನೋಡಿದೊಡನೆ ಶುಭಳಿಗೆ ಒಳಗೊಳಗೆ ಸಂತೋಷ. ದೂರದಲ್ಲೇ ನಿಂತ ಅವನ ನೋಡಿ ನಗುತ್ತಿದ್ದಳು. ಅವನು ತನ್ನನ್ನು ನೋಡಿ ನಗುತ್ತಿದ್ದುದನ್ನು ಗಮನಿಸಿದ ಕೆಂಪು ಟೋಪಿಯವನು ಅವಳನ್ನೇ ಗುರಾಯಿಸಲು ಶುರು ಮಾಡಿದ. ನಂತರ ಕ್ಲಾಸ್ಗೆ ಟೈಮ್ ಆಯ್ತು ಎಂದು ಶುಭ ಅವನ ನೋಡಿ ನಕ್ಕು ಬಾಯಿ ಮಾಡಿ ಕಾಲೇಜ್ಗೆ ಹೋದಳು. ಕಾಲೇಜ್ನಲ್ಲೆಲ್ಲ ಅವಳಿಗೆ ಅವನ ಮುಖವೇ ನೆನಪಿಗೆ ಬರುತ್ತಿತ್ತು. ಯಾವಾಗ ಮನೆಗೆ ಹೋಗಿ ಅವನಿಗೆ ಫೋನ್ ಮಾಡ್ತೀನೋ ಎಂದು ಕಾದಿದ್ದಳು ಅವಳು. ಸಂಜೆ ಮನೆಗೆ ಬಂದು ಫೋನ್ ಮಾಡಿ, ಇವತ್ತು ನಿನ್ನ ನೋಡಿ ಫುಲ್ ಖುಷಿ ಆಯ್ತು ಅವಿ, ನೀನ್ ತುಂಬಾ ಸ್ಮಾರ್ಟ್ ಆಗಿದ್ಯಾ ಎಂದಳು ಖುಷಿಯಲ್ಲಿ. ನೇನ್ ಹೇಳ್ತಿದ್ಯಾ? ಯಾರನ್ನ ನೋಡ್ದೆ ನೀನು? ನಿನ್ನನ್ನ ನೋಡಿರೋಕೆ ಸಾಧ್ಯನೇ ಇಲ್ಲ ಬಿಡು. ನಾನು ಇವತ್ತು ಬೆಳಿಗ್ಗೆ ಅಲ್ಲಿಗೆ ಬರೋಣ ಅಂತ ಹೊರಟಿದ್ದೆ, ಆದ್ರೆ ಅಮ್ಮನಿಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆ ಕರೆದುಕೊಂಡು ಹೋಗಿದೆ. ನಿಂಗೆ ಹೇಳೋಣ ಅಂದ್ರೆ ನೀನ್ ಫೋನ್ ಬೇರೆ ತಕೊಂಡು ಹೋಗಲ್ಲಲ್ವಾ, ಅದ್ಕೆ ಸುಮ್ಮನಾದೆ ಎಂದ. ಪಾಪ ಅವಳಿಗೆ ಬೇಸರವಾಯ್ತು, ನಿರಾಸೆ ಆಯ್ತು. ಮತ್ತೆ ಯಾವಾಗ ನಿನ್ನ ನೋಡುದು ನಾನು? ಬೆಳಿಗ್ಗೆ ನೋಡಿದ್ದು ನಿನ್ನೆ ಅಂತ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ ಎಂದು ಬೇಸರ ಮಾಡಿಕೊಂಡಳು. ಮತ್ತೆ ಯಾವಾಗ ನೀನು ಸಿಗುವುದು ಎಂದು ಅವಳು ಕೇಳಿದಳು. ಮತ್ತೆ ಒಂದು ದಿನ ಸಿಗ್ತೇನೆ ಎಂದು ಹೇಳಿದ ಅವನು. ಮತ್ತೆ ಕಾರಣಾಂತರದಿಂದ ಅವನ ನೋಡಲು ಆಗ್ಲೇ ಇಲ್ಲ ಅವಳಿಗೆ. ಈಗ ಎಷ್ಟೋ ಬಾರಿ ಅವನ ನೋಡ್ಬೇಕು ಎಂದುಕೊಂಡಾಗಲೆಲ್ಲ ಏನೋ ತಡೆಯಾಗಿ ಅವನನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ನೋಡಲು 6 ತಿಂಗಳೇ ಹಿಡಿಯಿತು. ಅದು ಯಾವಾಗೆಂದರೆ ಒಂದಿನ ಶುಭಳ ಮಾವ ಶುಭ ಮತ್ತು ಅವಳ ಅಜ್ಜಿ ಇದ್ದ ಊರಿಗೆ ಬಂದಿರ್ತಾರೆ. ನಂತರ ಎಲ್ಲರೂ ನಾಳೆ ಪಕ್ಕದೂರಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರೋಣ ಎಂದು ಹೇಳುತ್ತಾರೆ. ಶುಭಗೆ ತಿಳಿಯುತ್ತದೆ ಅದು ಅವಿನಾಶ್ ಊರು ಎಂದು. ಇವತ್ತಾದ್ರೂ ಅವನನ್ನ ನೋಡ್ಬೋದು ಎಂದು ಖುಷಿ ಪಟ್ಟು ಅವನಿಗೆ ಫೋನ್ ಮಾಡಿ, ನಾಳೆ ನಾನು ನಮ್ಮ ಮಾವ ಅಜ್ಜಿ ಎಲ್ಲರೂ ನಿನ್ನ ಊರಿನ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ, ನಾಳೆ ಆದ್ರೂ ನಿನ್ನ ದರ್ಶನ ಮಾಡಿಸ್ತೀಯೋ ಇಲ್ವೋ ಎಂದಳು. ಅದಕ್ಕೆ ಅವನು, ನಾಳೆ ಸಿಗ್ತೀನಿ ಬಾ, ನೀನ್ ಅಲ್ಲಿಗೆ ಬರುವ ಸಮಯಕ್ಕೆ ಒಂದು ಮಿಸ್ ಕಾಲ್ ಕೊಡು, ನಾನು ದೇವಸ್ಥಾನದ ಬಳಿ ಬರ್ತೇನೆ ಎಂದನು. ಶುಭ ನಾಳೆಗಾಗಿ ಕಾಯುತ್ತಿದ್ದಳು. ಬೆಳಿಗ್ಗೆ ಎಲ್ಲರೂ ದೇವರಿಗೆ ಪೂಜೆ ಮಾಡಿಸಲೆಂದು ಹೊರಟರು. ಇನ್ನೇನು ಊರಿನ ಒಳಗೆ ಹೋಗುತ್ತಿದ್ದಂತೆ ಶುಭ ಅವನಿಗೊಂದು ಮಿಸ್ಡ್ ಕಾಲ್ ಕೊಟ್ಟಳು. ದೇವಸ್ಥಾನ ತಲುಪಿದ ಮೇಲೆ ಶುಭ ಅಲ್ಲೆಲ್ಲ ಕಣ್ಣಾಡಿಸಿದಳು. ದೇವಸ್ಥಾನದ ಬಳಿ ಒಂದಿಬ್ಬರು ಹುಡುಗರು ನಿಂತಿದ್ದರು. ಅವರಿಬ್ಬರಲ್ಲಿ ಅವಿನಾಶ್ ಯಾರು ಎಂದು ಅವಳಿಗೆ ತಿಳಿಯಲಿಲ್ಲ. ಆದ್ರೆ ಅವರಿಬ್ಬರಲ್ಲಿ ಒಬ್ಬನ ನೋಡಿದ ನೆನಪು ಅವಳಿಗೆ. ನಂತರ ಅವಳಿಗೆ ತಿಳಿಯಿತು, ಆ ಪರಿಚಯ ಇರುವ ಮುಖದವನು ತನ್ನ ಸ್ಕೂಲ್ ಫ್ರೆಂಡ್ ಅರ್ಚನಳ ಅಣ್ಣ ಎಂದು. ಆದರೆ ಅವರ ಹೆಸರು ತಿಳಿದಿರಲಿಲ್ಲ ಇವಳಿಗೆ. 1-2 ಬಾರಿ ಅರ್ಚನಳನ್ನು ಶಾಲೆಗೆ ಬಿಡಲು ಬಂದಾಗ ನೋಡಿದ್ದಳು ಇವಳು. ನಂತರ ಅವಳ ಫ್ರೆಂಡ್ ಅಣ್ಣನ ಜೊತೆ ಇದ್ದ ಇನ್ನೊಬ್ಬನನ್ನು ನೋಡಿ ಅವನೇ ಅವಿನಾಶ್ ಎಂದುಕೊಂಡು ಅವನನ್ನೇ ನೋಡುತ್ತಿದ್ದಳು ತಿರುಗಿ ತಿರುಗಿ. ಆಗ ಅವಳ ಫೋನ್ಗೆ ಒಂದು ಮೆಸೇಜ್ ಬಂತು ಅವಿನಾಶ್ ಕಡೆಯಿಂದ. ಹೇ ಕೋತಿ, ಯಾಕೆ ನನ್ನ ಫ್ರೆಂಡ್ ನ ತಿನ್ನೋ ತರ ನೋಡ್ತಾ ಇದ್ಯಾ ಅಂತ. ನಾನ್ ನೋಡ್ತಿರೋದು ನಿನ್ನ ಕಣೋ, ನಿನ್ನ ಫ್ರೆಂಡ್ ನ ಅಲ್ಲ ಎಂದು ಇವಳು ರಿಪ್ಲೈ ಮಾಡಿದಳು. ನಂತರ ಪೂಜೆ ಮುಗಿಸಿಕೊಂಡು ಹೊರಟರು. ಮನೆಗೆ ಹೋಗಿ ರಾತ್ರಿ ಅವನಿಗೆ ಫೋನ್ ಮಾಡಿದಳು. ನನ್ನ ಫ್ರೆಂಡ್ ಅಣ್ಣ ನಿಂಗೆ ಪರಿಚಯನಾ? ನಮ್ಮ ಪ್ರೀತಿ ವಿಷಯ ಅವರ ಹತ್ರ ಹೇಳ್ಬೇಡ ಕಣು, ಆಮೇಲೆ ಅವರು ನನ್ನ ಫ್ರೆಂಡ್ ಹತ್ರ ಹೇಳಿ ಬಿಡ್ತಾಳೆ ಎಂದಳು ಶುಭ. ಅವನಿಗೆ ನಗು ತಡೆಯಲಾಗಲಿಲ್ಲ. ಸಾಕಾಗುವಷ್ಟು ನಕ್ಕಿದ್ದ. ಅವಳಿಗೆ ಅರ್ಥವಾಗ್ಲಿಲ್ಲ ಅವನು ಏಕೆ ನಗ್ತಿದ್ದಾನೆ ಎಂದು. ನಿಂಗೆ ಈಗಲೂ ನಾನು ಯಾರಂತ ಗೊತ್ತಾಗಿಲ್ವಾ? ಆವಾಗ್ಲೂ ಬೇರೆಯವರನ್ನ ನೋಡಿ ಕನ್ಫ್ಯೂಸ್ ಆಗ್ತೀಯಾ? ಅಂದ್ರೆ ನೀನು? ನಾನೇ ನಿನ್ನ ಫ್ರೆಂಡ್ ಅರ್ಚನಳ ಅಣ್ಣ ಎಂದ. ಅವಳಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಅಯ್ಯೋ ನೀನಾ? ಇಷ್ಟು ದಿನ ನನ್ ಜೊತೆ ಮಾತಾಡಿದು ಎಂತ ಕೆಲ್ಸ ಆಗೋಯ್ತು. ನಾನ್ ನಿನ್ನ ಮುಂಚೆ ನೋಡಿದೀನಿ, ನಿನ್ನ ತಂದೆ ಸಾವಿಗೂ ಬಂದಿದ್ದೆ ನಾನು. ನೀನ್ ನನ್ನ ಫ್ರೆಂಡ್ ಅಣ್ಣ ಅಂತ ಗೊತ್ತಿದ್ರೆ ನಿನ್ನ ಲವ್ ಮಾಡ್ತಾನೆ ಇರ್ಲಿಲ್ಲ ಎಂದಳು. ಯಾಕೆ ಹೀಗ? ಏನಾಯ್ತು? ನಿನ್ನ ಫ್ರೆಂಡ್ ಅಣ್ಣ ಆದ್ರೆ ನಿನ್ ಲವ್ ಮಾಡ್ಬಾರ್ದಾ? ಹಾಗಲ್ಲ, ಅದೆಲ್ಲ ಚೆನ್ನಾಗಿರಲ್ಲ. ಯಾಕೋ ಗೊತ್ತಿಲ್ಲ, ನೀ ನನ್ನ ಫ್ರೆಂಡ್ ಅಣ್ಣ ಅಂತ ತಿಳಿದಾಗಿನಿಂದ ಒಂಥರ ಅನ್ನಿಸ್ತಿದೆ, ಯಾಕೋ ಸರಿ ಕಾಣ್ತಿಲ್ಲ. ನಾನ್ ಇನ್ಮೇಲೆ ನಿನ್ ಜೊತೆ ಮಾತಾಡೋಲ್ಲ ಎಂದಳು. ಯಾಕೆ, ಏನಾಯ್ತು ಈಗ? ನನ್ನ ತಂಗಿ ಏನು ನಮ್ ಪ್ರೀತಿಗೆ ಅಡ್ಡ ಬರಲ್ಲ, ಸುಮ್ನಿರು ಎಂದು ಹೇಳಿ ಅವಳ ಮೈಂಡ್ ಡೈವರ್ಟ್ ಮಾಡಿದ. ಆದ್ರೆ ಅದರ ನಾಳೆ ಅವಳ ಮನೆಯವರು ಶುಭಾಳನ್ನು
ಮದುವೆಯನ್ನು ಅವಳ ಮಾವನೊಂದಿಗೆ ನೆರವೇರಿಸಬೇಕೆಂದು ಶಿಬಾಳನ್ನು ಒಂದು ಮಾತು ಸಹ ಕೇಳದೆ ನಿರ್ಧರಿಸಿ ಬಿಟ್ಟರು. ಶುಭ, ನಾನಿನ್ನು ಓದ್ಬೇಕು, ಈಗಲೇ ಮದುವೆ ಬೇಡ ಎಂದು ಅವಳ ಮಾವನನ್ನು ಮದುವೆ ಆಗಲು ನಿರಾಕರಿಸಿದಳು. ಆದರೂ ಅವಳ ಮನೆಯವರು ಈಗಾಗಲೇ ಮಾತುಕತೆ ಆಗಿದೆ, ನಿಲ್ಲಿಸಲು ಸಾಧ್ಯವಿಲ್ಲ. ಇನ್ನೇನು 3-4 ತಿಂಗಳು, ನಿನ್ನ ಓದು ಕೂಡ ಮುಗಿಯುತ್ತೆ ಎಂದು ಹೇಳಿ ಅವಳ ಬಾಯಿ ಮುಚ್ಚಿಸಿದರು. ಶುಭ ಈ ವಿಷಯವನ್ನು ಅವಿನಾಶ್ ಬಳಿ ಹೇಳಿಕೊಂಡಳು. ಅವನು, ಇನ್ನ ಮಾತುಕತೆ ತಾನೆ, ಸುಮ್ನಿರು, ಏನೂ ಆಗೋಲ್ಲ, ನಾನಿದ್ದೀನಿ ಎಂದು ಹೇಳಿ ಸಮಾಧಾನಿಸಿ ಧೈರ್ಯ ತುಂಬಿದ. ಅದರ ನಡುವೆ ಇವರ ಪ್ರೀತಿ ಸಾಗಿತ್ತು. ಅವರು ಪ್ರೀತಿ ಮಾಡಿ 6-7 ತಿಂಗಳು ಕಳೆದರೂ ಒಮ್ಮೆಯೂ ಭೇಟಿ ಮಾಡಿರಲಿಲ್ಲ. ಅವಿನಾಶ್ ತುಂಬಾ ಸಲ ಭೇಟಿ ಮಾಡಲು ಕರೆದಾಗಲೂ ಶುಭ ನಿರಾಕರಿಸುತ್ತಿದ್ದಳು. ಶುಭ ಮನೆಯವರು ಎಷ್ಟೇ ಪ್ರೀತಿಯಿಂದ ಯಾವುದೇ ಕೊರತೆ ಬಾರದಂತೆ ಸಾಕಿದ್ದರು. ಪ್ರೀತಿ ಪ್ರೇಮದ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದರು. ಇದರಿಂದ ಶುಭ ಅವಿನಾಶ್ನನ್ನು ಭೇಟಿಯೇ ಮಾಡುತ್ತಿರಲಿಲ್ಲ. ನೋಡ್ಬೇಕು ಎನಿಸಿದಾಗ ಕಾಲೇಜ್ ಬಸ್ ಸ್ಟಾಪಿಗೆ ಅವನನ್ನು ಕರೆಸಿ ನೋಡುತ್ತಿದ್ದಳು. ಆದರೆ ಒಂದು ದಿನ ಧೈರ್ಯ ಮಾಡಿ ಅವನನ್ನು ಭೇಟಿ ಮಾಡಿ ಅವಳ ಕ್ಲೋಸ್ ಫ್ರೆಂಡ್ ಸಂಧ್ಯಾ ಮತ್ತು ಸುಮಗೆ ಅವನನ್ನು ಪರಿಚಯ ಮಾಡಿಸಿದಳು. ಅದೇ ಅವರ ಮೊದಲ ಭೇಟಿ ಮತ್ತು ಕೊನೆಯ ಭೇಟಿ ಆಯಿತು. ಯಾಕೋ ಇತ್ತೀಚೆಗೆ ವಾರದಲ್ಲಿ 1-2 ದಿನ ಅವಳ ಫ್ರೆಂಡ್ ಸಂಧ್ಯಾ ಕ್ಲಾಸ್ನಿಂದ ಬೇಗ ಹೊರಡುತ್ತಿದ್ದಳು. ಆದ್ರೆ ಶುಭ ಮತ್ತು ಸುಮಳಿಗೆ ಏಕೆ ಎಂಬುದು ಬಿಡಿಸಲಾರದ ಕಗ್ಗಂಟಾಗಿತ್ತು. ಅವಳಾಗಲಿ ಹೇಳಲಿ ಎಂದು ಇಬ್ಬರು ಸುಮ್ಮನಿದ್ದರು. ಒಂದು ದಿನ ಸುಮಾ ಸಂಧ್ಯಾ ಕ್ಲಾಸ್ ಬಿಟ್ಟು ಬೇಗ ಹೊರಟ ಮೇಲೆ ಶುಭಳ ಬಳಿ ಅವಿನಾಶ್ನ ಕೊನೆ ನಂಬರ್ ಏನು ಎಂದು ಕೇಳಿದಳು. 42 ಏಕೆ ಎಂದು ಕೇಳಿದಳು ಶುಭ. ಸಂಧ್ಯಾ ಇತ್ತೀಚೆಗೆ ಯಾರ ಬಳಿನೂ ತುಂಬಾ ಮಾತಾಡ್ತಾಳೆ ಫೋನ್ನಲ್ಲಿ. ಇನ್ನ ಮುಂದೆ ಮಾತನಾಡುವುದಿಲ್ಲ ಅವಳು. ನೀನ್ ಬರುವ ಮೊದಲು ಕಟ್ ಮಾಡ್ತಾಳೆ, ನೀನು ಬಂದ ನಂತರ ಕಟ್ ಮಾಡ್ತಾಳೆ. ಅದು ಅವಿನಾಶ್ ಇರ್ಬೋದಂತ ಅನುಮಾನ ನಂಗೆ ಎಂತಾಳೆ. ಶಿಬಳಿಗೆ ಗಾಬರಿ ಆಯ್ತು. ನಂತರ, ಇಲ್ಲ ಕಣೆ, ಅವಿ ಏನು ಅಂತ ನಂಗೆ ಗೊತ್ತು, ಸಂಧ್ಯಾ ಕೂಡ ಹಾಗೆಲ್ಲ ಮಾಡುವವಳಲ್ಲ, ಅದು ಬೇರೆ ಯಾರೋ ಇರ್ಬೇಕು ಕಣೆ ಎಂದು ಹೇಳಿ ಸುಮಳ ಬಾಯಿ ಮುಚ್ಚಿಸಿದಳು. ಆದ್ರೆ ಒಂದು ದಿನ ಶುಭ ಬಸ್ನಲ್ಲಿ ಹೋಗುವಾಗ ಸಂಧ್ಯಾ ಅವಿನಾಶ್ ಗಾಡಿಯಲ್ಲಿ ಕೂತು ಅವನನ್ನು ತಬ್ಬಿಕೊಂಡು ಹೋಗುವುದನ್ನು ನೋಡಿದಳು. ಅವರಿಬ್ಬರ ಮೇಲೆ ಅತಿಯಾದ ವಿಶ್ವಾಸ ಇರಿಸಿದಕ್ಕೆ ಅವಳ ಕಣ್ಣಂಚು ತೇವವಾಯಿತು. ಅಂದು ಮನೆಗೆ ಹೋಗಿ ತುಂಬಾ ಅತ್ತಳು. ನಂತರ ಅವನಿಗೆ ಫೋನ್ ಮಾಡಿ, ನೀನ್ ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹೆಣ್ಮಕ್ಕಳ ಜೀವನ ಜೊತೆ ಆಟ ಆದ್ರೆ ನಿಂಗೆ ಒಳ್ಳೇದಾಗೋಲ್ಲ. ನನಗಂತೂ ಮೋಸ ಮಾಡಿದೆ. ಕೊನೆ ಪಕ್ಷ ಸಂಧ್ಯಳನ್ನಾದ್ರೂ ನಿಜವಾಗಿ ಪ್ರೀತಿಸಿ ಅವಳನ್ನ ಮದುವೆ ಮಾಡಿಕೊ, ಚೆನ್ನಾಗಿರು, ಮತ್ತೆ ನನ್ನ ಸಾವಾಸಕ್ಕೆ ಬಂದ್ರೆ ಚೆನ್ನಾಗಿರಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಇದಾದ ನಂತರ ಶುಭ ತುಂಬಾ ಕುಗ್ಗಿ ಹೋದಳು. ಮನೆಯಲ್ಲಿ ನೋಡಿದರೆ ಅವಳ ಮಾವನ ಜೊತೆ ಅವಳ ನಿಶ್ಚಿತಾರ್ಥ ಮಾಡಲು ದಿನ ಗೊತ್ತು ಮಾಡುತ್ತಿದ್ದರು. ಏನೇ ಆದರೂ ಅವಳಿಗೆ ಅವಳ ಮಾವನನ್ನು ಮದುವೆ ಆಗಲು ಮನಸ್ಸಾಗಲಿಲ್ಲ. ಅವರ ಮೇಲೆ ಯಾವ ಭಾವನೆಯೂ ಇರಲಿಲ್ಲ ಇವಳಿಗೆ. ಏನೂ ತೋಚದೆ ಸುಮ್ಮನಾದಳು. ಅವಳ ಮಾವನ ತಾಯಿಗೂ ಮತ್ತು ಇವಳ ತಾಯಿಗೂ ಏನೋ ವಿಷಯಕ್ಕೆ ಜಗಳ ಬಂದು ಅವಳ ಮಾವನೊಂದಿಗಿನ ನಿಶ್ಚಿತಾರ್ಥ ನಿಂತಿತ್ತು. ನಂತರ ಶುಭ ಒಳ್ಳೆಯದೇ ಆಯ್ತು ಎಂದು ಸುಮ್ಮನಾದಳು. ನಂತರ ಡಿಪ್ಲೊಮಾ ಕೊನೆ ಪರೀಕ್ಷೆ ಬಂತು. ಎಕ್ಸಾಮ್ ಮುಗಿದು ರಿಸಲ್ಟ್ ಕೂಡ ಬಂತು. ಅವಿನಾಶ್ ಯೋಚನೆಯಲ್ಲಿ ಶುಭ ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ಲು. ಮದುವೆಯ ಮಾತುಕತೆ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗಿಯನ್ನು ಹೆಚ್ಚು ದಿನ ಇಡಬಾರದು, ಅವಳಿಗೆ ಮದುವೆ ಮಾಡಿ ಬಿಡ್ಬೇಕೆಂದು ಅವರ ಮನೆಯವರು ಶುಭಳಿಗೆ ಹುಡುಗನನ್ನು ಹುಡುಕಲು ಶುರು ಮಾಡಿದರು. 100 ಹುಡುಗರು ಬಂದು ನೋಡಿಕೊಂಡು ಹೋದರು. ಆದ್ರೆ ಏನೋ ನೆಪಕ್ಕೆ ಒಂದು ಸೆಟ್ ಆಗ್ಲಿಲ್ಲ. ಶುಭಳಿಗೂ ಬರುವ ಗಂಡುಗಳಿಗೆಲ್ಲ ಕಾಫಿ ಟೀ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿತ್ತು. ಅದೇ ಸಮಯಕ್ಕೆ ಅವಿನಾಶ್ ಮತ್ತೆ ಅವಳಿಗೆ ಫೋನ್ ಮಾಡಿದ. ಅವಳ ಬಳಿ ಕ್ಷಮೆ ಕೇಳಿ ಮತ್ತೆ ಅಂತಹ ತಪ್ಪು ಮಾಡುವುದಿಲ್ಲವೆಂದು ಬೇಡಿಕೊಂಡು ಅವಳನ್ನು ಮರಳು ಮಾಡಿದ. ಮತ್ತೆ ಅವರ ಪ್ರೀತಿಯ ದೋಣಿ ಸಾಗಿತು. ಆದ್ರೆ ಅವಳಿಗೆ ಹುಡುಗನನ್ನು ನೋಡುವ ಶಾಸ್ತ್ರ ಮಾತ್ರ ನಿಂತಿರಲಿಲ್ಲ. ಕೊನೆಗೂ ಅವರ ಮನೆಯವರು ಒಪ್ಪುವ ಒಂದು ಸಂಬಂಧ ಸಿಕ್ಕಿತ್ತು. ಹುಡುಗ ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್, ಅವರ ತಂದೆಗೆ ಗವರ್ಮೆಂಟ್ ಜಾಬ್, ಒಳ್ಳೆ ಸಂಬಂಧ. ಹುಡುಗನ ಬಗ್ಗೆ ಕೂಡ ವಿಚಾರಿಸಿ ಹುಡುಗ ಒಳ್ಳೆಯವನು ಎಂದು ಆ ಸಂಬಂಧ ಒಪ್ಪಿಗೆಯಾಗಿತ್ತು ಅವರ ಮನೆಯವರಿಗೆ. ಅದೇ ಶುಭಳಿಗೆ ಆತಂಕ ತಂದಿತ್ತು. ಅವಿನಾಶ್ ಬಳಿ ವಿಷಯ ತಿಳಿಸಿದಳು. ಇನ್ನು ಮಾತುಕತೆ ಅಷ್ಟೇ ತಾನೇ, ಮದುವೆ ಆಗ್ಲಿಲ್ವಲ್ವಾ, ನಾನಿದ್ದೀನಿ ಎಂದು ಸಮಾಧಾನಿಸಿದ. ಹೀಗೆ ದಿನ ಸಾಗುತ್ತಾ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿತ್ತು. ಶುಭಳಿಗೆ ಅವರ ಮನೆಯವರ ಎದುರು ಮಾತನಾಡುವ ಧೈರ್ಯ ಇರಲಿಲ್ಲ. ಅವಿನಾಶ್ನಿಗೆ ನನ್ನ ಮನೆಯವರ ಬಳಿ ಒಂದು ಮಾತಾಡಿ ಮದುವೆ ನಿಲ್ಲಿಸು ಎಂದು ಬೇಡಿಕೊಂಡಳು. ಅದಕ್ಕೆ ಅವನು, ಇನ್ನು ಎಂಗೇಜ್ಮೆಂಟ್ ತಾನೇ, ಮದುವೆ ಆಗ್ಲಿಲ್ಲ ಅಲ್ವಾ, ನಾನಿದ್ದೀನಿ, ಆರಾಮವಾಗಿರು ಎಂದು ಹೇಳಿ ಅವಳ ಬಾಯಿ ಮುಚ್ಚಿಸಿದ. ಕೊನೆಗೆ ಎಂಗೇಜ್ಮೆಂಟ್ ಕೂಡ ನಡೆದು ಹೋಯಿತು. ಇವನನ್ನು ನಂಬಿದ್ರೆ ನನ್ನ ಮದುವೆ ಆದ್ರೂ ಆಗಲಿ ಬಿಡು ಅಂತಾನೆ. ನಾನೇ ಏನಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಎಂದು ಯೋಚಿಸಿ ಮದುವೆಗೆ ಸೀರೆ ಕೊಡಲು ಹುಡುಗ ಅವರ ಮನೆಗೆ ಬಂದಾಗ ಅವಳ ಅತ್ತೆಗೆ ಹೇಳಿದಳು ಹುಡುಗನ ನಂಬರ್ ಪಡೆಯಲು. ನಂತರ ಅವಳು ನಂಬರ್ ತೆಗೆದುಕೊಂಡು ತಡ ಮಾಡದೆ ಹುಡುಗನಿಗೆ ಕರೆ ಮಾಡಿದಳು. ಹುಡುಗ ಇನ್ನೂ ಅವಳ ಊರಿನಿಂದ ಕೂಡ ಆಚೆ ಹೋಗಿರ್ಲಿಲ್ಲ. ನಂಬರ್ ಪಡೆದ 5 ನಿಮಿಷದಲ್ಲಿ ಅವರಿಗೆ ಫೋನ್ ಮಾಡಿ, ನನ್ಗೆ ಈ ಮದುವೆ ಇಷ್ಟ ಇಲ್ಲ, ನಾನೊಬ್ಬನ ಪ್ರೀತಿ ಮಾಡ್ತಿದ್ದೀನಿ,
ಅವನನ್ನೇ ಮದುವೆ ಆಗುದು ನಾನು. ಪ್ಲೀಸ್ ನೀವು ಈ ಮದುವೆ ನಿಲ್ಲಿಸಿ ಎಂದು ಕೇಳಿಕೊಂಡಳು. ಅದಕ್ಕೆ ಅವರು, ಓ ಹೌದಾ, ಆದ್ರೆ ನಾನ್ ನಿಮ್ಮನ್ನು ನೋಡಿದಾಗಿನಿಂದಲೂ ಇಷ್ಟಪಟ್ಟಿದ್ದೀನಿ. ಆದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ನೀವು ಪ್ರೀತಿ ಮಾಡ್ತಿರೋ ಹುಡುಗ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದ್ರೆ ನಾನೇ ನಿಮ್ಮ ಮನೆಯಲ್ಲಿ ಬಂದು ಮಾತಾಡಿ ನಿಮ್ಮಿಬ್ಬರ ಮದುವೆ ಮಾಡಿಸ್ತೀನಿ. ಒಂದ್ ವೇಳೆ ಅವನು ಬರ್ಲಿಲ್ಲ ಎಂದ್ರೆ ನಾನೇ ನಿಮ್ಮನ್ನು ಮದುವೆ ಆಗುವುದು. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ. ಶುಭ ಅಂದಿನಿಂದ ಅವಿನಾಶ್ಗೆ ಒತ್ತಾಯಿಸ್ತಿದ್ದಳು, ನಮ್ಮ ಮನೆಯಲ್ಲಿ ಬಂದು ಮಾತಾಡು ಮಾತಾಡು ಎಂದು. ಅವನು ಬರ್ತೀನಿ ಬರ್ತೀನಿ ಎಂದುಕೊಂಡು ಬರ್ಲೇ ಇಲ್ಲ. ಮದುವೆ ಕಾರ್ಯಗಳೆಲ್ಲ ಶುರುವಾಗಿ ಬಿಟ್ಟಿತ್ತು. ಆದ್ರೆ ಅವಿನಾಶ್ ಅವರ ಮನೆಯವರ ಬಳಿ ಬಂದು ಮಾತಾಡಲು ಸಿದ್ಧನಿರಲಿಲ್ಲ. ಇನ್ನೇನು ಮದುವೆಗೆ 1 ವಾರವಷ್ಟೇ ಉಳಿದಿತ್ತು. ಅಂದು ಶುಭ ಅವನಿಗೆ ಫೋನ್ ಮಾಡಿ, ನೀನು ಬಂದು ಮಾತಾಡ್ತೀಯಾ ಇಲ್ಲ ನಾನು ಏನಾದ್ರೂ ಮಾಡ್ಕೊಳ್ ಎಂದಳು. ಅದಕ್ಕೆ ಅವನು, ಹಾಗೆಲ್ಲ ಏನು ಮಾಡ್ಕೋಬೇಡ ಪ್ಲೀಸ್, ನಾನು ನಿಮ್ಮನೆಯಲ್ಲಿ ಬಂದು ಮಾತಾಡುವ ಸ್ಥಿತಿಯಲ್ಲಿಲ್ಲ. ನಂಗೆ ಕೈಯಲ್ಲಿ ಕೆಲಸ ಇಲ್ಲ. ನನ್ನ ತಂಗಿ ಮದುವೆ ಕೂಡ ಆಗಿಲ್ಲ ಇನ್ನು. ಇಂತಹ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಲಿ? ನಿಮ್ಮ ಮನೆಯಲ್ಲಿ ಒಳ್ಳೆ ಸಂಬಂಧ ನೋಡಿದ್ರೆ ಮದುವೆ ಮಾಡಿಕೊಂಡು ಚೆನ್ನಾಗಿರು ಎಂದು ಬಿಟ್ಟ. ಇಷ್ಟು ದಿನ ನಿನ್ನ ನಂಬಿಕೊಂಡಿದ್ದಕ್ಕೆ ಒಳ್ಳೆ ಮಾತು ಹೇಳಿದೆ. 2ನೇ ಸಲ ನನ್ನ ನಂಬಿಕೆಗೆ ಮೋಸ ಮಾಡಿದೆ ನೀನು. ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ. ನಾನು ಅವರನ್ನೇ ಮದುವೆ ಆಗಿ ಸಾಯ್ತೀನಿ ಬಿಡು. ಮತ್ತೆ ನನ್ನ ಮದುವೆಗೆ ಬರುವುದು ಮರಿಬೇಡ. ತಪ್ಪದೇ ಬಂದು ಊಟ ಮಾಡ್ಕೊಂಡು ಹೋಗು. ಇನ್ಯಾವತ್ತು ನಂಗೆ ಫೋನ್ ಮಾಡ್ಬೇಡ ಎಂದು ಬೈದು ಫೋನ್ ಇಟ್ಟಳು. ಹೊಲ್ಲದ ಮನಸ್ಸಿನಿಂದ ಮದುವೆಗೆ ತಯಾರಾದಳು. ಹಸೆಮಣೆ ಮೇಲೆ ಕುಳಿತು ಅವಿನಾಶ್ ಬರ್ತಾನೆ, ತನ್ನನ್ನು ಕರೆದುಕೊಂಡು ಹೋಗ್ತಾನೆ ಎಂದೇ ಒಂದು ನಂಬಿಕೆ ಇಟ್ಟು ಕಾದಿದ್ದಳು ಶುಭ. ಆದರೂ ಅವಳ ನಂಬಿಕೆ ಹುಸಿ ಆಗ್ಲಿಲ್ಲ. ಅವಿನಾಶ್ ಬಂದಿದ್ದ, ಅದು ಅವಳನ್ನು ಕರೆದುಕೊಂಡು ಹೋಗಲಲ್ಲ, ಅವಳ ಮದುವೆ ನೋಡಲು. ಅವಿನಾಶ್ ದಾರೆ ಎರೆಯಲು ಬಂದಾಗ ಶುಭ ಅವನನ್ನು ನೋಡಿ ಕಣ್ತುಂಬಿಕೊಂಡಳು. ಅಳು ತಡೆಯಲಾಗದೆ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ಅಳುತ್ತಿದ್ದಳು. ಅವಳೆದುರಲ್ಲಿ ಕುಳಿತಿದ್ದ ಅವಳ ಗಂಡನಿಗೆ ತಿಳಿಯಿತು ಅವನು ಯಾರೆಂದು. ಕಣ್ಣಲ್ಲಿ ಸನ್ನೆ ಮಾಡಿ ಕೇಳಿದ ಶುಭಳನ್ನು, ಇವನೇನಾ ಅವಿನಾಶ್ ಎಂದು. ಶುಭ ಹೂ ಎಂಬಂತೆ ತಲೆ ಹಾಡಿಸಿ ತಲೆ ಬಗ್ಗಿಸಿದಳು. ಪಾಪ ಅವಳ ಗಂಡನಿಗೂ ಬೇಜಾರಾಯ್ತು ಅವಳ ಅಳು ಕಂಡು. ಹಾಗೆ ಕೈ ಸವರಿ ತನ್ನ ಹೆಂಡತಿಯನ್ನು ಸಮಾಧಾನಿಸಿದ. ಕೊನೆಗೂ ಇಷ್ಟವಿಲ್ಲದೆ ಮದುವೆ ನಡೆದು ಹೋಯಿತು. ಶುಭ ಇಷ್ಟವಿಲ್ಲದ ಮನಸ್ಸಿನಿಂದ ಗಂಡನ ಮನೆಗೆ ಬಂದಳು. ಅವಳು ಬಂದಾಗಿನಿಂದ ತುಂಬಾ ಅಳುತ್ತಿದ್ದಳು. ತವರು ಮನೆಯನ್ನು ಬಿಟ್ಟು ಬಂದಿರುವುದಕ್ಕೆ ಎಂದು ತಿಳಿದು ಎಲ್ಲರೂ ಸಮಾಧಾನ ಮಾಡಿದರು. ಅವಳಿಗೆ ಗಂಡನ ಮನೆ ಉಸಿರು ಕಟ್ಟಿಸಿದಂತೆ ಆಗುತ್ತಿತ್ತು. ಶುಭ ಮದುವೆಯಾಗಿ ಗಂಡನ ಮನೆಗೆ ಬಂದಾಗಿನಿಂದ ಅಳುತ್ತಿದ್ದಳು. ಅವಳ ಅಳು ನೋಡಲಾಗದೆ ಸ್ವಲ್ಪ ದಿನದ ಮಟ್ಟಿಗೆ ಅವರ ತವರು ಮನೆಗೆ ಕಳಿಸಿಕೊಟ್ಟರು. ಶುಭಳ ತವರು ಮನೆಯಲ್ಲಿ ಪ್ರಸ್ತದ ಶಾಸ್ತ್ರ ಇಟ್ಟುಕೊಂಡಿದ್ದರು. ತನ್ನವಳ ಬರುವಿಕೆಗಾಗಿ ಪ್ರೀತಿಯಿಂದ ಕೈಯಲ್ಲಿ ಅವಳಿಗೆ ಮುಡಿಸಲೆಂದು ಮಲ್ಲಿಗೆ ಹೂ ಹಿಡಿದು ಕಾದಿದ್ದ ಜಯಂತ್ ತುಂಬಾ ನಿಧಾನವಾಗಿ ಹಾಲಿನ ಲೋಟ ಹಿಡಿದು ಬಂದಳು. ಹತ್ತು ಅವಳ ಕಂಗಳು ಊದಿದ್ದವು. ಅವಳು ಬಂದೊಡನೆ ಎದ್ದು ನಿಂತ ಅವಳ ಬಾಡಿದ ಮುಖ ಕಂಡು ಸುಮ್ಮನೆ ನಿಂತ. ಅವನು ಅವಳಿಗೆಂದು ತಂದಿದ್ದ ಹೂವನ್ನು ಮುಡಿಸಲು ಒಂದೆಜ್ಜೆ ಮುಂದಾದ ತಕ್ಷಣ ಶುಭ ಅವನನ್ನು ತಡೆದು, ನನ್ನಿಂದ ದೂರ ನಿಲ್ಲಿ ನೀವು. ಈಗ ಸಂತೋಷ ಅಲ್ವಾ ನಿಮ್ಗೆ? ನನ್ ಜೀವನವನ್ನೇ ಹಾಳು ಮಾಡಿಬಿಟ್ರಿ ನೀವು. ಕೊನೆಗೂ ನಿಮ್ಮ ಆಟವೇ ಗೆದ್ದಿತ್ತು. ಈ ಸಮಾಜದ ಎದುರು ನೀವು ನನ್ನ ಗಂಡನಾಗ್ಬಹುದು, ಆದ್ರೆ ನನ್ನ ಮನಸ್ಸಲ್ಲಿ ಎಂದಿಗೂ ನಿಮ್ಗೆ ಗಂಡನ ಸ್ಥಾನವಿಲ್ಲ. ನಿಮ್ಮ ಮೇಲೆ ಯಾವ ಭಾವನೆಯೂ ಬರುತ್ತಿಲ್ಲ ನನ್ಗೆ. ಬಲವಂತವಾಗಿ ನಿಮ್ಮನ್ನು ಗಂಡ ಎಂದು ಒಪ್ಪಿಕೊಳ್ಳಲು ನನ್ನ ಆತ್ಮಸಾಕ್ಷಿ ಒಪ್ಪದು. ಒಂದು ವೇಳೆ ನೀವು ನನ್ನ ಮೇಲೆ ಬಲವಂತವಾಗಿ ನಿಮ್ಮ ಹೆಂಡತಿ ಎಂಬ ಸಲುಗೆ ತೋರಲು ಬಂದರೆ ನಾನು ಅಂದೇ ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ನಾನು ಬದುಕಿರ್ಬೇಕು ಎಂಬ ಇಚ್ಛೆ ನಿಮಗಿದ್ದರೆ ನನ್ನಿಂದ ದೂರ ಇರಿ ಎಂದು ಹೇಳಿ ಅವನ ಮಾತಿಗೂ ಕಾಯದೆ ಮಂಚದ ಮೇಲೆ ಸಿಂಗರಿಸಿದ ಹೂವನ್ನೆಲ್ಲ ಕೊಡವಿ ಮಂಚದ ಒಂದು ತುದಿಯಲ್ಲಿ ಮಲಗಿಬಿಟ್ಟಳು. ಕೈಯಲ್ಲಿದ್ದ ಹೂವು ಮತ್ತು ಅವನ ಮನಸ್ಸು ಎರಡು ಬಾಡಿದವು. ಅವನಿಗೆ ತಿಳಿಯದೆ ಒಂದು ಹನಿ ಕಂಬನಿ ಜಾರಿತ್ತು ಅವನ ಕಣ್ಣಿನಿಂದ. ಅವನು ಇನ್ನೊಂದು ತುದಿಯಲ್ಲಿ ಮಲಗಿ, ನಿನ್ನ ಪ್ರೀತಿ ನನಗೆ ಸಿಗುವವರೆಗೂ ಕಾಯ್ತೀನಿ. ನಿನಗೆ ನಾನು ಏನು ಅಲ್ಲದಿರ್ಬೋದು, ಆದ್ರೆ ನನಗೆ ನೀನೇ ಎಲ್ಲ. ನೀನೇ ಪ್ರೀತಿಯಿಂದ ನನ್ನ ಬಳಿ ಬರುವವರೆಗೂ ನಾನು ನಿನ್ನ ಹತ್ತಿರ ಬರುವುದಿಲ್ಲ ಎಂದುಕೊಂಡು ಮಲಗಿದ. ಬೆಳಿಗ್ಗೆ ಎದ್ದು ನೋಡಿದಾಗ ಶುಭಳ ಸೀರೆ ಎಲ್ಲ ಸಡಿಲವಾಗಿ ಉದುರುವ ಸ್ಥಿತಿಯಲ್ಲಿತ್ತು. ಪಕ್ಕದಲ್ಲಿ ನೋಡಿದ್ರೆ ಜಯ ಇರ್ಲಿಲ್ಲ. ನಂತರ ಅವಳು ನಿದ್ದೆಯಲ್ಲಿ ಒದ್ದಾಡುವುದು ಜಾಸ್ತಿ, ಹಾಗಾಗಿ ಸೀರೆ ಉದುರಿದೆ ಎಂಬುದು ಅವಳ ಅರಿವಿಗೆ ಬಂದು ಸರಿಯಾಗಿ ಸೀರೆ ಸಿಕ್ಕಿಸಿಕೊಂಡು ಆಚೆ ಬಂದಳು. ಅವಳನ್ನು ನೋಡಿದೊಡನೆ ಎಲ್ಲರೂ ಮುಗುಳ್ನಕ್ಕರು. ಇವಳಿಗೆ ಏನೊಂದು ತಿಳಿಯಲಿಲ್ಲ. ಏನೋ ಮಾತಾಡದೆ ಸ್ನಾನಕ್ಕೆ ಹೊರಟಳು. 2 ದಿನ ನಂತರ ಹನಿಮೂನ್ ಊಟಿಗೆ ಹೊರಟರು ನವ ಜೋಡಿ. ಶುಭಳಿಗೆ ಇಷ್ಟವಿಲ್ಲದಿದ್ದರೂ ಮನೆಯವರ ಮಾತಿಗೆ ಕಟ್ಟು ಬಿದ್ದು ಹೊರಟಳು.
ಊಟಿ ತುಂಬಾ ಹಿಡಿಸಿತು ಶುಭಳಿಗೆ. ಏನೋ ಮನಸ್ಸಿಗೆ ತುಂಬಾ ದಿನದ ನಂತರ ನೆಮ್ಮದಿ ಸಿಕ್ಕ ಅನುಭವ. ಅವಳ ಕಣ್ಣಲ್ಲಿದ್ದ ಸಂತೋಷ ಕಂಡು ತಾನೂ ಖುಷಿಪಟ್ಟ ಜಯ್. ಅವಳನ್ನು ಯಾವಾಗಲೂ ಹೀಗೆ ಸಂತೋಷವಾಗಿ ನೋಡಿಕೊಳ್ಬೇಕು ಎಂದು ಮನದಲ್ಲೇ ಅಂದುಕೊಂಡ. ಅಷ್ಟು ದೂರ ಬಂದಿದ್ದರೂ ಅವನ ಬಳಿ ಒಂದು ಮಾತನ್ನು ಆಡಿರ್ಲಿಲ್ಲ ಶುಭ. ಮನೆಯವರಿಗೆ ತೋರಿಸಲು ಒಂದೆರಡು ಫೋಟೋಗಳನ್ನು ಜೊತೆ ನಿಂತು ತೆಗೆಸಿಕೊಂಡರು. ಒಂದು ವಾರ ಅಲ್ಲೇ ಎಲ್ಲಾ ಸ್ಥಳಗಳಿಗೂ ಸುತ್ತಾಡಿಸಿಕೊಂಡು ವಾಪಸ್ ಹಿಂತಿರುಗಿದರು. ಅಲ್ಲೂ ಸಹ ಜಯ ಎಂದು ಶುಭಳ ಮಾತನ್ನು ಮೀರಿರಲಿಲ್ಲ. ಒಂದು ವಾರದ ನಂತರ ಮತ್ತೆ ಒಲ್ಲದ ಮನಸ್ಸಿನಿಂದ ಗಂಡನ ಮನೆಗೆ ಕಳಿಸಿದರು. ಶುಭ ಅಲ್ಲಿ ಒಂದೊಂದು ದಿನ ಕಳೆಯಲು ಕಷ್ಟಪಡುತ್ತಿದ್ದಳು. ಅವಳ ಅತ್ತೆ ಅವಳ ಮನಸ್ಸನ್ನು ಅರ್ಥೈಸಿಕೊಂಡು ಏನೂ ಅಂದುಕೊಳ್ಳದೆ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಮಾವ ರಿಟೈರ್ಡ್ ಆಗಿ ಮನೆಯಲ್ಲೇ ಇದ್ದರು. ಅವಳ ಮೈದುನ ಅವನು ಬಿಸ್ನೆಸ್ ಮಾಡಿಕೊಂಡಿದ್ದ. ತಿಂಗಳಲ್ಲಿ ಶುಭ 10 ದಿನ ಗಂಡನ ಮನೆಯಲ್ಲಿದ್ದರೆ ಇನ್ನು 20 ದಿನ ತವರು ಮನೆಯಲ್ಲೇ ಇರುತ್ತಿದ್ದಳು. ಅವಳಿಗೆ ಗಂಡನ ಮನೆಯಲ್ಲಿ ಹೊಂದಿಕೊಳ್ಳಲು ಕಷ್ಟವಾಗಿತ್ತು. ಕಾಲ ಕಳೆದಂತೆ ಶುಭ ನಿಧಾನವಾಗಿ ಗಂಡನ ಮನೆಯವರೊಂದಿಗೆ ಬೆರೆತಳು. ನಂತರ ತವರು ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿ ಅತ್ತೆ ಮಾವ ಮೈದುನ ಗಂಡ ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಹೀಗೆ ಅವಳ ಹೊಸ ಜೀವನ ಶುರುವಾಗಿತ್ತು. ಆದ್ರೆ ಗಂಡನ ವಿಷಯದಲ್ಲಿ ಅವಳ ಮನಸ್ಸು ಬದಲಾಯಿಸಲಿಲ್ಲ. ಯಾಕೋ ಗೊತ್ತಿಲ್ಲ, ಎಷ್ಟೇ ಪ್ರಯತ್ನಿಸಿದರೂ ಜೈನನ್ನು ಗಂಡನ ಸ್ಥಾನಕ್ಕೆ ತುಂಬಿಕೊಳ್ಳಲು ಆಗ್ಲೇ ಇಲ್ಲ. ಆದರೂ ಅವನೊಂದಿಗೆ ಒಂದು ಸ್ನೇಹ ಸಂಬಂಧ ಮೂಡಿತ್ತು ಅವಳಿಗೆ. ಅವರಿಬ್ಬರು ಎಲ್ಲರೆದುರಿಗೆ ಗಂಡ ಹೆಂಡತಿ ಆದ್ರೂ ಅವರವರ ನಡುವೆ ಒಳ್ಳೆಯ ಸ್ನೇಹಿತರು ಆಗಿದ್ದರು. ಶುಭ ಜಯನೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದಳು. ಜಯ ಕೂಡ ಅವಳ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಾ ಅವಳೊಂದಿಗೆ ಒಳ್ಳೆಯ ಸ್ನೇಹಿತನಂತೆ ಇದ್ದ. ಹೀಗೆ 7-8 ತಿಂಗಳು ಕಳೆಯಿತು. ಎಲ್ಲಾ ತಂದೆ ತಾಯಿಯಂತೆ ಸಹಜವಾಗಿ ಜಯನ ತಂದೆ ತಾಯಿಗೂ ಮೊಮ್ಮಗು ಬೇಕೆಂಬ ಹೆಬ್ಬಯಕೆ ಮನೆ ಮಾಡಿತ್ತು. ಏನಮ್ಮ ಶುಭ, ಮದ್ವೆಯಾಗಿ 8 ತಿಂಗಳಾಗುತ್ತಾ ಬಂತು. ಏನಾದ್ರೂ ಸಿಹಿ ಸುದ್ದಿ ಕೊಡ್ತೀಯೋ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಅದು ಇದು ಅಂತ ಏನಾದ್ರೂ ಮಾಡ್ಕೊಂಡಿದ್ದೀರೋ ಎಂದು ಕೇಳಿಯೇ ಬಿಟ್ಟರು ಜಯನ ತಾಯಿ ರತ್ನಮ್ಮ. ಹಾಗೇನು ಇಲ್ಲ ಅತ್ತೆ ಎಂದು ಹೇಳಿ ಶುಭ ತನ್ನ ಕೋಣೆಗೆ ಹೋಗಿಬಿಟ್ಟಳು. ಇಷ್ಟು ದಿನ ನೆಮ್ಮದಿಯಾಗಿ ಅತ್ತೆ ಮಾವನೊಂದಿಗೆ ಖುಷಿಯಾಗಿ ಇದ್ದ ಶುಭಳಿಗೆ ಚಿಂತೆ ಶುರುವಾಯಿತು. ಹೀಗೆ ಅವರ ಮನದಲ್ಲಿ ಮಗು ಬೇಕೆಂಬ ಬಯಕೆ ಇದೆ ಎಂಬ ಯೋಚನೆ ಕೂಡ ಮಾಡಿರ್ಲಿಲ್ಲ ಅವಳು. ನಾನು ಇನ್ನು ಜಯ ಜೊತೆ ಸಂಸಾರನೇ ಶುರು ಮಾಡಿಲ್ಲ ಎಂಬ ವಿಷಯ ಇವರಿಗೆ ತಿಳಿದ್ರೆ ನನ್ ಕತೆ. ಜಯನನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಯಾಕೋ ಇವರಿಗೆ ಗಂಡ ಎಂಬ ಸಲಿಗೆ ಕೊಡಲು ನನ್ನಿಂದ ಸಾಧ್ಯವಾಗ್ತಿಲ್ಲ. ಈಗ ನಾನೇನು ಮಾಡ್ಲಿ? ಅಯ್ಯೋ ದೇವ್ರೆ, ಈಗ ಇವರಿಗೆ ಮಗು ಹೇಗೆ ಕೊಡ್ಲಿ? ನನ್ನ ಎಂಥ ಸಂಕಟದಲ್ಲಿ ಸಿಲುಕಿಸಿದ ಭಗವಂತ ಎಂದು ಯೋಚಿಸಿದ ಕಣ್ಣೀರಾದಳು ಶುಭ. ಈ ವಿಷಯದ ಬಗ್ಗೆ ಜಯ ಜೊತೆ ಹೇಳಿಕೊಳ್ಳಲು ಮನಸ್ಸಾಗಲಿಲ್ಲ ಅವಳಿಗೆ. ಹೀಗೆ 12 ತಿಂಗಳು ಕಳೆಯಿತು. ನೋಡೋವರೆಗೂ ನೋಡಿ ಬೇಸತ್ತು ಒಂದು ದಿನ ಜೈನನ್ನೇ ಕೇಳೇ ಬಿಟ್ಟರು ಅವನ ತಂದೆ ತಾಯಿ. ಜೈಗೆ ಅವನ ತಂದೆ ತಾಯಿ ಎದುರು ಶುಭಾಳನ್ನು ಬಿಟ್ಟು ಕೊಡಲು ಇಷ್ಟವಿರಲಿಲ್ಲ. ಹಾಗಾಗಿ ಸತ್ಯ ಮುಚ್ಚಿಟ್ಟು ಇನ್ನ ಸ್ವಲ್ಪ ದಿನ ಇರಿ ಎಂದು ಹೇಳಿ ಅವರ ಬಾಯಿ ಮುಚ್ಚಿಸಿದ. ಇನ್ನ 1 ತಿಂಗಳು ಕಾದು ನೋಡಿದರು. ಮದುವೆಯಾಗಿ 1 ವರ್ಷ ಕಳೆಯಲು ಸಮೀಪಿಸಿತ್ತು. ಆದ್ರೆ ಮೊಮ್ಮಗು ಬೇಕು ಎಂಬ ಅವರ ಆಸೆ ಹೆಚ್ಚುತ್ತಾ ಹೋಗಿ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿದ್ದರು. ಪ್ರತಿ ತಿಂಗಳು ಸೊಸೆ ಮುಟ್ಟಾದಾಗ ರತ್ನಮ್ಮ ಕೋಪದಲ್ಲಿ ಶುಭಳೊಂದಿಗೆ ಮಾತೇ ಆಡುತ್ತಿರಲಿಲ್ಲ. ಇಷ್ಟು ದಿನ ಸಂತೋಷವಾಗಿದ್ದ ಶುಭಳಿಗೆ ಇತ್ತೀಚೆಗೆ ಅತ್ತೆ ಮಾವನ ನಡವಳಿಕೆ ಬಹಳ ನೋವುಂಟು ಮಾಡಿತ್ತು. ಕಾರಣವಿಲ್ಲದೆ ಸಣ್ಣ ಪುಟ್ಟ ವಿಚಾರಕ್ಕೂ ಶುಭಳಿಗೆ ಬೈಯುತ್ತಿದ್ದರು. ಎಲ್ಲವನ್ನು ಸಹಿಸಿ ಸುಮ್ಮನಿದ್ದಳು ಶುಭ. ಶುಭಳಲ್ಲಿ ಏನೋ ತೊಂದರೆ ಇರಬೇಕು, ಅದಕ್ಕೆ ಇನ್ನೂ ಮಗು ಆಗಿಲ್ಲ ಎಂದು ಭಾವಿಸಿ ಅವಳ ಅತ್ತೆ ಒಂದು ದಿನ ಬಲವಂತ ಮಾಡಿ ಶುಭಳನ್ನು ಚೆಕಪ್ಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಶುಭ ತುಂಬಾ ಭಯಗೊಂಡಿದ್ದಳು. ಡಾಕ್ಟರ್ ಟೆಸ್ಟ್ಗೆಂದು ಒಳಗೆ ಕರೆದಾಗ ಭಯದಿಂದಲೇ ದೇವರ ನೆನೆಯುತ್ತಾ ಒಳಗೆ ಹೋದಳು. ಡಾಕ್ಟರ್ ಅವಳ ಬಳಿ ಮಾತನಾಡುತ್ತಾ ಎಲ್ಲಾ ವಿಚಾರಿಸಿದರು. ಅವರ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಶುಭಳ ಬಳಿ ಇರಲಿಲ್ಲ. ನಂತರ ಡಾಕ್ಟರ್ ಟೆಸ್ಟ್ ಮಾಡಿದಾಗ ಸತ್ಯ ತಿಳಿಯಿತು. ಡಾಕ್ಟರ್ ಶುಭಳ ಜೊತೆ ಮಾತನಾಡ್ಬೇಕೆಂದು ಅವಳ ಅತ್ತೆಯನ್ನು ಆಚೆ ಕಳಿಸಿದರು. ಶುಭ ಅವ್ರೆ, ನಿಜ ಹೇಳಿ, ನೀವು ನಿಮ್ಮ ಗಂಡನ ಜೊತೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದೀರಾ? ನಿಮ್ಗೆ ಮದುವೆಯಾಗಿ 1 ವರ್ಷ ಕಳೆದಿದೆ ಎಂದು ನಿಮ್ಮ ಅತ್ತೆ ಹೇಳಿದ್ರು. ಆದ್ರೆ ನೀವು ಇನ್ನೂ ಕನ್ಯೆಯಾಗೇ ಇದ್ದೀರಾ, ಇದು ಹೇಗೆ ಸಾಧ್ಯ ಎಂದು ಕೇಳಿದರು ಡಾಕ್ಟರ್. ನಂತರ ಶುಭ ಸತ್ಯ ಒಪ್ಪಿಕೊಳ್ಳಲೇಬೇಕಾಯಿತು ಮತ್ತು ಈ ವಿಷಯ ತನ್ನ ಅತ್ತೆಗೆ ತಿಳಿಯಬಾರದು ಎಂದು ಹೇಳಿಕೊಂಡಳು.
ಸರಿ, ಈ ವಿಷಯ ನಿಮ್ಮ ಅತ್ತೆಗೆ ಹೇಳೋದಿಲ್ಲ. ನಾಳೆ ನಿಮ್ಮ ಗಂಡನೊಂದಿಗೆ ತಪ್ಪದೇ ಬನ್ನಿ ಎಂದು ಹೇಳಿದರು ಡಾಕ್ಟರ್. ಶುಭ ಅವಳ ಅತ್ತೆಗೆ ಏನೂ ತೊಂದರೆ ಇಲ್ವಂತೆ. ಅತ್ತೆ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನಾಳೆ ಮತ್ತೆ ಜಯ ಜೊತೆ ಬರೋಕೆ ಹೇಳಿದ್ದಾರೆ. ನಾಳೆ ನಾನು ಮತ್ತು ಅವರು ಬರ್ತೀವಿ ಎಂದು ಹೇಳಿ ಮನೆಗೆ ಕರೆದುಕೊಂಡು ಹೋದಳು. ಜಯಗೆ ನಡೆದ ವಿಷಯ ತಿಳಿಸಿ ನಾಳೆ ಆಸ್ಪತ್ರೆಗೆ ಹೋಗ್ಬೇಕೆಂದು ಹೇಳಿದಳು ಶುಭ. ಅವಳ ಮಾತಿನಂತೆ ಜಯ ಶುಭಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದ. ಡಾಕ್ಟರ್ ಅವರಿಬ್ಬರನ್ನು ಕೂರಿಸಿ ಕೇಳಿದರು, ಹೇಳಿ ಮಿಸ್ಟರ್ ಅಂಡ್ ಮಿಸಸ್ ಜಯಂತ್, ಏನು ನಿಮ್ಮಿಬ್ಬರ ಸಮಸ್ಯೆ? ನಿಮ್ಮ ತಾಯಿ ನೋಡಿದ್ರೆ ಮೊಮ್ಮಗು ಬೇಕು ಅಂತ ಅಷ್ಟೊಂದು ಆಸೆ ಇಟ್ಟುಕೊಂಡಿದ್ದಾರೆ. ನೀವಿಬ್ರು ನೋಡಿದ್ರೆ ಹೀಗೆ, ಏನ್ ಸಮಸ್ಯೆ ನಿಮ್ಮಿಬ್ಬರ ನಡುವೆ ಎಂದು ಕೇಳಿದರು ಡಾಕ್ಟರ್. ಯಾರತ್ರ ಸತ್ಯ ಮುಚ್ಚಿಟ್ರು ಈ ಡಾಕ್ಟರ್ ಮತ್ತೆ ಲಾಯರ್ ಹತ್ರ ಸತ್ಯ ಮುಚ್ಚಿಡ್ಬಾರ್ದು ಎಂದು ಜಯಂತ್ ಇರುವ ವಿಷಯ ತಿಳಿಸಿದ ಡಾಕ್ಟರ್ಗೆ. ಡಾಕ್ಟರ್ಗೆ ಶಾಕ್ ಆಯ್ತು. 1 ವರ್ಷದಿಂದ ಜೊತೆಗೆ ಇದ್ರು, ಒಂದು ದಿನವೂ ಅವರು ಗಂಡ ಹೆಂಡತಿಯಂತೆ ಇಲ್ಲ ಎಂಬುದು. ಶುಭ, ಏನ್ ನಿಮ್ ಸಮಸ್ಯೆ? ಗಂಡನ ಮೇಲೆ ಈ ರೀತಿ ನಿರ್ಬಂಧ ಹೇರಲು ಕಾರಣ ಏನು ಕೇಳ್ಬಹುದಾ? ಕಾರಣ ಏನಿಲ್ಲ ಮೇಡಮ್, ನನಗೆ ಈ ಮದುವೆ ಇಷ್ಟ ಇರ್ಲಿಲ್ಲ. ಇವರು ಮತ್ತು ನಾನು ಒಳ್ಳೆ ಸ್ನೇಹಿತರಂತೆ ಇದ್ದೀವಿ. ಆದ್ರೆ ಅದ್ಯಾಕೋ ಇವರೊಂದಿಗೆ ಹೆಂಡತಿಯಾಗಿರಲು ನನ್ನಿಂದ ಆಗುತ್ತಿಲ್ಲ, ಆಗುವುದೂ ಇಲ್ಲ. ಇವರನ್ನು ಆ ಸ್ಥಾನದಲ್ಲಿ ಕಲ್ಪನೆ ಮಾಡೋಕ್ಕೂ ಸಾಧ್ಯವಾಗ್ತಿಲ್ಲ ನನ್ಗೆ ಎಂದಳು ಶುಭ. ಹೀಗಂದ್ರೆ ಹೇಗೆ ಶುಭ? ಮದ್ವೆ ಏನೋ ಆಗಿ ಹೋಗಿದೆ. ಹೀಗಲಾದ್ರೂ ನೀವು ನಿಮ್ಮ ಮನಸ್ಸು ಬದಲಾಯಿಸ್ಬೇಕಲ್ವಾ? ನಿಮ್ಗೆ ನಿಮ್ಮದೇ ಅಂತ ಒಂದು ಮಗು ಬೇಕು, ಸಂಸಾರ ಬೇಕು ಎಂಬ ಆಸೆ ಇಲ್ವಾ? ಇದೆ ಮೇಡಮ್, ಆದ್ರೆ ನನ್ಗೆ ಯಾಕೋ ಅದು ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಹಾಗಾದ್ರೆ ಹೇಗೆ? ಸರಿ, ನಿಮ್ಗೆ ಇನ್ನೊಂದು ದಾರಿ ಇದೆ. ನೀವಿಬ್ಬರು ಸೇರುವುದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ನೀವಿಬ್ಬರು ಸೇರದಿದ್ರು ನಿಮ್ಗೆ ಮಗು ಆಗುವಂತೆ ನಾವು ಮಾಡ್ತೇವೆ. ಅದಕ್ಕೊಂದು ಟ್ರೀಟ್ಮೆಂಟ್ ಇದೆ. ಅದಕ್ಕೆ ನೀವಿಬ್ಬರು ಹೋಗ್ಬೇಕು. ಇವತ್ತೆಲ್ಲ ಯೋಚಿಸಿ ನಾಳೆ ಬಂದು ನಿಮ್ಮ ನಿರ್ಧಾರ ತಿಳಿಸಿ ಎಂದರು ಡಾಕ್ಟರ್. ಏನು ಟ್ರೀಟ್ಮೆಂಟ್ ಅದು ಡಾಕ್ಟರ್ ಎಂದು ಪ್ರಶ್ನಿಸಿದ ಜಯ. ಅದು ಟೆಸ್ಟ್ ಟ್ಯೂಬ್ ಬೇಬಿ. ನೀವಿಬ್ಬರು ಸೇರದಿದ್ದರೂ ಅವರು ನಿಮ್ಮ ಮಗುವಿಗೆ ಗರ್ಭ ಧರಿಸುವಂತೆ ಮಾಡುವ ಟ್ರೀಟ್ಮೆಂಟ್. ಹೌದಾ ಡಾಕ್ಟರ್? ಹಾಗೂ ಮಾಡ್ಬೋದಾ? ಹಾಗಾದ್ರೆ ನನಗೆ ಅದೇ ಟ್ರೀಟ್ಮೆಂಟ್ ಕೊಡಿ ಎಂದಳು ಶುಭ. ಆತುರ ಬೇಡಮ್ಮ, ಯಾವುದಕ್ಕೂ ಇವತ್ತು ಯೋಚಿಸಿ ನಾಳೆ ಬಂದು ನಿಮ್ಮ ನಿರ್ಧಾರ ತಿಳಿಸಿ ಎಂದು ಹೇಳಿ ಕಳುಹಿಸಿದರು. ಕಾರಿನಲ್ಲಿ ಬರುವಾಗ ಇಬ್ಬರಲ್ಲೂ ಮೌನ. ಆ ಮೌನ ಮುರಿದು ಮಾತಾಡಿದ ಜಯ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಶುಭ? ಜೀವನ ಪೂರ್ತಿ ಹೀಗೆ ನನ್ನಿಂದ ದೂರ ಇರ್ಬೇಕು ಅನ್ಕೊಂಡಿದ್ಯಾ ಎಂದು ಕೇಳಿದ. ಶುಭಳ ಬಳಿ ಉತ್ತರವಿಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನ್ಗೆ ಮಗು ಬೇಕು, ಮೊಮ್ಮಗು ಬೇಕು ಎಂದು ಅತ್ತೆ ಮಾವ ನೀಡುತ್ತಿರುವ ಹಿಂಸೆ ತಡೆಯಲಾಗುತ್ತಿಲ್ಲ. ದಯವಿಟ್ಟು ಅದೇನು ಟ್ರೀಟ್ಮೆಂಟ್ ಇದೆ ಎಂದು ಡಾಕ್ಟರ್ ಹೇಳಿದ್ರಲ್ಲ, ಅದನ್ನೇ ಮಾಡಿಸೋಣ ಪ್ಲೀಸ್ ಜೈ ಎಂದು ಕೇಳಿಕೊಂಡಳು. ಅವಳ ಮಾತಲ್ಲಿ ಜೈಗೆ ಉತ್ತರ ಸಿಕ್ಕಿತು. ಹಾಗಾದ್ರೆ ಕೊನೆವರೆಗೂ ಹೀಗೆ ನನ್ನಿಂದ ದೂರ ಉಳಿಬೇಕು ಅನ್ಕೊಂಡಿದ್ಯಾ? ಇದೇ ನಿನ್ನ ಕೊನೆ ನಿರ್ಧಾರನಾ ಎಂದು ಕೇಳಿದ ಅವಳನ್ನೇ ನೋಡುತ್ತಾ. ಅವಳು ಮೌನದಿಂದ ತಲೆ ಬಗ್ಗಿಸಿದಳು. ನಂತರ ಮನೆ ತಲುಪಿದರು. ತನ್ನ ತಂದೆ ತಾಯಿಯ ಬಳಿ ಸತ್ಯ ಮುಚ್ಚಿಟ್ಟು, ಗರ್ಭದಲ್ಲಿ ಅದೇನೋ ತೊಂದರೆ ಇದೆ ಅಂತೆ ಅಮ್ಮ, ಆಪರೇಷನ್ ಮಾಡಿದ್ರೆ ಮಗು ಆಗ್ತದೆ ಅಂತೆ. ವಾರ ವಾರ ಹೋಗಿ ಟ್ರೀಟ್ಮೆಂಟ್ ತಕೊಂಡ್ ಬರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಾನೇ ವಾರ ವಾರ ಶುಭನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರುತ್ತೇನೆ. ನಮ್ಗೆ ಬೇಗ ಮಗು ಆಗುತ್ತೆ ಅಮ್ಮ ಎಂದ ಜಯ. ಹೌದಾ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಜಯ, ನಿಮ್ಗೆ ಬೇಗ ಒಂದು ಮಗು ಆದ್ರೆ ಸಾಕಪ್ಪ ಎಂದರು ಅವನ ತಂದೆ ಶೇಖರ್. ಅವಳ ಮಾತಿಗೆ ಬೆಲೆ ಕೊಟ್ಟು ಜೈ ಮರುದಿನನೇ ಶುಭಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಿದ. ಶುಭಳಿಗೆ ಕಷ್ಟ ಎನಿಸಿದರೂ ಮಗು ಬೇಕೆಂಬ ಬಯಕೆಗೆ ಎಲ್ಲವನ್ನು ಸಹಿಸಿಕೊಂಡಳು. ಸತತ 1 ತಿಂಗಳ ಟ್ರೀಟ್ಮೆಂಟ್, ಅದಕ್ಕಾಗಿ ಲಕ್ಷ ಲಕ್ಷ ಸುರಿದರು. ಆದ್ರೆ ಮನೆಯಲ್ಲಿ ಎಂದೂ ಜಯ ಟೆಸ್ಟ್ ಟ್ಯೂಬ್ ಬೇಬಿ ಮಗು ಎಂಬ ಸುಳಿವು ಬಿಟ್ಟು ಕೊಡ್ಲಿಲ್ಲ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಡಾಕ್ಟರ್ ಮುಂದಿನ ತಿಂಗಳು ಗರ್ಭ ನಿಲ್ಲುವುದೆಂಬ ಭರವಸೆ ನೀಡಿ ಕಳುಹಿಸಿದರು. ಮನೆಯವರಿಗೆಲ್ಲ ಮುಂದಿನ ತಿಂಗಳು ಸಿಹಿಸುದ್ದಿ ಬರುತ್ತೆ ಎಂಬ ಖುಷಿಯಿಂದ ಹೇಳಿಕೊಂಡರು. ಆದ್ರೆ ಡಾಕ್ಟರ್ ಮಾತಿನಂತೆ ಶುಭಾಳಿಗೆ ಗರ್ಭ ನಿಲ್ಲೇ ಇಲ್ಲ. ಎಲ್ಲರಿಗೂ ಬಹಳ ನಿರಾಸೆಯಾಯಿತು. ಅಷ್ಟು ಹಣ ಖರ್ಚು ಮಾಡಿ ಅಷ್ಟು ಕಷ್ಟಪಟ್ಟು ಪಡೆದ ಟ್ರೀಟ್ಮೆಂಟ್ ವ್ಯರ್ಥವಾಯಿತು ಎಂದು ಶುಭ ಅಳಲು ಶುರು ಮಾಡಿದಳು. ಆದ್ರೆ ನಾಳೆ ಡಾಕ್ಟರ್ನ ಭೇಟಿ ಮಾಡಿದರು ಶುಭ ಮತ್ತು ಜೈ. ಇದು ಟೆಸ್ಟ್ ಟ್ಯೂಬ್ ಮಗು ಆದ ಕಾರಣ ಸ್ವಲ್ಪ ತಡವಾಗ್ಬೋದು, ಮುಂದಿನ ತಿಂಗಳು ಖಂಡಿತ ನಿಲ್ಲುತ್ತೆಂಬ ಭರವಸೆ ಇತ್ತು ಕಳಿಸಿದರು ಡಾಕ್ಟರ್. ಶುಭ ಮತ್ತು ಅವಳ ಮನೆಯವರು ಮುಂದಿನ ತಿಂಗಳವರೆಗೆ ಕಾದರು. ಅಮ್ಮ ಲಕ್ಷ್ಮಿ, ನನಗೆ ಯಾಕೆ ಇಂಥ ಪರೀಕ್ಷೆ? ಇಷ್ಟವಿಲ್ಲದೆ ಮದುವೆ ಮಾಡಿಸಿದೆ.
ನನ್ನ ಜೀವನವೇ ಒಂದು ಅರ್ಥರಹಿತ ಜೀವನವಾಗಿದೆ. ನನಗಾಗಿ ನಾನೇನೂ ಕೇಳಿಲ್ಲ. ನನ್ನ ಜೀವನಕ್ಕೆ ಒಂದು ಬೆಲೆ ಬರಬೇಕಾದ್ರೆ ನನಗೆ ಮಗು ಬೇಕು. ನನಗೆ ಇನ್ನೇನು ಬೇಡ ಅಮ್ಮ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಸಹಿಸಿಕೊಂಡಿದ್ದೀನಿ. ನನ್ನ ಮಗುಗೋಸ್ಕರ ಈ ಬರಡಾದ ಬಾಳಿಗೆ ಒಂದು ಮಗು ನೀಡಿ ನನ್ನ ಜೀವನದಲ್ಲಿ ಒಂದು ಬೆಳಕು ನೀಡು ತಾಯಿ, ಇನ್ನೇನು ಬೇಡ ಎಂದು ಕಂಬನಿ ಸುರಿಸುತ್ತಾ ತನ್ನಿಷ್ಟದ ದೇವಿ ಲಕ್ಷ್ಮಿಯನ್ನು ಮನದಲ್ಲೇ ಪ್ರಾರ್ಥಿಸುತ್ತಾ ಕುಳಿತಿದ್ದಳು. ಶುಭ ಎಂದವರ ಮಾತಿಗೆ ಎಚ್ಚೆತ್ತು ಕಣ್ಣೊರೆಸಿಕೊಂಡು ಹಿಂದೆ ತಿರುಗಿದಳು. ಯಾಕೆ ಶುಭ ಒಬ್ಬಳೆ ಕೂತು ಏನೋ ಯೋಚಿಸ್ತಿದ್ಯಾ, ಏನಾಯ್ತು ಎಂದ ಜೈ. ಅದು ಏನಿಲ್ಲ ರೀ, ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೆ. ಈ ತಿಂಗಳು ಕೂಡ ಹಾಗೆ ಆದರೆ ಏನು ಮಾಡೋದು? ಮಾವ ಬೇರೆ ನಮಗೆ ಮಗು ಆಗುತ್ತೆ ಅನ್ನೋ ನಂಬಿಕೆಯಲ್ಲೇ ಆಪ್ರೇಷನ್ಗೆ ಅಷ್ಟೊಂದು ಹಣ ಕೊಟ್ಟಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ ರೀ. ಆಗುತ್ತೆ ಶುಭ, ನೀನು ಜಾಸ್ತಿ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ದೇವರಿದ್ದಾನೆ, ಒಳ್ಳೆಯದೇ ಆಗುತ್ತೆ. ಏನು ರೀ, ನನಗಂತೂ ನೆಮ್ಮದಿನೇ ಇಲ್ಲ. ಏನಾಗೋಲ್ಲ, ನಮಗೆ ಮಗು ಹಾಗೇ ಆಗುತ್ತೆ, ಹೋಗು ಮಲ್ಕೋ. ಸರಿ ಎನ್ನುತ್ತಾ ಮಲಗಿದಳು ಶುಭ. ತಿಂಗಳು ಕಳೆಯಿತು ಮತ್ತು ಅದೇ ತನ್ನ ಅತ್ತೆ ಮಾವನ ಪ್ರಶ್ನೆಗೆ ಉತ್ತರಿಸಲಾಗದೆ ನರಕ ಯಾತನೆ ಪಡುತ್ತಿದ್ದಳು. ಮತ್ತೆ ಡಾಕ್ಟರ್ ಬಳಿ ಹೋಗಿ ವಿಚಾರಿಸಿದಾಗ ಮತ್ತೆ ಅದೇ ಉತ್ತರ ಅವರಿಂದ. ಸಾಕಾಗಿ ಹೋಗಿತ್ತು ಶುಭ ಮತ್ತು ಜೈಗೆ. ಡಾಕ್ಟರ್ ಹೇಳಿದನ್ನೇ ಹೇಳ್ತಿದ್ದಾರೆ. ನನಗಂತೂ ನಮಗೆ ಮಗು ಆಗುತ್ತೆ ಅನ್ನುವ ಭರವಸೆನೇ ಹೋಗಿದೆ ರೀ. ನಿಮ್ಮ ಅಪ್ಪ ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ನನಗೆ. ದಯವಿಟ್ಟು ನನ್ನನ್ನು ನನ್ನ ತವರು ಮನೆಗೆ ಬಿಟ್ಟು ಬಿಡಿ, ಹೇಗೋ ಇದ್ದು ಬಿಡ್ತೀನಿ ಎಂದಳು ಅಳುತ್ತಾ. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನಿನಗೆ ನಂಬಿಕೆ ಹೋಗಿರ್ಬೋದು, ಆದರೆ ನನಗೆ ನಂಬಿಕೆ ಇದೆ. ನೀನು ಈಗ ನಿನ್ನ ತವರು ಮನೆಗೆ ಹೋದರೆ ಅಪ್ಪ ಅಮ್ಮನಿಗೆ ಏನು ಹೇಳೋದು? ಸ್ವಲ್ಪ ತಾಳ್ಮೆ ತಂದುಕೋ ಶುಭ ಎಂದು ಸಮಾಧಾನಿಸಿದ. ಕಾದು ನೋಡುವಷ್ಟು ನೋಡಿದರು ಶುಭಾಳ ಅತ್ತೆ ಮಾವ. ಏನು ಇದು ಜೈ, 3 ತಿಂಗಳಿಂದ ನೋಡ್ತಿದ್ದೀವಿ, ಆದರೆ ನಿನ್ನ ಕಡೆಯಿಂದ ಯಾವುದೇ ಸುದ್ದಿ ಇಲ್ಲ. ಲಕ್ಷ ಲಕ್ಷ ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ದು ಯಾಕೆ ಹೀಗೆ ಆಗ್ತಿದೆ? ಯಾವ ಆಸ್ಪತ್ರೆ ಅದು ಹೇಳು, ಅಥವಾ ಆ ಡಾಕ್ಟರ್ ನಂಬರ್ ಕೊಡು ನನಗೆ, ನಾನು ವಿಚಾರಿಸ್ತೇನೆ ಎಂದು ತುಸು ಕೋಪದಲ್ಲಿ ಕೇಳಿದರು ಅವನ ತಂದೆ. ಜೈ ಆಸ್ಪತ್ರೆ ಮತ್ತು ಡಾಕ್ಟರ್ ನಂಬರ್ ಕೇಳಿದೊಡನೆ ನಡುಕ ಶುರುವಾಯಿತು. ಇವರು ಡಾಕ್ಟರ್ ಬಳಿ ವಿಚಾರಿಸಿ ನಿಜಾಂಶ ಇವರಿಗೆ ತಿಳಿದು ಬಿಟ್ಟರೆ ಎಂಬ ಭಯ ಶುರುವಾಯಿತು. ಅಪ್ಪ ಈ ಸಲ ಡಾಕ್ಟರ್ 100ರಷ್ಟು ಭರವಸೆ ನೀಡಿದ್ದಾರೆ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಎಂದು ಹೇಳಿ ಸಮಾಧಾನಿಸಿದ. ಆದರೆ ಮನದಲ್ಲೊಂದು ಯೋಚನೆ, ಭಯ ಇದ್ದೇ ಇತ್ತು. ಶುಭಳಿಗೆ ಯಾಕೋ ಅಲ್ಲಿ ಇರಲು ಒಂಥರ ಹಿಂಸೆ ಎನಿಸ್ತಿತ್ತು. ಅತ್ತೆ ಮಾವ ಅವಳನ್ನು ಚೆನ್ನಾಗಿ ನೋಡಿಕೊಂಡರು, ಮಗು ವಿಷಯದಲ್ಲಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದರು. ಅದು ಶುಭಳ ನೆಮ್ಮದಿ ಕೆಡಿಸಿತ್ತು. 1 ವಾರದ ಮಟ್ಟಿಗೆ ತನ್ನ ತಾಯಿಯ ಅಣ್ಣ ಎಂದರೆ ಮಾವನ ಮನೆಗೆ ಹೋಗಿ ಬರ್ತೇನೆಂದು ಹೇಳಿ ತನ್ನ ಮಾವನ ಮನೆಗೆ ಬಂದಳು ಶುಭ. ಅಲ್ಲಿಂದಲೇ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿಕೊಂಡು ಬರುತ್ತಿದ್ದರು. 1 ವಾರ ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ಶುಭಾಳಂತೂ ಪೂರ್ತಿ ಖುಷಿಪಟ್ಟು ಮೊದಲು ತನ್ನ ಅತ್ತೆ ಮಾವ ಮತ್ತು ಜೈಗೆ ಫೋನ್ ಮಾಡಿ ತಿಳಿಸಿದಳು. ಅವಳ ಅತ್ತೆ ಮಾವ ಸಂತಸಪಟ್ಟು ಕೂಡಲೇ ಹೂ ಹಣ್ಣುಗಳೊಂದಿಗೆ ಶುಭಳನ್ನು ನೋಡಲು ಬಂದರು. ಅಮ್ಮ ಶುಭ, ಅಂತೂ ನಮ್ಮನ್ನು ಅಜ್ಜಿ ತಾತ ಮಾಡಿದೆ. ನಮಗಂತೂ ಸಂತೋಷ ತಡೆಯಕ್ಕೆ ಆಗ್ತಿಲ್ಲ. ಇನ್ನು ಮುಂದೆ ನೀನು ಹುಷಾರಾಗಿ ಇರಬೇಕು, ಆರೋಗ್ಯದ ಕಡೆ ಗಮನ ಕೊಡು. ನಿಂಗೆ ಏನೇ ಬೇಕೆಂದರೆ ನಮ್ಮನ್ನು ಕೇಳು ಅಥವಾ ಜೈನ ಕೇಳು. ನೀನು ಇಲ್ಲೇ ನಿಮ್ಮ ಮಾವನ ಮನೆಯಲ್ಲಿ ಇರು, ಪರವಾಗಿಲ್ಲ. ಆಸ್ಪತ್ರೆ ಇಲ್ಲಿಂದ ಹತ್ತಿರ, ಹಾಗಾಗ ಹೋಗಿ ಚೆಕಪ್ ಮಾಡಿಸೋಕೆ ಹತ್ತಿರ ಆಗುತ್ತೆ. ಅಲ್ಲಿಂದ ಅಂದರೆ ನೀನು ಕಾರ್ನಲ್ಲಿ ಜರ್ನಿ ಮಾಡಿ ಏನಾದರೂ ತೊಂದರೆ ಆದರೆ ಎಂದು ತಮ್ಮ ಸೊಸೆ ಅಡಗಿನ ಕಾಳಜಿ ತೋರಿಸಿದರು ಅವಳ ಅತ್ತೆ ಮಾವ. ಅವರ ಮಾತಿನಂತೆ ಶುಭ ತನ್ನ ಅಮ್ಮನ ಅಣ್ಣನ ಮನೆಯಲ್ಲಿ ಇದ್ದಳು. ಅವರು ಸಹ ಸ್ವಂತ ಮಗಳಂತೆ ಶುಭಳನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಅತ್ತೆ ಮಾವ ವಾರಕ್ಕೊಮ್ಮೆ ಬಂದು ಶುಭಳನ್ನು ನೋಡಿಕೊಂಡು ಬರುತ್ತಿದ್ದರು. ಶುಭಳಿಗೆ 6 ತಿಂಗಳು ತುಂಬಿತ್ತು. ಆಗ ಶುಭ ಮತ್ತು ಜೈ ಒಮ್ಮೆ ದೇವಸ್ಥಾನಕ್ಕೆ ಹೋಗಿದಾಗ ಯಾರೋ ಜ್ಯೋತಿಷ್ಯದವರು ನಿಮಗೆ ಅಂಗವಿಕಲ ಮಗು ಜನಿಸುತ್ತೆ ಎಂದು ಭವಿಷ್ಯ ನುಡಿದು ಬಿಟ್ಟರು. ಶುಭಳಿಗಂತೂ ಒಮ್ಮೆಲೆ ಮೈ ಕಂಪಿಸಿತು. ಇಷ್ಟು ದಿನ ಒಂದು ಚಿಂತೆಯಾದರೆ ಈಗ ಇನ್ನೊಂದು ಚಿಂತೆ ಎದುರಾಯ್ತಲ್ಲ ದೇವರೇ ಎಂದು ಅಳಲು ಶುರು ಮಾಡಿದಳು. ಅಳ್ಬೇಡ ಶುಭ, ಹಾಗೆಲ್ಲ ಏನೂ ಆಗೋಲ್ಲ. ಅವರು ಹೇಳಿದ ಕೂಡಲೇ ಎಲ್ಲ ನಿಜ ಆಗುತ್ತಾ ಹೇಳು. ಯಾರಿಂದಾದರೂ ಮುಂದೆ ಏನಾಗುತ್ತೆ ಅಂತ ಅಷ್ಟು ನಿಖರವಾಗಿ ಹೇಳೋಕ್ಕೆ ಸಾಧ್ಯನಾ? ನೀನು ಅಳ್ಬೇಡ, ನಮ್ಮ ಮಗು ಚೆನ್ನಾಗೇ ಹುಟ್ಟುತ್ತೆ, ಹಾಗೆಲ್ಲ ಏನೂ ಆಗೋಲ್ಲ ಎಂದು ಸಮಾಧಾನಿಸಿದ ಜೈ. ಹಾಗಲ್ಲ ರೀ, ಮೊದಲೇ ಇದು ಟೆಸ್ಟ್ ಟ್ಯೂಬ್ ಬೇಬಿ. ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ಟರೆ ಅಂತ ಭಯ ಆಗ್ತಿದೆ ರೀ. ಹಾಗೆಲ್ಲ ಏನೂ ಆಗೋಲ್ಲ ಅಂತ ನಾನು ಹೇಳ್ತಿದ್ದೀನಿ ತಾನೇ. ಹಾಗೇನಾದರೂ ಇದ್ದಿದ್ರೆ ಚೆಕಪ್ ಮಾಡಿದಾಗ ಡಾಕ್ಟರ್ಗೆ ತಿಳಿಬೇಕಿತ್ತಲ್ವಾ? ನೀನು ಏನೇನು ಯೋಚಿಸುತ್ತಾ ನಿನ್ನ ಆರೋಗ್ಯ ಹಾಳು ಮಾಡಬೇಡ. ನಮ್ಮ ಮಗುಗೆ ತೊಂದರೆ ಆಗಬಾರ್ದು. ಆ ಜ್ಯೋತಿಷ್ಯದವರು ಹೇಳಿದ್ದನ್ನು ಮನೆಯಲ್ಲಿ ಯಾರಿಗೂ ಹೇಳಬೇಡ, ಇಲ್ಲೇ ಬಿಟ್ಟು ಬಿಡು ಎಂದು ಹೇಳಿದ. ಅವನು ಏನೇ ಸಮಾಧಾನ ಮಾಡಿದರೂ ಶುಭಳಿಗೆ ಒಂದು ಕೊರಗು ಶುರುವಾಗಿತ್ತು.
7 ತಿಂಗಳು ತುಂಬಿದ ನಂತರ ಅದ್ಧೂರಿಯಾಗಿ ಶುಭಳ ಶ್ರೀಮಂತ ನೆರವೇರಿತು. 2 ಮನೆಯವರಿಗೂ ಸಂಭ್ರಮವೋ ಸಂಭ್ರಮ. ಆದರೆ ಡೆಲಿವರಿ ಟೈಮ್ ಹತ್ತಿರ ಬರುತ್ತಿದ್ದಂತೆ ಶುಭಳಿಗೆ ಒಳಗೊಳಗೆ ಭಯ ಹೆಚ್ಚಾಗಿತ್ತು. ಜ್ಯೋತಿಷ್ಯದವರು ಹೇಳಿದಂತೆ ಆಗುವುದೋ ಏನೋ ಎಂದು. ಡೆಲಿವರಿ ದಿನ ಬಂದು ಬಿಟ್ಟಿತ್ತು. ಶುಭಳಿಗೆ ಚಿಂತೆ ಕೂಡ ಹೆಚ್ಚಿತ್ತು. ಅಂತೂ ಶುಭ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಮಗು ಹುಟ್ಟಿದೊಡನೆ ಶುಭ ಮೊದಲು ಹೆಣ್ಣು ಮಗುನ ಗಂಡು ಮಗನ ಎಂದು ಕೇಳದೆ ನನ್ನ ಮಗು ಚೆನ್ನಾಗಿದೆಯಾ ಎಂದು ಕೇಳಿದ್ಲು. ನಂತರ ಮಗು ನೋಡಿದ ಮೇಲೆ ಶುಭಾಳಿಗೆ ಸಮಾಧಾನ ಆಗಿತ್ತು. ಮಗು ಮುದ್ದು ಮುದ್ದಾಗಿ ಕೆಂಪು ಕೆಂಪಾಗಿ ಆರೋಗ್ಯವಾಗಿತ್ತು. ಶುಭ ಅಂತೂ ದೇವರಿಗೆ ಧನ್ಯವಾದ ಅರ್ಪಿಸಿ ಖುಷಿಪಟ್ಟಳು. ಅವಳ ಅತ್ತೆ ಮಾವ ಅಂತೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಜನಿಸಿದಾಳೆ ಎಂದು ಊರಿಗೆಲ್ಲ ಸಿಹಿ ಹಂಚಿದರು. ಶುಭ ಮತ್ತು ಮಗುವನ್ನು ಅವಳ ತವರು ಮನೆಗೆ ಕಳಿಸಿಕೊಟ್ಟರು. ಶುಭ ಅಂತೂ ತುಂಬ ಸಂತೋಷವಾಗಿದ್ದಳು. ನನ್ನ ಜೀವನ ಸರಿ ಹೋಯಿತು, ಇನ್ಮೇಲೆ ನಾನು ಜೀವನದಲ್ಲಿ ಸುಖವಾಗಿ ಇರ್ತೇನೆ ಎಂದು ನೆಮ್ಮದಿಯ ಉಸಿರು ಬಿಟ್ಟಳು. ಆದರೆ ವಿಧಿಯ ಯೋಜನೆ ಅಲ್ಲಿಗೆ ಮುಗಿದಿರಲಿಲ್ಲ. ಮಗುವಿಗೆ ವರ್ಷ ತುಂಬಿದ ಮೇಲೆ ನಾಮಕರಣ ಮಾಡಿ ಹೆಸರಿಟ್ಟರು. ಕೆಲ ಸಂಭ್ರಮದಲ್ಲಿ ಇದ್ದಾಗಲೇ ಒಂದು ಆಘಾತಕಾರಿ ವಿಷಯ ಬಂದಿತ್ತು. ಜೈಗೆ ಅಪಘಾತವಾಗಿದೆ ಎಂದು ಕರೆ ಬಂದಿತ್ತು. ಎಲ್ಲರೂ ಗಾಬರಿಯಿಂದ ಆಸ್ಪತ್ರೆಗೆ ಓಡೋಡಿ ಬಂದರು. ಜೈಗೆ ಅಪಘಾತದಲ್ಲಿ ಒಂದು ಕಾಲು ಮುರಿದು ಗಂಭೀರ ಗಾಯಗಳಾಗಿದ್ದವು. ಜೈ ಹಿರಿಯ ಮಗನಾದ ಕಾರಣ ಮನೆಯ ಖರ್ಚು ವೆಚ್ಚ ಮತ್ತು ಹಣ ಒಡವೆ ಆಸ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವನದೇ ಆಗಿತ್ತು. ಟ್ರೀಟ್ಮೆಂಟ್ಗೆ 1 ಲಕ್ಷದ ಮೇಲೆ ಖರ್ಚಾಗುತ್ತೆ ಎಂದು ಡಾಕ್ಟರ್ ತಿಳಿಸಿದರು. ಶುಭಳಿಗೆ ತನ್ನ ಗಂಡನನ್ನು ಅಂಥ ಪರಿಸ್ಥಿತಿಯಲ್ಲಿ ನೋಡಿ ಆಕಾಶವೇ ಕಳಚಿ ಬಿದ್ದಂತೆ ಆಗಿತ್ತು. ಟ್ರೀಟ್ಮೆಂಟ್ಗಾಗಿ ಹಣವನ್ನು ತೆಗೆಯಲು ನೋಡಿದಾಗ ಅವನ ಅಕೌಂಟ್ನಲ್ಲಿ ದುಡ್ಡೇ ಇರಲಿಲ್ಲ ಮತ್ತು ಅವನ ತಂದೆಯ ಪೆನ್ಷನ್ ಹಣ ಮತ್ತು ಅವರ ಅಕೌಂಟ್ನಲ್ಲಿ ಕೂಡ ಹಣ ಇರಲಿಲ್ಲ. ಹಣ ಎಲ್ಲ ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ. ಅಷ್ಟೊಂದು ಹಣ ಎಲ್ಲಿ ಹೋಯಿತು ಎಂದು ಗಾಬರಿಕೊಂಡರು. ಮನೆಯವರಿಗೆ ಪೆಟ್ಟಿನ ಮೇಲೆ ಪೆಟ್ಟು. ಒಂದು ಕಡೆ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಒಂದು ಕಡೆ ನೋಡಿದರೆ ಹಣ ಇಲ್ಲ. ನಂತರ ಒಡವೆಗಳನ್ನು ಒತ್ತೆ ಇಟ್ಟಾದರೂ ಟ್ರೀಟ್ಮೆಂಟ್ ಕೊಡಿಸೋಣಂದು ಮನೆಯಲ್ಲಿ ನೋಡಿದರೆ ಇನ್ನೊಂದು ಆಘಾತ. ಮನೆಯಲ್ಲಿ ಒಡವೆಗಳು ಕೂಡ ಕಾಣುತ್ತಿಲ್ಲ. ಅವರಿಗೆ ಜೈ ಮೇಲೆ ಬಂದ ಕೋಪ ಅಷ್ಟಿಷ್ಟಲ್ಲ. ಅವ್ರಿಗೆ ಏನು ಮಾಡಬೇಕು ತೋಚಲಿಲ್ಲ. ಜೈನ ಪರಿಸ್ಥಿತಿಯಲ್ಲಿ ಅವನನ್ನು ಪ್ರಶ್ನಿಸುವುದು ಬೇಡ, ಮೊದಲು ಟ್ರೀಟ್ಮೆಂಟ್ ಕೊಡಿಸೋಣ, ನಂತರ ವಿಚಾರಿಸೋಣ ಎಂದುಕೊಂಡು ಸಾಲ ಮಾಡಿ ಸ್ವಲ್ಪ ಹಣ ಹೊಂದಿಸಿದರು. ಇನ್ನು ಸ್ವಲ್ಪ ಹಣವನ್ನು ಶುಭ ತನ್ನ ತವರು ಮನೆಯವರ ಬಳಿ ಕೇಳಿ ಪಡೆದು ಟ್ರೀಟ್ಮೆಂಟ್ ಕೊಡಿಸಿದರು. ಆದರೆ ಮನೆಯವರಿಗೆಲ್ಲ ಕೋಟಿ ಕೋಟಿ ಹಣ ಏನಾಯಿತು ಎಂಬ ಪ್ರಶ್ನೆ ಬಿಡಿಸಲಾಗದ ಕಗ್ಗಂಟಾಗಿತ್ತು. ಜಯ ಹುಷಾರಾಗುವುದನ್ನೇ ಕಾದಿದ್ದರು ಎಲ್ಲರೂ. ಜೈಗೆ ಆಪರೇಷನ್ ಆಗಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದರು. 2 ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇರಬೇಕು ಎಂದು ಡಾಕ್ಟರ್ ತಿಳಿಸಿದರು. ಅವನ ತಂದೆಗೆ ಅವನ ಮೇಲೆ ಕೋಪ ಉಕ್ಕಿತ್ತು. ಅವನನ್ನು ಮನೆಗೆ ಕರೆದುಕೊಂಡು ಬಂದೊಡನೆ ಏನಾಯಿತು ಅಷ್ಟೊಂದು ದುಡ್ಡು ಒಡವೆಗಳು ಎಂದು ಪ್ರಶ್ನಿಸಿದರು. ಜಯ ಏನೂ ಮಾತನಾಡದೆ ತಲೆ ತಗ್ಗಿಸಿದ. ಅವರ ಕೋಪ ಇನ್ನು ತಾರಕಕ್ಕೆ ಏರಿತ್ತು. ಈಗ ಹೇಳ್ತೀಯೋ ಇಲ್ವೋ, ಏನೋ ಮಾಡಿದೆ ಅಷ್ಟೊಂದು ಹಣ ಮತ್ತು ಒಡವೆಗಳನ್ನು ಎಂದು ಪ್ರಶ್ನಿಸುತ್ತಾ ಕೋಪದಲ್ಲಿ ಜೈನ ಆಪರೇಷನ್ಗೆ ಆಗಿರುವ ಕಾಲಿಗೆ ಒದ್ದರು. ಅಷ್ಟು ಕೋಪ ಬಂದಿತ್ತು ಅವರಿಗೆ. ಅವನನ್ನು ತಡೆಯಲು ಶುರು ಮಾಡಿದರು ಅವನ ತಂದೆ. ಅವನ ತಾಯಿ ಮತ್ತು ಶುಭ ಎಷ್ಟೇ ಬಿಡಿಸಲು ಪ್ರಯತ್ನಿಸಿದರೂ ಕೇಳುತ್ತಿಲ್ಲ. ಹುಷಾರಿಲ್ಲದ ಮಗನ ಮೇಲೆ ಕೋಪದಿಂದ ಹೊಡೆಯುತ್ತಿದ್ದರು. ಅಷ್ಟೆಲ್ಲ ಆದರೂ ಹಣ ಏನಾಯಿತು ಎಂದು ಜಯ ಒಂದು ಚೂರು ಸಹ ಬಾಯಿ ಬಿಡಲಿಲ್ಲ. ಅವನನ್ನು ಒಡೆಯುವುದು ನೋಡಲಾಗದೆ ಶುಭ ತನ್ನ ಮಾವನ ಕಾಲು ಕಟ್ಟಿಕೊಂಡು, ದಯವಿಟ್ಟು ಅವರನ್ನು ಒಡೆಬೇಡಿ ಮಾವ, ಅವರನ್ನು ಈಗ ತಾನೇ ಆಸ್ಪತ್ರೆಯಿಂದ ಕರೆದುಕೊಂಡು ಬಂದಿದ್ದೇವೆ, ನಿಧಾನವಾಗಿ ವಿಚಾರಿಸೋಣ, ಅವ್ರಿಗೆ ಒಡೆಯಬೇಡಿ, ಅವರು ಮೊದಲು ಪೂರ್ತಿ ಗುಣವಾಗಲಿ ಎಂದು ಬೇಡಿಕೊಂಡಳು ಶುಭ. ನನಗೆ ಗೊತ್ತು ಇದರಲ್ಲಿ ನಿನ್ನ ಕೈವಾಡ ಸಹ ಇದೆ. ನೀನು ಮತ್ತು ಇವನು ಹಣ ಎಲ್ಲ ಏನೋ ಮಾಡಿದ್ದೀರಾ. ನಿನಗೆ ಹೇಳದೆ ಅಷ್ಟೊಂದು ಹಣ ಮತ್ತು ಒಡವೆಗಳನ್ನು ಇವನು ತೆಗೆದುಕೊಂಡು ಹೋಗಿರ್ತಾನಾ? ನಿನಗೆ ಗೊತ್ತು ಹಣ ಏನಾಗಿದೆ ಎಂದು. ನೀನಾದರೂ ಬಾಯಿ ಬಿಟ್ಟು ಹೇಳು. ಇಬ್ಬರು ಸೇರ್ಕೊಂಡು ನನ್ನ ಮನೆಯ ಎಲ್ಲ ಒಡವೆಗಳನ್ನು ಏನು ಮಾಡಿದ್ರಿ ಎಂದು ಕೋಪದಿಂದ ಶುಭಳನ್ನು ಕೇಳಿದರು ಜೈನ ತಂದೆ. ಅದನ್ನು ಕೇಳಿ ಶುಭಳಿಗೆ ತಲೆ ತಿರುಗಿದಂತಾಯಿತು. ಏನೂ ತಪ್ಪು ಮಾಡದಿದ್ದರೂ ನನ್ನ ಮೇಲೆ ಹೊರಿಸುತ್ತಿದ್ದಾರೆ ಎಂದು. ಇಲ್ಲ ಮಾವ, ಖಂಡಿತವಾಗಿಯೂ ನನಗೇನು ಗೊತ್ತಿಲ್ಲ. ಇವರು ನನ್ನ ಬಳಿ ಏನು ಹೇಳಿಲ್ಲ. ಹಣ ಎಲ್ಲ ಏನಾಯಿತು ನನಗೆ ಗೊತ್ತಿಲ್ಲ ಮಾವ, ನನ್ನ ನಂಬಿ ದಯವಿಟ್ಟು, ಇದರಲ್ಲಿ ನನ್ನದೇನು ತಪ್ಪಿಲ್ಲ ಎಂದು ಅಳುತ್ತಾ ಹೇಳಿದಳು. ನಾನು ನಂಬಲ್ಲ. ಅವನೊಬ್ಬನೇ ಕೋಟಿ ಕೋಟಿ ಹಣ ಏನು ಮಾಡೋಕ್ಕೆ ಸಾಧ್ಯ? ನಿನ್ನ ತವರು ಮನೆಗೆ ಕೊಟ್ಟಿರ್ಬೋದು. ನನ್ನ ಮನೆ ಹಾಳು ಮಾಡಿ ನಿನ್ನ ತವರು ಮನೆ ಬೆಳೆಸೋಕ್ಕೆ ನೋಡ್ತಿದ್ಯಾ ಎಂದು ಕೋಪದಲ್ಲಿ ಬೈದರು. ಶುಭಳಿಗೆ ಕೋಪ ಬಂದು, ಬಾಯಿಗೆ ಬಂದಂತೆ ಮಾತಾಡಬೇಡಿ. ನಾನು ಯಾಕೆ ನಿಮ್ಮ ಹಣನ ನನ್ನ ತವರು ಮನೆಗೆ ಕೊಡಲಿ? ಅವರು ನನ್ನ ಮದುವೆಯಲ್ಲಿ ಮಾಡಿಸಿಕೊಟ್ಟ ಒಡವೆಗಳು ಕಾಣುತ್ತಿಲ್ಲ. ಅವರು ಕೊಟ್ಟಿದ್ದನ್ನು ಮತ್ತೆ ಅವರಿಗೆ ಕೊಡೋಕೆ ಹೇಗೆ ಸಾಧ್ಯ? ನಿಜವಾಗಿಯೂ ನನಗೆ ಹಣದ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿಕೊಂಡಳು.
ಶುಭ ಎಷ್ಟೇ ಕೇಳಿಕೊಂಡರೂ ಅವಳ ಅತ್ತೆ ಮಾವನಿಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಅವಳು ಮತ್ತು ಜೈ ಸೇರಿಕೊಂಡು ಹಣವನ್ನೆಲ್ಲ ಏನೋ ಮಾಡಿದ್ದಾರೆ ಎಂಬುದು ಅವರಿಗೆ ಮನದಟ್ಟಾಗಿತ್ತು. ಈ ಘಟನೆಯ ನಂತರ ಮನೆಯಲ್ಲಿ ವಾತಾವರಣವೇ ಸರಿ ಇರಲಿಲ್ಲ. ಪ್ರತಿದಿನ ಹಣ ಏನು ಮಾಡಿದ್ದೀರಿ ಎಂದು ಶುಭ ಮತ್ತು ಜಯಗೆ ಹಿಂಸಿಸುತ್ತಿದ್ದರು. ಜಯನನ್ನು ಮಗ ಎಂದು ಸಹ ನೋಡದೆ ಹೊಡೆಯುತ್ತಿದ್ದರು. ಆದರೆ ಜಯ ಮಾತ್ರ ಎಂದೂ ಬಾಯಿ ಬಿಡಲಿಲ್ಲ. ಅವರು ತನ್ನ ಗಂಡನನ್ನು ಹೊಡೆದು ಬಡಿದು ಮಾಡುವುದನ್ನು ನೋಡಲಾಗದೆ ತಾನೇ ಕೆಲಸಕ್ಕೆ ಸೇರಿ ಸ್ವಲ್ಪ ಸ್ವಲ್ಪವೇ ಹಣ ನೀಡುವುದಾಗಿ ತನ್ನ ಅತ್ತೆ ಮಾವನ ಬಳಿ ಕೇಳಿಕೊಂಡಳು ಶುಭಾಳಿಗೆ ತನ್ನ ಗಂಡನ ಮೇಲೆ ವಿಪರೀತ ಕೋಪ ಬಂದಿತು. ತಾನು ಏನು ತಪ್ಪು ಮಾಡದಿದ್ದರೂ ನನ್ನ ದೂರುತ್ತಿದ್ದಾರೆ. ತನ್ನ ಗಂಡನಾದರೂ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಎಂದು ಒಂದು ಬಾರಿ ಆದರೂ ಹೇಳಬಾರ್ದಾ ಎಂದು ಜಯ ಮೇಲೆ ಕೋಪ ಬಂದಿತು. ನಿಜ ಹೇಳ್ರಿ, ಯಾಕೆ ಹೀಗೆ ಮೌನದಿಂದ ನಮ್ಮನ್ನೆಲ್ಲ ಕೊಲ್ತಿದ್ದೀರಾ? ಅಷ್ಟೊಂದು ಹಣ ಏನು ಮಾಡಿದ್ರಿ? ಅತ್ತೆ ಮಾವ ಎಲ್ಲ ನೀವು ಮಾಡಿರೋ ತಪ್ಪಿಗೆ ನನ್ನನ್ನು ಬೈದ್ರೆ ನೀವು ಸುಮ್ಮನೆ ಇರ್ತೀರಲ್ಲ, ನಿಮ್ಗೇನು ಅನಿಸೋದೇ ಇಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ ಹೀಗೆ ಮಾಡಿದ್ರಿ ನೀವು? ಒಂದು ಮಾತಾದರೂ ಇದರಲ್ಲಿ ನನ್ನ ತಪ್ಪೇನು ಇಲ್ಲ ಅಂತ ಹೇಳೋಕೆ ಏನು ಆಗಿದೆ ನಿಮಗೆ? ನನಗೆ ಗೊತ್ತು ನಾನು ಯಾವತ್ತೂ ನಿಮಗೆ ಹೆಂಡತಿಯಾಗಿ ನಡ್ಕೊಂಡಿಲ್ಲ ಅಂತ. ನೀವು ಈ ರೀತಿ ಸೇಡು ತೀರಿಸ್ಕೊಳ್ತಿದ್ದೀರಾ ಅಲ್ವಾ? ನಾನು ನಿಮ್ಮ ಜೊತೆ ಹೆಂಡತಿಯಾಗಿರೋದಿದ್ರು ನಿಮ್ಮ ಮೇಲೆ ತುಂಬ ಗೌರವ ಇತ್ತು ರೀ. ಆದರೆ ಇವತ್ತೆಲ್ಲ ಸತ್ತೋಯ್ತು. ನೀವು ಹೀಗೆ ಮಾಡ್ತೀರಾ ಎಂದು ನಾನು ಊಹಿಸಿರಲಿಲ್ಲ. ನಿಮ್ಮನ್ನು ಕಟ್ಟಿಕೊಂಡ ತಪ್ಪಿಗೆ ನಾನೇ ದುಡಿದು ಹಣ ತೀರಿಸ್ತೀನಿ ಎಂದು ಶುಭ ಅಳುತ್ತಾ ಬೈಯುತ್ತಿದ್ದಳು. ಆದರೆ ಜೈ ಮಾತ್ರ ಮೌನ. ತವರು ಮನೆ ಮತ್ತು ಗಂಡನ ಮನೆಯಲ್ಲಿ ರಾಣಿಯಂತೆ ಇದ್ದ ಶುಭಳಿಗೆ ಹೀಗೆ ಒಂದು ದಿನ ತಾನು ಇನ್ನೊಬ್ಬರ ಬಳಿ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುವುದೆಂದು ಊಹಿಸಿರಲಿಲ್ಲ. ಜೀವನವೇ ಹೀಗೆ, ನಾವು ಏನನ್ನು ಊಹಿಸಿರುವುದಿಲ್ಲವೋ ಅದೇ ನಡೆಯುವುದು. ಜೀವನ ಒಂದು ಏಳು ಬೀಳಿನ ತಿರುವುಗಳ ಸಂತೆ. ಶುಭ ಕೆಲಸದ ಬಗ್ಗೆ ವಿಚಾರಿಸಲು ತನ್ನ ಗೆಳತಿಗೆ ಫೋನ್ ಮಾಡಿ ಅರ್ಜೆಂಟ್ ಒಂದು ಕೆಲಸ ಹುಡುಕಿಕೊಡಲು ಹೇಳಿದಳು. ಏನೇ ಶುಭ, ನೀನು ಕೆಲಸಕ್ಕೆ ಹೋಗ್ತೀಯಾ? ನಿಮ್ಮ ಮಾವ ಗೌರ್ಮೆಂಟ್ ಎಂಪ್ಲಾಯ್, ನಿನ್ನ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್. ನಿಂಗೇನು ಕಮ್ಮಿ ಅಂತ? ಬರೀ 15,000ಕ್ಕೆ ಕೆಲಸಕ್ಕೆ ಹೋಗ್ತೀಯಾ ಹೇಳು? ಬರೀ ಕಾರಲ್ಲೇ ಓಡಾಡುವ ನಿಂಗೇಕೆ BMTC ಬಸ್ ಸಹವಾಸ ಎಂದು ನಕ್ಕಳು. ಶುಭಗೆ ಅವಳ ಮಾತು ನೋವು ತರಿಸಿತು. ಆದರೂ ತನ್ನ ಮನೆಯವರನ್ನು ಬಿಟ್ಟು ಕೊಡುವ ಮನಸ್ಸು ಇರಲಿಲ್ಲ ಅವಳಿಗೆ. ಹಾಗಲ್ಲ ಕಣೆ, ನಾನು ಕೆಲಸಕ್ಕೆ ಹೋಗಬೇಕು. ನನಗೆ ಮನೆಯಲ್ಲಿ ಬೇಜಾರು. ಸುಮ್ಮನೆ ಮನೆಯಲ್ಲಿ ಕೂತು ಏನು ಮಾಡೋದು ಹೇಳು? ಅದಕ್ಕೆ ಕೆಲಸಕ್ಕಾದರೂ ಹೋಗೋಣ ಅಂತ ಎಂದು ಹೇಳಿದಳು. ಅವಳ ಗೆಳತಿಗೆ ಅವಳ ಮಾತು ಆಶ್ಚರ್ಯ ತರಿಸಿದರು. ಇದ್ದರೂ ಇರಬಹುದು ಎಂದುಕೊಂಡು ಸುಮ್ಮನಾದಳು. ಶುಭ ಡಿಪ್ಲೊಮಾ ಮಾಡಿದ್ಲು. ಒಂದು 4-5 ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಲು. ಅವಳ ಅದೃಷ್ಟಕ್ಕೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಸಂಬಳ ತಿಂಗಳಿಗೆ 14,000. ದಿನ ಕಾಲು ಆಪರೇಷನ್ ಆಗಿರುವ ಗಂಡನಿಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ, ಔಷಧಿ ಕೊಟ್ಟು ಮಗುವನ್ನು ಅತ್ತೆ ಬಳಿ ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದಳು. ಅಲ್ಲಿಯವರೆಗೆ ಕಷ್ಟ ಅಂದರೆ ಏನು, ದುಡ್ಡಿನ ಬಳಿ ಏನೂ ತಿಳಿದಿರಲಿಲ್ಲ ಅವಳಿಗೆ. ಆದರೆ ಜೀವನ ಅವಳಿಗೆ ಹೊಸ ಅನುಭವ ಮೂಡಿಸಿತ್ತು. ಜಯ ಮೊದಲಿನಂತೆ ಓಡಾಡಲು 6 ತಿಂಗಳೇ ಹಿಡಿಯಿತು. ಅಲ್ಲಿಯವರೆಗೆ ಶುಭಾಳೆ ಅವರನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು. ಆದರೆ ಅವನ ಮೇಲಿನ ಅಸಮಾಧಾನ ಮಾತ್ರ ಹೋಗಿರಲಿಲ್ಲ. ಇಂದಿನ ನನ್ನ ಈ ಪರಿಸ್ಥಿತಿಗೆ ಅವನೇ ಕಾರಣ ಎಂದು ಅವಳಿಗೆ ತಿಳಿಯದ ವಿಚಾರವೇನಲ್ಲ. ಜಯ ಹುಷಾರಾದ ನಂತರ ಕೆಲಸಕ್ಕೆ ಹೋಗಲು ಶುರು ಮಾಡಿದ. ಹಣ ಕಳೆದುಕೊಂಡು ಅವನ ಬಿಸ್ನೆಸ್ ಕೂಡ ಕೈಕೊಟ್ಟಿತ್ತು. ಅವನು ಸಹ ಇನ್ನೊಬ್ಬರ ಬಳಿ ಕೆಲಸಕ್ಕೆ ಹೋಗದೆ ಬೇರೆ ದಾರಿ ಉಳಿದಿರಲಿಲ್ಲ. ಇದರ ನಡುವೆ ಅವನ ತಂದೆ ನೀಡುತ್ತಿದ್ದ ಮಾನಸಿಕ ಹಿಂಸೆ ಅವನಿಗೆ ಸಹಿಸಲು ಕಷ್ಟವಾಗುತ್ತಿತ್ತು. ಯಾವುದೋ ಮೊದಲಿನಂತೆ ಇರಲಿಲ್ಲ. ಜಯ ಅಷ್ಟೊಂದು ಹಣ ಒಡವೆಗಳನ್ನು ಏನು ಮಾಡಿದೆ ಎಂಬುದು ಬಿಡಿಸಲಾಗದ ಕಗ್ಗಂಟಾಗಿತ್ತು ಎಲ್ಲರಿಗೂ. ಅವನನ್ನು ಬಾಯಿ ಬಿಡಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಿ ಸೋತರು. ಇದು ಅವನ ತಂದೆಗೆ ವಿಪರೀತ ಕೋಪ ತರಿಸಿತ್ತು. ಜೈ ಹಣ ಕಳೆಯುವುದಷ್ಟೇ ಅಲ್ಲದೆ ಅವರಿವರ ಬಳಿ ಸಾಲ ಮಾಡಿಕೊಂಡಿದ್ದ. ಶುಭಳ ಸಂಬಂಧಿಕರ ಬಳಿ ಸಹ ಸಾಲ ಮಾಡಿಕೊಂಡು ಬಿಟ್ಟಿದ್ದ. ಈ ವಿಷಯ ಶುಭಳ ಮನೆಯವರಿಗೆ ತಲುಪಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಶುಭಳ ತಾಯಿ ಶುಭಳನ್ನು ಪ್ರಶ್ನಿಸಿದರು, ಅವರ ಸಂಬಂಧಿಕರ ಬಳಿ ಸಾಲ ಮಾಡುವಂಥ ಅನಿವಾರ್ಯ ಏನಿತ್ತು ಎಂದು. ಶುಭ ಅವಳ ಮನೆಯ ಪರಿಸ್ಥಿತಿ ಮತ್ತು ತಾನು ಕೆಲಸಕ್ಕೆ ಹೋಗುತ್ತಿರುವ ವಿಷಯ ಎಲ್ಲ ತನ್ನ ತವರು ಮನೆಯವರಿಂದ ಮುಚ್ಚಿಟ್ಟಿದ್ದಳು. ಶುಭ ಏನೋ ಒಂದು ಹೇಳಿ ಅವಳ ತಾಯಿಯನ್ನು ನಂಬಿಸಿದಳು. ಆದರೆ ಸತ್ಯ ಹೆಚ್ಚು ದಿನ ಮುಚ್ಚಿಡಲು ಸಾಗಲಿಲ್ಲ. ಜೈ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿ ಬಿಟ್ಟಿದ್ದ. ಎಲ್ಲ ಕಡೆ ಹುಡುಕಿ ಸಾಕಾಯಿತು. ಎಲ್ಲೂ ಜೈನ ಸುಳಿವೇ ಸಿಗಲಿಲ್ಲ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಜೈನ ತಂದೆಗೆ ಶುಭಳ ಮೇಲೆ ಅನುಮಾನ. ಅಂದಿನಿಂದ ಶುಭಳಿಗೆ ಇನ್ನಷ್ಟು ಕಿರುಕುಳ ಕೊಡಲು ಶುರು ಮಾಡಿದರು. ಹಣ ಎಲ್ಲ ಕಿತ್ಕೊಂಡು ನನ್ನ ಮಗನ ಏನು ಮಾಡಿದ್ಯಾ? ನನಗೆ ಗೊತ್ತು ನೀನೇ ನನ್ನ ಮಗನಿಗೆ ಏನೋ ಮಾಡಿಸಿದ್ಯಾ. ನಿನ್ನ ಮದುವೆ ಮಾಡಿಕೊಂಡು ನಮ್ಮ ಮನೆಯ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗಿ ಹೋಯಿತು. ನಿನ್ನಿಂದ ನನ್ನ ಮಗನನ್ನು ನಾವು ಕಳ್ಕೊಂಡ್ವಿ. ನನ್ನ ಮಗನೇ ಇಲ್ಲದ ಮೇಲೆ ನೀನು ಇಲ್ಲಿ ಏನು ಮಾಡ್ತೀಯಾ? ಮೊದಲು ನಮ್ಮ ಮನೆ ಬಿಟ್ಟು ತೊಲಗು ಎಂದೆಲ್ಲ ಅವಳ ಮನಸ್ಸಿಗೆ ನೋವಾಗುವಂತೆ ಬೈದರು. ಶುಭ ತನ್ನ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ತಾನು ಮಾಡಿದ ತಪ್ಪಾದರೂ ಏನು ಎಂದು ಕೊರಗಿದಳು. ಗಂಡ ಎಲ್ಲಿದ್ದಾನೆ ಗೊತ್ತಿಲ್ಲ.
ಎಲ್ಲ ಆರೋಪ ತನ್ನ ಮೇಲೆ ಹೊರಿಸಿ ಈಗ ಮನೆಯಿಂದ ಆಚೆ ಹೋಗು ಎನ್ನುತ್ತಿದ್ದರೆ ಏನು ಮಾಡಬೇಕು ತೋಚುತ್ತಿಲ್ಲ ಅವಳಿಗೆ. ಶಿವಳ ಮಾವ ಪೊಲೀಸರ ಬಳಿ ತನ್ನ ಮಗ ಕಾಣೆಯಾಗಿರುವುದರ ಹಿಂದೆ ನನ್ನ ಸೊಸೆಯ ಕೈವಾಡ ಇರಬಹುದೆಂದು ಅನುಮಾನ ವ್ಯಕ್ತಪಡಿಸಿದ ಕಾರಣ ಇನ್ವೆಸ್ಟಿಗೇಷನ್ಗಾಗಿ ಪೊಲೀಸರು ಆಗಾಗ ಶುಭಳನ್ನು ಕರೆಯುತ್ತಿದ್ದರು. ಶುಭ ನರಕಯಾತನೆಯನ್ನೇ ಅನುಭವಿಸಿದಳು. ಒಂದೆರಡು ವಾರದ ನಂತರ ಪೊಲೀಸರ ಕೈಗೆ ಜಯ ಸಿಕ್ಕಿದ್ದ. ಶುಭಳಿಗೆ ಹೋದ ಜೀವ ಬಂದಂತಾಯಿತು. ಅವನ ಮೇಲೆ ಬೆಟ್ಟದಷ್ಟು ಕೋಪವಿದ್ದರೂ ಅವನು ಸಿಕ್ಕಿದ್ರ ಖುಷಿಯ ಮುಂದೆ ಆ ಕೋಪವೆಲ್ಲ ಕರಗಿ ಹೋಯಿತು. ಶುಭಳಿಗೆ ಜಯ ಮೇಲಿನ ಪ್ರೀತಿ ಅರಿವಾಗಿದೆ. ಆಗ ಅವನು ಸಿಕ್ಕೊಡನೆ ಓಡಿ ಹೋಗಿ ಅವನನ್ನು ತಬ್ಬಿ ಹತ್ತಳು. ಮನೆಯವರಿಗೆಲ್ಲ ಸ್ವಲ್ಪ ಸಮಾಧಾನವೆನಿಸಿತು. ಆದರೂ ಅವನು ಎಲ್ಲಿ ಹೋಗಿದ್ದ ಎಂದು ವಿಚಾರಿಸಿದರು. ಅವನ ತಂದೆಯ ಹಿಂಸೆ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ದ. ನಂತರ ಎಂದಿನಂತೆ ದಿನಗಳು ಉರುಳಿದವು. ಶುಭ ಬರುವ ಸಂಬಳವನ್ನೆಲ್ಲ ತನ್ನ ಮಾವನಿಗೆ ಕೊಡುತ್ತಿದ್ದಳು. ಆದರೆ ಜೈ ತಂದೆಗೆ ಅವರ ಮೇಲಿನ ಕೋಪ ಹೋಗಿರಲಿಲ್ಲ. ಜೈ ಮತ್ತೆ ಶುಭಳಿಗೆ ಚುಚ್ಚು ಮಾತಾಡಿ ಹಿಂಸಿಸುತ್ತಿದ್ದರು. ಶುಭಳ ತವರ ಮನೆಯವರಿಗೆ ಶುಭ ಪಡುತ್ತಿರುವ ಕಷ್ಟ ನೋಡಲಾಗಲಿಲ್ಲ. ತಮ್ಮ ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದರು. ಆದರೆ ಶುಭ ತಾನು ಬರುವುದೇ ಇಲ್ಲ, ಇಲ್ಲೇ ಇದ್ದು ಎಲ್ಲ ಎದುರಿಸುವುದಾಗಿ ಹೇಳಿ ಕಳುಹಿಸಿದಳು. ಜೈನ ಮನೆಯವರು ಶುಭಳ ಮನೆಯವರನ್ನು ಸರಿಯಾಗಿ ಮಾತನಾಡಿಸಲಿಲ್ಲ. ಅದು ಕೂಡ ಶುಭಳಿಗೆ ದುಃಖ ತಂದಿತ್ತು. ಯಾವ ತಪ್ಪಿಗೆ ಅವರಿಗೆ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಎಂದು. ಒಂದು 3 ತಿಂಗಳು ಕಳೆದ ನಂತರ ಒಂದು ದಿನ ಬೆಳಿಗ್ಗೆ ಎಲ್ಲರಿಗೂ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಜೈ ಒಂದು ಪತ್ರ ಬರೆದಿಟ್ಟು ಮತ್ತೆ ಮನೆ ಬಿಟ್ಟು ಹೋಗಿ ಬಿಟ್ಟಿದ್ದ. ಶುಭ ತುಂಬ ಒಳ್ಳೆಯವಳು. ಆಗಿರೋ ತಪ್ಪಿಗೆಲ್ಲ ನಾನೇ ಕಾರಣ. ಅದಕ್ಕಾಗಿ ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಯಾರು ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಡುವುದೆಲ್ಲ ಮಾಡಬೇಡಿ. ನಾನು ಎಲ್ಲೋ ಒಂದು ಕಡೆ ಕ್ಷೇಮವಾಗಿರ್ತೇನೆ. ಶುಭ ಮತ್ತು ನನ್ನ ಮಗಳನ್ನು ಸಂತೋಷವಾಗಿ ನೋಡ್ಕೊಳ್ಳಿ ಎಂದು ಪತ್ರ ಬರೆದಿಟ್ಟು ಹೋಗಿದ್ದ. ಶುಭಳಿಗೆ ಆಘಾತದ ಮೇಲೆ ಆಘಾತ. ಈ ಸಲ ಜೈ ಮೇಲೆ ಎಂದೂ ಕ್ಷಮಿಸಲಾಗದಂಥ ಕೋಪ ಬಂದಿತ್ತು ಅವನ ಮೇಲೆ. ಹಣ ಏನು ಮಾಡಿದ್ರು ಗೊತ್ತಿಲ್ಲ, ಈಗ ಅಪವಾದ ಮಾತ್ರ ನನ್ನ ಮೇಲೆ. ಅದಲ್ಲದೆ ನನ್ನ ಮತ್ತು ನನ್ನ ಮಗು ಬಗ್ಗೆ ಸ್ವಲ್ಪವೂ ಯೋಚನೆ ಮಾಡದೆ ಈ ರೀತಿ ಒಂಟಿ ಮಾಡಿ ನನ್ನ ಬಿಟ್ಟು ಹೋದ್ರಲ್ಲ. ನಾನು ಏನು ತಪ್ಪು ಮಾಡಿದೆ? ನಾನು ಮತ್ತು ಮಗು ಏನು ಮಾಡಬೇಕೀಗ? ನೀವೇ ಇಲ್ಲದೆ ಈ ಮನೆಯಲ್ಲಿ ನಾನು ಇರುವುದಾದ್ರೆ ಹೇಗೆ? ಮಾವ ನೋಡಿದರೆ ಎಲ್ಲಕ್ಕೂ ನಾನೇ ಕಾರಣ ಅಂತ ನನ್ನ ಪ್ರತಿಯೊಂದು ಮಾತಿಗೂ ದೂಷಿಸ್ತಾರೆ. ನೀವು ನಿಮ್ಮ ನೆಮ್ಮದಿ ನೋಡಿಕೊಂಡು ಹೆಂಡತಿ ಬೇಡ ಮಗು ಬೇಡ ಅಂತ ಮನೆ ಬಿಟ್ಟು ಹೋಗ್ಬಿಟ್ರಿ. ಆದರೆ ನಾನು ಎಲ್ಲಿಗೆ ಹೋಗ್ಲಿರಿ? ನೀವು ಎಲ್ಲಿದ್ದೀರಾ ಅಂತ ಹುಡುಕೋದಾದ್ರೆ ಹೇಗೆ? ನಂಬರ್ ಕೂಡ ಸ್ವಿಚ್ ಆಫ್ ಮಾಡಿದ್ದೀರಾ ಎಂದು ಒಬ್ಬಳೆ ಕೂತು ಯೋಚಿಸ್ತಾಳುತ್ತಿದ್ದಳು. ಜೈನ ಚಿಂತೆಯಲ್ಲಿ ಶುಭ ಸರಿಯಾಗಿ ಊಟ ಮಾಡದೆ ಕೊರಗಿ ಹುಷಾರು ತಪ್ಪಿದಳು. ಆಸ್ಪತ್ರೆಗೆ ಸೇರಿಸಿದರು. ಇದಾದ ನಂತರ ಶುಭಳ ಮನೆಯವರು ಅವಳನ್ನು ಅವಳ ಗಂಡನ ಮನೆಯಲ್ಲಿ ಬಿಟ್ಟರೆ ಅವಳು ಸತ್ತೇ ಹೋಗ್ತಾಳೆಂದು ಯೋಚಿಸಿ ಅವಳನ್ನು ಮತ್ತು ಮೊಮ್ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಶುಭ ಕೆಲಸ ಕೂಡ ಬಿಡುವಂತಾಯಿತು. ಶುಭ ತರುತ್ತಿದ್ದ ಸಂಬಳ ನಿಂತು ಹೋಯಿತು ಎಂದು ಶುಭಳ ಮಾವನಿಗೆ ಅವಳ ಮತ್ತು ಅವಳ ತವರು ಮನೆಯವರ ಮೇಲೆ ಕೋಪ ಬಂದಿತ್ತು. ಆ ಕಾರಣಕ್ಕಾಗಿ 2 ಕುಟುಂಬಗಳ ನಡುವೆ ದೊಡ್ಡ ಜಗಳವೇ ನಡೆದಿತ್ತು. ಶುಭಳ ಮಾವ ಹಣಕ್ಕಾಗಿ ಶುಭಳ ಮನೆಯವರ ಮೇಲೆ ಜಗಳ ತೆಗೆದರು. ನಿಮ್ಮ ಹಣವನ್ನು ನಾನೇನು ಮಾಡಿಲ್ಲ. ಹೋಗಿ ಮನೆ ಬಿಟ್ಟು ಹೋಗಿರುವ ನಿಮ್ಮ ಮಗನನ್ನೇ ಕೇಳಿ. ನನ್ನ ತಂದೆ ತಾಯಿಯ ಬಳಿ ಏಕೆ ನಿಮ್ಮ ಆಕ್ರೋಶ ತೋರಿಸ್ತೀರಾ? ಈಗ ಹಣ ಕೊಡಿ ಅಂತ ನನ್ನ ಅಪ್ಪ ಅಮ್ಮನ ಬಳಿ ಕೇಳಿದರೆ ಅವರು ಎಲ್ಲಿಂದ ತಂದು ಕೊಡ್ತಾರೆ ಎನ್ನುತ್ತಾ ತನ್ನ ಕೋಪ ಮತ್ತು ಅಳಲು ತೋಡಿಕೊಂಡಳು ಶುಭ. ಜೈ ಮತ್ತೆ ಮನೆ ಬಿಟ್ಟು ಹೋದಾಗ ಶುಭ ಮಾನಸಿಕವಾಗಿ ನೊಂದು ಆರೋಗ್ಯ ಕೆಡಿಸಿಕೊಂಡಿದ್ದರಿಂದ ಅವಳ ತವರು ಮನೆಯವರು ಅವಳನ್ನು ಅವಳ ಗಂಡನ ಮನೆಯಲ್ಲಿ ಬಿಡದೆ ಕರೆದುಕೊಂಡು ಬಂದರು. ಈ ಕಾರಣಕ್ಕೆ 2 ಕುಟುಂಬಗಳ ನಡುವೆ ಮನಸ್ತಾಪ ಉಂಟಾಗಿತ್ತು. ಇನ್ನು ಮುಂದೆ ನನ್ನ ಮಗಳೇ ನನಗೆ ಇಲ್ಲ. ಯಾವ ಗಂಡನೂ ಇಲ್ಲ, ಗಂಡನ ಮನೆಯವರು ಇಲ್ಲ. ನನ್ನ ಮಗಳಿಗಾಗಿ ನಾನು ಬದುಕಬೇಕು. ಆದ್ರೂ ಜೈ, ನೀವ್ ಯಾಕೆ ಹೀಗೆ ಮಾಡಿದ್ರಿ? ನನ್ನ ಮತ್ತು ನಮ್ಮ ಮಗನ ಈ ರೀತಿ ಒಂಟಿ ಮಾಡಿ ಹೋಗೋಕೆ ಮನಸ್ಸಾದ್ರೂ ಹೇಗೆ ಬಂತು? ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಇಲ್ವಾ ನಿಮ್ಗೆ? ಆದ್ರೆ ನನಗ್ಯಾಕೆ ನೀವು ಒಂದೊಂದು ಕ್ಷಣವೂ ನೆನಪಾಗಿ ನರಕ ತೋರಿಸ್ತಿದ್ದೀರಾ? ಇಂಥ ಬದುಕು ನನ್ನ ಶತ್ರುಗಳಿಗೂ ಬೇಡ ದೇವ್ರೆ. ಮದ್ವೆ ಆದ್ಮೇಲೆ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಆದ್ರೆ ನಾನು ಈ ರೀತಿ ತವರು ಮನೆಯಲ್ಲಿ ನನ್ನ ಜೀವನ ಕಳೆಯುವಂತಾಗಿದೆ. ನೋಡಿದವರು ನನ್ನ ಅಪ್ಪ ಅಮ್ಮನನ್ನು ಆಡಿಕೊಳ್ತಾರೆ. ದೊಡ್ಡ ಸಂಬಂಧ ಅಂತ ಅಷ್ಟು ಅದ್ಧೂರಿಯಾಗಿ ಮದುವೆ ಮಾಡಿ ಕೊಟ್ರೆ, ಆದ್ರೆ ಇದು ಇಂಥ ಪರಿಸ್ಥಿತಿ ಬರುವುದು ಎಂದು ಯಾರೂ ಊಹಿಸಿರಲಿಲ್ಲ. ನನ್ನ ಜೀವನ ರೆಕ್ಕೆ ಇಲ್ಲದ ಅಕ್ಕಿ ಅಂತಾಗಿದೆ. ಹಾರುವುದೋ ಬೀಳುವುದೋ ತಿಳಿಯುತ್ತಿಲ್ಲ ಎಂದು ದಿನ ಕೊರಗುತ್ತಿದ್ದಳು ಶುಭ. ತವರು ಮನೆಯಲ್ಲಿದ್ದರೆ ಜನ ಏನನ್ನುವರೋ ಎಂಬ ಮುಜುಗರ. ಗಂಡನ ಮನೆಗೆ ಹೋದ್ರೆ ಅವರ ಹಿಂಸೆ. ಇದರ ಮಧ್ಯೆ ಏನು ಮಾಡ್ಬೇಕು ತೋಚದೆ ಕಣ್ಣೀರಾದಳು. ಆದರೂ ಅವಳ ಮಗಳ ಮುದ್ದು ಮುಖ ನೋಡಿದಾಗ ಒಂದು ರೀತಿಯ ಸಮಾಧಾನ. ಮತ್ತೆ ಆ ಮಗುವಿನ ಜೀವನ ರೂಪಿಸುವ ಚಿಂತೆ. ತಂದೆ ಇಲ್ಲದೆ ಒಂದು ಮಗುವನ್ನು ನೋಡಿಕೊಳ್ಳುವುದು ಅಷ್ಟು ಸುಲಭವಲ್ಲ.
ಮುಂದಿನ ಜೀವನ ನೆನೆದರೆ ಈ ಜೀವನವೇ ಬೇಡ ಎನಿಸುತ್ತಿತ್ತು. ಕಷ್ಟದಿಂದ ಒಂದೊಂದು ದಿನಗಳನ್ನು ನೂಕುತ್ತಿದ್ದಳು ಶುಭ. ಸಾಯುವ ಯೋಚನೆ ಅದೆಷ್ಟು ಬಾರಿ ಬಂದವು, ಆದ್ರೆ ಯಾಕೋ ಧೈರ್ಯ ಬರುತ್ತಿರಲಿಲ್ಲ. ಶುಭಳ ಸಂಸಾರದ ವಿಷಯ, ಅವಳ ಗಂಡ ಮನೆ ಬಿಟ್ಟು ಹೋಗಿರುವುದು ಎಲ್ಲಾ ವಿಷಯ ಶುಭಳ ಹತ್ತಿರ ಸಂಬಂಧಿಕರಿಗೆ ತಿಳಿಯಿತು. ಶುಭಳ ಅಜ್ಜಿಯ ತಂಗಿ ಮನೆಯವರಿಗೂ ತಿಳಿಯಿತು. ಅವರಿಗೆ ಒಬ್ಬ ಮಗ ಇದ್ದ, ಅವನೇ ನವೀನ್. ಅವನಿಗೂ ಈ ವಿಚಾರ ತಿಳಿಯಿತು. ನವೀನ್ ವರಸೆಯಲ್ಲಿ ಮಾವ ಆಗ್ಬೇಕು ಶುಭಾಳಿಗೆ. ಅವರಿಬ್ಬರ ನಡುವೆ ಅಷ್ಟು ಪರಿಚಯವಿರಲಿಲ್ಲ. ಆಗಾಗ ಯಾವುದಾದರೂ ಫಂಕ್ಷನ್ಗಳಿಗೆ ಮಾತನಾಡಿಸಿದ ಬಿಟ್ರೆ ಅಷ್ಟಾಗಿ ಪರಿಚಯವಿರಲಿಲ್ಲ. ನವೀನ್ಗೆ ಚಿಕ್ಕ ವಯಸ್ಸಿನಿಂದಲೂ ಶುಭ ಎಂದರೆ ಇಷ್ಟ. ಆದ್ರೆ ಅವಳ ಬಳಿ ಹೇಳಿಕೊಳ್ಳುವುದಾಗಲಿ ಅವಳನ್ನು ಮಾತನಾಡಿಸುವುದಾಗಲಿ ಅವನಿಗೆ ಭಯ ಮತ್ತು ಮುಜುಗರ. ಅದರಿಂದ ಎಷ್ಟೋ ವರ್ಷದ ಪ್ರೀತಿಯನ್ನು ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ. ಶುಭಳ ಮದ್ವೆ ಫಿಕ್ಸ್ ಆದಾಗ ತುಂಬಾ ನೊಂದುಕೊಂಡಿದ್ದ. ಆ ಸಮಯದಲ್ಲೂ ಅವಳಿಗೆ ಹೇಳಿಕೊಳ್ಳುವ ಧೈರ್ಯ ಮಾಡಿರ್ಲಿಲ್ಲ. ಈಗ ಅವಳ ಗಂಡ ಮನೆ ಬಿಟ್ಟು ಹೋಗಿರುವುದು, ಅವಳು ತವರು ಮನೆಯಲ್ಲಿ ಬಂದಿರುವ ವಿಷಯ ತಿಳಿದು ಅವನಿಗೂ ನೋವಾಯಿತು. ತಾನು ಇಷ್ಟಪಟ್ಟ ಹುಡುಗಿಯ ಜೀವನ ಹೀಗಾಯಿತು ಎಂದು. ಒಂದು ದಿನ ಶುಭ ಮತ್ತು ಶುಭಳ ಮಗಳನ್ನು ನೋಡುವ ಸಲುವಾಗಿ ನವೀನ್ ಶುಭಳ ತವರು ಮನೆಗೆ ಬಂದ. ಅವಳನ್ನು ಮತ್ತು ಅವಳ ಮನೆಯವರನ್ನು ಮಾತನಾಡಿಸಿಕೊಂಡು ಹೋದ. ಆಗಾಗ ಫೋನ್ ಮಾಡಿ ಶುಭಳೊಂದಿಗೆ ಅವಳ ಬಗ್ಗೆ ಮತ್ತು ಅವಳ ಮಗುವಿನ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದ ನವೀನ್. ಹೀಗೆ ಅವರ ಮಧ್ಯೆ ಒಂದು ಒಳ್ಳೆಯ ಸ್ನೇಹ ಬಾಂಧವ್ಯ ಬೆಳೆದಿತ್ತು. ಅವಳು ಅಳುವಾಗಲೆಲ್ಲ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಿದ್ದ. ಶುಭ ಏನೇ ವಿಷಯ ಇದ್ದರೂ ಏನೇ ನೋವಾದರೂ ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. 3 ತಿಂಗಳು ಕಳೆದರೂ ಶುಭಳ ಗಂಡ ಬರಲೇ ಇಲ್ಲ. ಇವರು ಪೊಲೀಸ್ ಕಂಪ್ಲೇಂಟ್ ಕೊಡದೆ ತಾವೇ ಹುಡುಕುವ ಪ್ರಯತ್ನ ಕೂಡ ಮಾಡಿದರು. ಶುಭ ಮನೆಯವರು ತನ್ನ ಮಗಳ ಜೀವನದ ಬಗ್ಗೆ ನ್ಯಾಯ ಕೇಳಲು, ಆದರೆ ಜೈ ಎಲ್ಲೂ ಪತ್ತೆ ಆಗ್ಲೇ ಇಲ್ಲ. ಅವರಿಗೆಲ್ಲ ಅವನು ಮತ್ತೆ ತಮ್ಮ ಬಳಿ ಬರುವನೆಂಬ ನಂಬಿಕೆಯೇ ಹೊರಟು ಹೋಯಿತು. ಶುಭ ಮತ್ತು ಅವಳ ಮಗಳ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಂಡರು ಶುಭಳ ತಂದೆ ಮತ್ತು ತಮ್ಮ ಪ್ರದೀಪ್. ಆದರೆ ಶುಭಳಿಗೆ ತನ್ನ ಗಂಡ ಮರಳಿ ಬರಲೇ ಇಲ್ಲ. ಅವರಿಗೆ ನಾನು ಬೇಕಾಗಿಲ್ಲ ಎಂದೆಲ್ಲ ಯೋಚಿಸಿ ತುಂಬಾ ದುಃಖ ಪಡುತ್ತಿದ್ದಳು. ಆಗ ನವೀನ್ ಅವಳಿಗೆ ಧೈರ್ಯ ತುಂಬಿ ಸಮಾಧಾನಿಸುತ್ತಿದ್ದ. ಶುಭ ಅವನನ್ನು ಒಳ್ಳೆಯ ಸ್ನೇಹಿತ ಎಂಬ ಭಾವದಿಂದಲೇ ನೋಡುತ್ತಿದ್ದಳು. ನವೀನ್ ಕೂಡ ಅವಳನ್ನು ಒಳ್ಳೆಯ ಸ್ನೇಹಿತನಂತೆ ಗೌರವದಿಂದ ಮಾತನಾಡಿಸಿ ಅವಳನ್ನು ಸಂತೈಸುತ್ತಿದ್ದ. ಆದರೆ ಮೊದಲೇ ಅವಳನ್ನು ಇಷ್ಟಪಟ್ಟಿದ್ದ ಅವನ ಮನಸ್ಸು ಈಗ ಅವಳೊಂದಿಗೆ ಪ್ರತಿದಿನ ಮಾತಾಡಿ ಅವಳನ್ನು ಇನ್ನೂ ಹಚ್ಚಿಕೊಂಡಿತು. ಅವಳನ್ನು ಬಿಟ್ಟು ಇರಲಾಗದಷ್ಟು. ನವೀನ್ಗೆ ಶುಭಳ ಸಂಸಾರ ಸರಿ ಹೋಗ್ಬೇಕೆಂಬ ಬಯಕೆ ಒಂದು ಕಡೆಯಾದರೆ, ಅವಳ ಗಂಡ ತಿರುಗಿ ಬಂದರೆ ಇವಳು ನನ್ನ ಜೊತೆ ಈಗ ಮಾತನಾಡುವಷ್ಟು ಮಾತನಾಡುವುದಿಲ್ಲವೇನೋ, ಇವಳು ನನಗೆ ಸಿಗುವುದೂ ಇಲ್ಲವೇನೋ ಎಂಬ ಆತಂಕ ಇನ್ನೊಂದು ಕಡೆ. ಇವೆರಡರ ನಡುವೆ ವಿಚಲಿತರಾಗಿದ್ದ ನವೀನ್ ಅವಳನ್ನು ಪ್ರೀತಿಸುತ್ತಿರುವ ವಿಷಯ ಅವಳಿಗೆ ಹೇಳಿಕೊಳ್ಳುವ ಧೈರ್ಯವೇ ಇರಲಿಲ್ಲ. ಒಂದು ವೇಳೆ ಅವಳೊಂದಿಗೆ ಇರುವ ಸ್ನೇಹವನ್ನು ಕಳೆದುಕೊಂಡು ಬಿಟ್ಟರೆ ಎಂದು. ಮದುವೆಯಾಗಿ ಒಂದು ಮಗು ಇರುವ ಹೆಣ್ಣು, ಅವಳ ಬಗ್ಗೆ ನಾನು ಈ ರೀತಿ ಪ್ರೀತಿ ಕನಸು ಕಾಣುವುದು ತಪ್ಪು ಎಂದು ಮನಸ್ಸು ಎಚ್ಚರಿಸುತ್ತಿತ್ತು. ಇನ್ನೊಂದು ಕಡೆ ಅವಳಿಗೆ ಗಂಡ ಇಲ್ಲ, ಒಂಟಿ ಹೆಣ್ಣು. ಅವಳ ಮಗುವಿನ ಮುಂದಿನ ಭವಿಷ್ಯವೇನು? ನಾನು ಏಕೆ ಅವಳನ್ನು ಮದುವೆಯಾಗಿ ಒಂದು ಜೀವನ ಕೊಡಬಾರ್ದು ಎಂದು ಯೋಚಿಸುತ್ತಿತ್ತು ಅವನ ಮನಸ್ಸು. ಶುಭ ಮಾತ್ರ ಇದ್ಯಾವುದರ ಅರಿವಿಲ್ಲದೆ ತನ್ನ ಗಂಡನ ಬರುವಿಕೆಗಾಗಿ ಕಾದು ಕಾದು ಸೋತಳು. ಇದರ ಮಧ್ಯೆ ಜೈನ ತಂದೆ ತಾಯಿ ಶುಭಳಿಗೆ ಫೋನ್ ಮಾಡಿ, ನಿನ್ನಿಂದಲೇ ನಮ್ಮ ಮಗ ಮನೆ ಬಿಟ್ಟು ಹೋಗಿರುವುದು, ನೀನು ನನ್ನ ಮಗನನ್ನು ತಿನ್ಕೊಂಡಿದ್ಯಾ ಎಂದೆಲ್ಲ ಅವಳ ಮನಸ್ಸಿಗೆ ನೋವು ಆಗುವಂತೆ ಚುಚ್ಚು ಮಾತುಗಳಿಂದ ಬೈಯುತ್ತಿದ್ದರು. ಶುಭಳಿಗಂತೂ ಸತ್ತೇ ಹೋಗೋಣ ಎನಿಸ್ತಿತ್ತು. ಒಂದು ದಿನ ನವೀನ್ ಗಟ್ಟಿ ಮನಸ್ಸು ಮಾಡಿ ತನ್ನ ಮನೆಯವರಿಗೆ, ನಾ ಶುಭಳನ್ನು ಮದುವೆ ಆಗ್ಬೇಕೆಂದುಕೊಂಡಿದ್ದೀನಿ. ನಂಗೆ ಅವಳಂದ್ರೆ ಇಷ್ಟ. ಅವಳಿಗೆ ದಿನೇ ದಿನೇ ಕೊರಗುವುದು ನನ್ನಿಂದ ನೋಡಲಾಗುತ್ತಿಲ್ಲ. ನಾನು ಅವಳನ್ನು ಮದುವೆ ಮಾಡಿಕೊಂಡು ಒಂದು ಸುಂದರ ಜೀವನ ನೀಡುತ್ತೇನೆ ಎಂದು ಹೇಳಿದ್ದ. ಅವನ ಮನೆಯವರಿಗೆ ಆಘಾತವಾಯಿತು. ಮದುವೆ ಆಗಿ ಒಂದು ಮಗು ಇರುವ ಹೆಣ್ಣನ್ನು ಮದುವೆ ಆಗ್ತೀನಿ ಎನ್ನುತ್ತಿದ್ದಾನೆ ಎಂದು. ಆದ್ರೆ ನವೀನ್ ಆಗಲೇ ದೃಢ ನಿರ್ಧಾರ ಮಾಡಿಕೊಂಡು ಬಿಟ್ಟಿದ್ದ. ಯಾರ ಮಾತನ್ನು ಕೇಳಲು ತಯಾರಿರ್ಲಿಲ್ಲ. ಅವನ ಮನೆಯವರು ಕೂಡ ಸುಮ್ಮನಾಗಿದ್ದರು. ಅವನಿಗೆ ಶುಭಳೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡುವ ಧೈರ್ಯ ಇರದೆ ಅವಳ ಅಪ್ಪ ಅಮ್ಮನ ಬಳಿ ಹೋಗಿ ತಾನು ಶುಭಳನ್ನು ಮದುವೆಯಾಗಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂಬ ಭರವಸೆಯಿಂದ ನುಡಿದ. ಶುಭಳ ತಂದೆ ತಾಯಿಗೂ ಸಹ ಆಶ್ಚರ್ಯವಾಯಿತು. ಏನ್ ಹೇಳ್ತಿದ್ಯಪ್ಪ ನವೀನ್, ನೀನು ನಮ್ಮ ಮಗಳನ್ನು ಮದ್ವೆ ಆಗ್ತೀಯಾ? ಅವಳಿಗೆ ಈಗಾಗಲೇ ಮದ್ವೆ ಆಗಿದೆ. ನೀನು ಅವಳನ್ನು ಮದ್ವೆ ಆದ್ರೆ ಈ ಸಮಾಜ ಏನನ್ನುತ್ತೆ? ಬೇಡಪ್ಪ, ಅವಳ ಜೀವನ ಪೂರ್ತಿ ನಮ್ಮ ಮನೆಯಲ್ಲಿ ಇದ್ರೂ ಪರವಾಗಿಲ್ಲ, ಮತ್ತೆ ಅವಳಿಗೆ ಮದ್ವೆ ಬೇಡವೇ ಬೇಡ ಎಂದು ನಿರಾಕರಿಸ್ತಾರೆ. ನವೀನ್ ಏನು ಮಾತನಾಡದೆ ಹೊರಟು ಹೋಗ್ತಾನೆ.
ಕೊನೆಗೆ ನವೀನ್ ಶುಭ ಬಳಿಯೇ ತನ್ನ ಪ್ರೀತಿಯನ್ನು ಹೇಳಿಕೊಂಡ. ಅವಳಿಗೆ ಒಂದು ಕ್ಷಣ ನಂಬಲಾಗಲಿಲ್ಲ. ಅವನು ಹೀಗೊಂದು ದಿನ ತನಗೆ ಪ್ರೀತಿ ವಿಷಯ ಹೇಳುವನು ಎಂದವಳು ಊಹಿಸಿರ್ಲಿಲ್ಲ. ಅವಳು ಅವನನ್ನು ತುಂಬಾ ಹಚ್ಚಿಕೊಂಡಿದ್ದಳು. ಶುಭ ಅವನನ್ನು ತುಂಬಾ ಒಳ್ಳೆಯ ಫ್ರೆಂಡ್, ಆತ್ಮೀಯ ಎಂಬಂತೆ ಹಚ್ಚಿಕೊಂಡಿದ್ದಳು. ಅವನ ಜೊತೆ ಮಾತಾಡದೆ ಒಂದು ದಿನ ಕೂಡ ಇರಲು ಆಗುತ್ತಿರಲಿಲ್ಲ. ಆದ್ರೆ ಅವನನ್ನು ಪ್ರೀತಿ ಎಂಬ ದೃಷ್ಟಿಯಿಂದ ಎಂದಿಗೂ ನೋಡ್ಲಿಲ್ಲ ಅವಳು. ಆದ್ರೆ ಅವನು ಅವಳನ್ನು ಮದುವೆ ಆಗ್ತೇನೆ ಎಂದದು ಒಂಥರ ಕಸಿವಿಸಿ ಎನಿಸಿತು ಅವಳಿಗೆ. ಮದುವೆ ಆಗಿರುವ ನನ್ನ ಹೇಗೋ ಮದುವೆ ಆಗ್ತೀಯ ನೀನು, ನಿಂಗೆ ಏನು ಅನಿಸೋದಿಲ್ಲ ಈ ರೀತಿ ಮಾತನಾಡುವುದಕ್ಕೆ. ನಿಂಗೆ ಅತಿ ಸಲುಗೆ ಕೊಟ್ಟಿದ್ದು ನನ್ನ ತಪ್ಪು. ಇನ್ಮೇಲೆ ಯಾವತ್ತು ನಂಗೆ ಫೋನ್ ಮಾಡ್ಬೇಡ ಎಂದು ಬೈದು ಫೋನ್ ಇಟ್ಟು ಬಿಟ್ಟಳು. 3-4 ದಿನವಾದರೂ ಅವಳು ಅವನ ಫೋನ್ಗೆ ಮೆಸೇಜ್ಗೆ ಉತ್ತರಿಸಲಿಲ್ಲ. ಅವನಿಗೆ ಅವಳ ಜೊತೆ ಮಾತನಾಡದೆ ತಲೆ ಕೆಟ್ಟು ಹೋಗಿತ್ತು. ಈ ಮಧ್ಯೆ ಶುಭಳಿಗೆ ಅವಳ ಅತ್ತೆ ಮಾವ ಫೋನ್ ಮಾಡಿ ಜೈ ಮನೆ ಬಿಟ್ಟು ಹೋಗಿರೋ ವಿಷಯಕ್ಕೆ ಇವಳಿಗೆ ಬಾಯಿಗೆ ಬಂದಂತೆ ಬೈದರು. ನೀನು ಮತ್ತು ನಿನ್ನ ಮನೆಯವರು ನನ್ನ ಮಗನ ಬಳಿ ಎಲ್ಲಾ ಹಣವನ್ನು ದೋಚಿ ಅವನನ್ನು ಏನ್ ಮಾಡಿದ್ದೀರಿ? ನಿನ್ನ ಮತ್ತು ನಿನ್ನ ಮನೆಯವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಎಂದು ಬೈದರು. ಶುಭಳಿಗೆ ಅಂದು ದುಃಖ ತಡೆಯಲಾಗಲಿಲ್ಲ. ಅಂದು ಏನಾದರೂ ಮಾಡಿಕೊಳ್ಳಲೇಬೇಕೆಂದು ನಿರ್ಧಾರ ಮಾಡಿಬಿಟ್ಟಳು. ಜೀವನದಲ್ಲಿ ತುಂಬಾ ದುಬಾರಿಯಾದ ವಸ್ತು ಎಂದರೆ ಅದು ನೆಮ್ಮದಿ ಮಾತ್ರ. ಸಂತೋಷ ಇಲ್ಲದೆ ಬದುಕಬಹುದು, ಆದ್ರೆ ನೆಮ್ಮದಿ ಇಲ್ಲದೆ ಒಂದೊಂದು ಕ್ಷಣ ಕೂಡ ಸತ್ತಂತೆ ಬದುಕಬೇಕು. ದಿನ ಈ ರೀತಿ ಸತ್ತು ಬದುಕುವುದಕ್ಕಿಂತ ಒಂದೇ ಬಾರಿ ಸತ್ತೇ ಬಿಡ್ತೇನೆ ಎಂದು ತೀರ್ಮಾನಿಸಿ ಶುಭ ಬೇಳೆಗಳಿಗೆ ಹುಳ ಬೀಳ್ಬಾರ್ದು ಎಂದು ಗಿಡಗಳಿಗೆ ಹೊಡೆಯಲು ಇಟ್ಟಿದ್ದ ಔಷಧಿಯನ್ನು ಕುಡಿದೇ ಬಿಟ್ಟಳು. ಕೊನೆಯ ದಿನ ಮನೆಯವರೊಂದಿಗೆ ಇರ್ಬೇಕೆನಿಸಿ ಹೋಗಿ ತನ್ನ ತಂದೆ ತಾಯಿ ಮತ್ತು ತಮ್ಮನೊಂದಿಗೆ ಮಾತನಾಡಿದಳು. ಆಗಾಗಲೇ ಗಂಟೆ ರಾತ್ರಿ 9. ಅವಳಿಗೆ ಸ್ವಲ್ಪ ಸ್ವಲ್ಪವೇ ಹೊಟ್ಟೆ ಉರಿಯಲು ಶುರು ಆಗ್ತಿತ್ತು. ಅವಳ ಮಗಳನ್ನು ಮುದ್ದಾಡಿ ಅವಳ ಅಮ್ಮನ ಬಳಿ ಮಲಗಿಸಿದಳು. ಏನಮ್ಮ ಶುಭ, ಇವತ್ತು ದಿನ ನಿನ್ನ ಮಗಳನ್ನು ಬಿಟ್ಟು ಮಲಗ್ತಾನೆ ಇರ್ಲಿಲ್ಲ, ಇವತ್ತು ನನ್ನ ಬಳಿ ಮಲಗಿಸಿದ್ಯಾ ಎಂದು ಕೇಳಿದರು ಅವಳ ಅಮ್ಮ. ಹಾಗೇನಿಲ್ಲ ಅಮ್ಮ, ನನ್ನ ರೂಮ್ನಲ್ಲಿ ತುಂಬಾ ಚಳಿ, ಇವಳಿಗೆ ಶೀತ ಆಗುತ್ತೆ ಅದಕ್ಕೆ ಎಂದು ಹೇಳಿ ಅವಳ ಮಗಳಿಗೆ ಒಂದು ಮುತ್ತು ಕೊಟ್ಟು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳಿಗೂ ಹೊಟ್ಟೆ ಉರಿಯಲು ಶುರುವಾಯಿತು. ಅವಳಿಗೆ ಕೊನೆ ಬಾರಿ ನವೀನ್ ಜೊತೆ ಮಾತನಾಡ್ಬೇಕೆನಿಸಿತ್ತು. ಅವನಿಗೆ ಫೋನ್ ಮಾಡಿದ್ಲು. ಅವನ್ ಕರೆ ಸ್ವೀಕರಿಸಲಿಲ್ಲ. ಕಟ್ ಆದ ನಂತರ ತಕ್ಷಣ ಅವನಿಂದಲೇ ಕರೆ ಬಂತು. ಏನ್ ಶುಭ, ಮನಸ್ಸು ಬದಲಾಯಿಸಿದ್ಯಾ? ಈಗಲಾದ್ರೂ ನನ್ನ ಪ್ರೀತಿ ನಂಬು. ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಕಣೆ. ಅವಳು ನಿನ್ನ ಮಗಳಲ್ಲ ಶುಭ, ನನ್ ಮಗಳು. ನೀನು ಮತ್ತು ಪಾಪು ಇಬ್ಬರು ನನ್ನವರು. ನೀವು ಬೇಕು ನಂಗೆ. ಪ್ಲೀಸ್ ನನ್ನ ಮದ್ವೆ ಮಾಡ್ಕೊ, ಆಮೇಲೆ ನೋಡು ನಮ್ಮ ಜೀವನ ಹೇಗಿರುತ್ತೆ ಅಂತ. ನಂಗೆ ನಿನ್ನ ಪ್ರೀತಿ ಬೇಕು ಶುಭ, ಐ ಲವ್ ಯು ಎಂದ. ಅವಳು ಫೋನ್ ಮಾಡಿದ ಖುಷಿಗೆ ಅವಳಿಗೆ ಮಾತನಾಡಲು ಬಿಡದೆ ಒಂದೇ ಸಮನೆ ಮಾತಾಡಿದ. ಅದೆಲ್ಲ ಸಾಧ್ಯ ಇಲ್ಲ ನವೀನ್, ನನ್ನ ಮರೆತು ಬಿಡು. ನಿನ್ನ ಸ್ನೇಹ ಸಿಕ್ಕಿದೆ, ನಾನು ಅದೃಷ್ಟ ಮಾಡಿದ್ದೆ ಕಣೋ. ನನ್ನ ನೋವಿಗೆ ಸ್ಪಂದಿಸಿದ್ಯಾ, ನನಗೆ ಧೈರ್ಯವಾಗಿ ನಿಂತಿದ್ದೆ ನೀನು. ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ. ಇನ್ಯಾವತ್ತೂ ನಿಂಗೆ ಸಿಗೋಲ್ಲ ನಾನು, ಇದೇ ಕೊನೆ ಎಂದು ನರಳುವ ಧ್ವನಿಯಲ್ಲಿ ನುಡಿದಳು. ಯಾಕೆ ಸಿಗಲ್ಲ? ನೀನ್ ನನ್ನ ಬಿಟ್ಟು ಎಲ್ಲಿಗೂ ಹೋಗೋ ಆಗಿಲ್ಲ. ನೀನ್ ಎಲ್ಲೋದ್ರೂ ನಾನ್ ಬರ್ತೀನಿ ಅಲ್ಲಿಗೆ. ಅಲ್ಲಿಗೆ ನಿನ್ಗೆ ಬರೋಕ್ಕೆ ಆಗೋಲ್ಲ. ನಾನು ಯಾರಿಗೂ ಸಿಗದೇ ಇರುವ ಜಾಗಕ್ಕೆ ಹೋಗ್ತಿದ್ದೀನಿ ನವೀನ್. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ ಪ್ಲೀಸ್. ಅವಳನ್ನು ಬಿಟ್ಟು ಹೋಗೋ ಮನಸ್ಸಿಲ್ಲ. ನೀನು ಮತ್ತು ನಮ್ಮ ಮನೆಯವರು ಇದ್ದೀರಾ ಅನ್ನುವ ನಂಬಿಕೆಯಲ್ಲಿ ಅವಳನ್ನು ನಿಮ್ ಬಳಿ ಬಿಟ್ಟು ಹೋಗ್ತಿದ್ದೀನಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಬಿಟ್ಟಳು. ಅವನು ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಅವನ ಕೈ ಕಾಲು ತನ್ನಗೆ ಆದಂತೆ ಅನುಭವ. ಅವಳ ಧ್ವನಿಯಲ್ಲಿದ್ದ ನರಳುವಿಕೆ ಅವಳ ಮಾತೆಲ್ಲ ಕೇಳಿದ ಮೇಲೆ ಅವನಿಗೆ ಅಲ್ಲಿ ಏನೂ ಆಗಿದೆ ಎಂಬ ಅರಿವಾಗಿ ಕೂಡಲೇ ಹೊರಟ ಅವರ ಮನೆಯ ಕಡೆ. ಶಿವಳ ಅಜ್ಜಿ ಮತ್ತು ಅವರ ತಂಗಿಯನ್ನು ಪಕ್ಕದ ಊರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಶುಭಳ ಊರಿನಿಂದ 2 ಕಿಲೋಮೀಟರ್ ನವೀನ್ ಊರು. ಶುಭ ಹೊಟ್ಟೆಯ ಹುರಿಯಿಂದ ಒದ್ದಾಡುತ್ತಿದ್ದರೂ ಮನೆಯವರಿಗೆ ತಿಳಿಯಲಿಲ್ಲ. ಆಗಲೇ ತಾನು ಸಾವಿನಂಚಿನಲ್ಲಿರುವೆ ಎಂದು ಶುಭ ಭಾವಿಸಿದ್ದಳು. ನವೀನ್ ಶೀಘ್ರವಾಗಿ ಬಂದವನೇ ಶುಭ ಮನೆ ಬಾಗಿಲು ಬಡಿದ ಆತುರದಲ್ಲಿ. ಇಷ್ಟೊತ್ತಿನಲ್ಲಿ ಯಾರಪ್ಪ ಎಂದುಕೊಳ್ಳುತ್ತಾ ಹೋಗಿ ಬಾಗಿಲು ತೆರೆದವರಿಗೆ ಆಶ್ಚರ್ಯ. ಏನಪ್ಪ ನವೀನ್, ಇಷ್ಟೊತ್ತಿನಲ್ಲಿ ನೀನು ಇಲ್ಲಿ, ಏನ್ ವಿಷಯ ಎಂದು ಕೇಳಿದರು. ಅವನು ಏನು ಮಾತಾಡದೆ ಆತುರದಿಂದ ಅವರನ್ನು ಸರಿಸಿ ಹೋಗಿ ಶುಭಳ ಕೋಣೆ ಬಾಗಿಲು ಬಡಿದ. ಬಾಗಿಲು ತೆರೆದಿದ್ದಾಗ ತಾನೇ ಬಾಗಿಲು ಒಡೆಯಲು ಪ್ರಯತ್ನಿಸುತ್ತಿದ್ದಾಗ ಮನೆಯವರಿಗೆಲ್ಲ ಆಶ್ಚರ್ಯ ಉಂಟಾದರೆ ಶುಭಳ ತಂದೆಗೆ ಕೋಪ ಏರಿತು. ಏನ್ ನವೀನ್, ಏನ್ ಮಾಡ್ತಿದ್ಯಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೋ ನನ್ನ ಮಗಳಿಗೆ ತೊಂದರೆ ಕೊಡಲು ಬಂದಿದ್ಯಾ? ಅಕ್ಕಪಕ್ಕದ ಮನೆಯವರು ನೋಡಿದ್ರೆ ಏನ್ ಅನ್ಕೊಳ್ತಾರೆ? ಯಾಕೆ ಈ ಥರ ಅವಳ ರೂಮ್ ಬಾಗಿಲು ಬಡಿತಿದ್ಯಾ? ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕರೆಸ್ತೀನಿ ನೋಡು ಎಂದರು ಶುಭಳ ತಂದೆ ಕೋಪದಿಂದ. ನಾನಿವಾಗ ಒಳಗೆ ಹೋಗಿಲ್ಲ ಅಂದ್ರೆ ನೀವು ಆಂಬ್ಯುಲೆನ್ಸ್ ಕರೆಸಬೇಕಾಗುತ್ತದೆ. ಶುಭ ವಿಷ ತಗೊಂಡಿದ್ದಾಳೆ, ಬೇಗ ಬಾಗಿಲು ತೆಗೆಯೋಕ್ಕೆ ಸಹಾಯ ಮಾಡಿ ಎಂದ ನವೀನ್.
ಅವನ ಮಾತು ಕೇಳಿ ಅವರ ಮನೆಯವರಿಗೆಲ್ಲ ಆಘಾತವಾಯಿತು. ಶುಭಳ ತಂದೆ ಮತ್ತು ಅವಳ ತಮ್ಮ ತಡೆ ಮಾಡದೆ ಬಾಗಿಲು ಹೊಡೆದರು. ಶುಭ ಹೊಟ್ಟೆ ಉರಿಯಿಂದ ಒದ್ದಾಡುತ್ತಿದ್ದಳು. ಕೂಡಲೇ ಅವಳನ್ನು ಆಸ್ಪತ್ರೆಗೆ ಸಾಗಿಸಲು ವ್ಯವಸ್ಥೆ ಮಾಡಿದರು. ಅಲ್ಲಿ ಏನು ನಡೆಯುತ್ತಿದೆ ಎಂಬುದರ ಪರಿವೇ ಇಲ್ಲದೆ ಅನಾಥಳಾಗಿದ್ದಳು ಶುಭಳ ಮಗಳು. ಅದೃಷ್ಟವಶಾತ್ ಶುಭ ಪ್ರಾಣಾಪಾಯದಿಂದ ಬಚಾವಾಗಿದ್ದಳು. ಅವಳು ಕುಡಿದ ವಿಷದಿಂದ ಹೊಟ್ಟೆ ಉರಿಯಲು ಶುರುವಾಗಿತ್ತು. ಆದರೆ ಪ್ರಾಣ ಹೋಗುವಂಥ ಅಪಾಯ ಇರಲಿಲ್ಲ. ಮನೆಯವರೆಲ್ಲರಿಗೂ ಅವಳು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಳು ಎಂದು ಕೇಳಿದರು. ಆಗ ಅವಳು ತನ್ನ ಅತ್ತೆ ಮನೆಯವರು ಎಲ್ಲದಕ್ಕೂ ಇವಳೇ ಕಾರಣ ಎಂದು ಬೈದದ್ದು ಎಲ್ಲ ವಿವರಿಸಿದಳು. ಮತ್ತು ನಿನ್ನ ಅತ್ತೆ ಮನೆಯವರು ಫೋನ್ ಮಾಡಿದರೆ ತೆಗೆಯಬೇಡ ನೀನು, ಅದೆಲ್ಲಿಂದ ತಂದ್ವು ಆ ಸಂಬಂಧನ? ನಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ಮದುವೆ ಮಾಡಿಕೊಟ್ರೆ ಮಾಡಿದ ತಪ್ಪಿಗೆ ಇವಳಿಗೆ ಹಿಂಸೆ ನೀಡ್ತಿದ್ದಾರೆ. ನೀನು ಡೈವರ್ಸ್ಗೆ ಅರ್ಜಿ ಹಾಕು, ಅವರ ಸಹವಾಸ ಬೇಡ ನಮಗೆ. ನೀನು ಮತ್ತೊಮ್ಮೆ ಈ ರೀತಿ ಎಲ್ಲ ಆಲೋಚನೆ ಮಾಡಬೇಡ ಮಗಳೇ. ಈ ರೀತಿ ಮಾಡಿಕೊಳ್ಳೋ ಮೊದಲು ನಿನ್ನ ಮಗಳು ನೆನಪಾಗಲಿಲ್ವಾ ಶುಭ? ನಾವು ಕೂಡ ನಿನ್ನ ನೆನಪಿಗೆ ಬರಲಿಲ್ವಾ? ಮೊದಲೇ ಈ ಮಗುವಿಗೆ ತಂದೆಯ ಪ್ರೀತಿ ಇಲ್ಲ, ತಾಯಿಯೋ ಇಲ್ಲದ ಅನಾಥೆ ಆಗಬೇಕಾ ನಿನ್ನ ಮಗಳು? ನೀನು ಇನ್ಮೇಲೆ ಧೈರ್ಯದಿಂದ ಇರು. ನಿನಗೆ ನಾವಿದ್ದೇವೆ ಎಂಬ ಭರವಸೆ ಇತ್ತರು ಅವಳ ತಂದೆ ತಾಯಿ. ನವೀನ್ಗೆ ಹೋದ ಜೀವ ಬಂದಂತಾಗಿತ್ತು. ಸರಿಯಾದ ಸಮಯಕ್ಕೆ ಬಂದು ಶುಭಳನ್ನು ಕಾಪಾಡಿದ್ದಕ್ಕೆ ನವೀನ್ಗೆ ಧನ್ಯವಾದ ಅರ್ಪಿಸಿದರು ಅವಳ ಮನೆಯವರು. ಶುಭ ಮಾತ್ರ ಅವನೊಂದಿಗೆ ಏನೊಂದೋ ಮಾತನಾಡಲಿಲ್ಲ. ಸ್ವಲ್ಪ ದಿನ ಕಳೆಯಿತು. ಶುಭಳ ಮನೆಯವರು ಹೇಳುತ್ತಿದ್ದದ್ದು ಒಂದೇ ಮಾತು, ಡೈವರ್ಸ್ಗೆ ಅಪ್ಲೈ ಮಾಡು. ನಿನ್ನ ಗಂಡನೇ ನೀನು ಬೇಡ ಎಂದು ಮನೆ ಬಿಟ್ಟು ಹೋಗಿದ್ದಾನೆ. ಅವನು ಇನ್ನು ಮತ್ತೆ ನಿಮಗಾಗಿ ಬರುತ್ತಾನೆ ಎಂಬ ನಂಬಿಕೆ ಇಲ್ಲ ನಮಗೆ ಎಂದರು ಅವಳ ತಂದೆ. ಯಾಕೆ ಹಾಗೆ ಹೇಳ್ತೀರಾ? ಅವರು ಒಂದಲ್ಲ ಒಂದಿನ ನನಗಾಗಿ ಮತ್ತು ಪಾಪುಗಾಗಿ ಬಂದೇ ಬರ್ತಾರೆ ಎಂದಳು ಶುಭ. ಇದು 2ನೇ ಬಾರಿ ಅವನು ಮನೆ ಬಿಟ್ಟು ಹೋಗಿರೋದು. ಅವನು ಹೋಗಿ 4 ತಿಂಗಳು ಸಮೀಪಿಸ್ತಿದೆ. ಇಷ್ಟು ದಿನದಲ್ಲಿ ನೀನು ಹೇಗಿದ್ದೀಯಾ, ಪಾಪು ಹೇಗಿದ್ದಾಳೆ ಎಂದು ಒಂದು ಫೋನ್ ಆದರೂ ಮಾಡಿದ್ನ? ನೀನು ಅವನ ಫೋನ್ಗಾಗಿ ಕಾಯ್ತಿದ್ಯಾ? ಆದರೆ ಅವನು ತನ್ನ ನಂಬರನ್ನೇ ಬದಲಾಯಿಸಿದ್ದಾನೆ. ನೀನು ಹೇಳುವಂತೆ ಅವನ ತಂದೆಯ ಹಿಂಸೆ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ರೆ ನಿನಗಾದರೂ ಫೋನ್ ಮಾಡಿ ಒಂದು ಮಾತು ಹೇಳ್ಬೋದು ತಾನೆ? ಅದು ಇಲ್ಲ. ನಿನ್ನ ಬಗ್ಗೆ ಸ್ವಲ್ಪವಾದರೂ ಯೋಚನೆ ಇದೆಯಾ ಅವನಿಗೆ? ಅವನಿಗೆ ನಿನ್ನ ಮತ್ತು ಪಾಪು ಬಗ್ಗೆ ಕಾಳಜಿ ಇದ್ದಿದ್ರೆ ಈ ರೀತಿ ನಿಮ್ಮನ್ನು ಒಂಟಿ ಮಾಡಿ ಹೋಗ್ತಿರ್ಲಿಲ್ಲ. ಹಣ ಎಲ್ಲ ಕಳೆದು ಈಗ ಅದೆಲ್ಲಿ ಅವಿತು ಕುಳಿತಿದ್ದಾನೇನೋ. ಆದರೆ ಅಪವಾದ ಹಿಂಸೆ ಮಾತ್ರ ನಮಗೆ. ಇಷ್ಟೆಲ್ಲ ಆದಮೇಲೆ ಅವನು ಬರ್ತಾನೆ ಎಂದು ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ ನೀನು? ಪ್ರೀತಿಯ ಆಧಾರದ ಮೇಲೆ ಅಪ್ಪ. ಅವರ ಬಗ್ಗೆ ನನಗೇ ಗೊತ್ತು. ನನ್ನ ಮನಸ್ಸು ಹೇಳುತ್ತಿದೆ ಆದಷ್ಟು ಬೇಗ ಅವರು ಬರ್ತಾರೆ ಅಂತ. ನೀವು ಏನನ್ನೋ ಹೇಳಿ ನನ್ನ ತಲೆ ಕೆಡಿಸಬೇಡಿ ಎಂದು ಬೈದಳು. ಶುಭ ನವೀನ್ನೊಂದಿಗೆ ಮಾತನಾಡುವುದನ್ನು ಬಿಟ್ಟಿದ್ದಳು. ಆದರೆ ನವೀನ್ ತನ್ನ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ. ಶುಭಳನ್ನು ಮದುವೆ ಆಗಬೇಕು, ಅವಳ ಜೀವನದಲ್ಲಿ ಮತ್ತೆ ಖುಷಿ ತಂದು ಕೊಡಬೇಕು ಎಂದು ಪಣ ತೊಟ್ಟು ನಿಂತಿದ್ದ. ಮತ್ತೆ ಒಂದು ದಿನ ಶುಭಳ ತಂದೆಯನ್ನು ಭೇಟಿಯಾಗಿ ಶುಭಳ ಡೈವರ್ಸ್ ವಿಷಯ ಕೇಳಿದ. ಮಾವ, ಹೇಗಾದರೂ ಮಾಡಿ ಶುಭಳನ್ನು ಡೈವರ್ಸ್ಗೆ ಒಪ್ಪಿಸಿ. ಅವಳು ಪಡುತ್ತಿರುವ ನೋವು ನನಗೆ ನೋಡಲಾಗ್ತಿಲ್ಲ. ನಿಮ್ಮದೇನೂ ಅಭ್ಯಂತರವಿಲ್ಲ ಎಂದರೆ ನಾನು ಶುಭಳನ್ನು ಮದುವೆ ಆಗ್ತೀನಿ. ನಾನು ಚಿಕ್ಕಂದಿನಿಂದಲೂ ಅವಳನ್ನು ತುಂಬ ಪ್ರೀತಿಸ್ತಿದ್ದೆ. ಆದರೆ ಹೇಳಿಕೊಳ್ಳಲು ಸಮಯವೇ ಕೂಡಿ ಬರಲಿಲ್ಲ. ಹೇಳಬೇಕು ಅನ್ನುವಷ್ಟರಲ್ಲಿ ಶುಭಳ ಮದುವೆ ನಿಶ್ಚಯ ಆಗಿ ಹೋಗಿತ್ತು. ಆದರೆ ದೇವರು ನನ್ನ ಪ್ರೀತಿಗೆ ಇನ್ನೊಂದು ಅವಕಾಶ ನೀಡಿದ್ದಾನೆ. ದಯವಿಟ್ಟು ನೀವು ಇಲ್ಲ ಅನ್ಬೇಡಿ. ನಿಮ್ಮ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಮುಂದೆ ಶುಭ ಮತ್ತು ಮಗುವಿನ ಬಗ್ಗೆ ಯೋಚನೆ ಮಾಡಿ. ನೀವು ಇರುವವರೆಗೂ ನೋಡಿಕೊಳ್ತೀರಾ. ಆಮೇಲೆ ನಿಮ್ಮ ಮಗ ಎಷ್ಟು ದಿನ ಅಂತ ನೋಡಿಕೊಳ್ತಾರೆ. ನೋಡಿಕೊಂಡರೂ ಶುಭಳಿಗೆ ಒಂದು ಕೊರಗಿರುವುದಿಲ್ವಾ? ಜೀವನ ಪೂರ್ತಿ ತವರು ಮನೆಯವರ ಆಸರೆಯಲ್ಲಿ ಇರಬೇಕು ಎಂದು ಯೋಚನೆ ಮಾಡಿ ಮಾವ. ಒಂದು ಹೆಣ್ಣಿಗೆ ಗಂಡ ಒಬ್ಬ ಎಲ್ಲರ ಪ್ರೀತಿ ಕೊಡಬಹುದು. ಆದರೆ ಎಲ್ಲರೂ ಸೇರಿ ಒಬ್ಬ ಗಂಡನ ಪ್ರೀತಿ ಕೊಡಲು ಸಾಧ್ಯವೇ ಇಲ್ಲ. ನಾನು ಈಗಾಗಲೇ ನಮ್ಮ ಮನೆಯಲ್ಲಿ ಮಾತಾಡಿದ್ದೀನಿ. ನಮ್ಮ ಮನೆಯಲ್ಲಿ ನನ್ನಿಷ್ಟವೇ ಅವರಿಷ್ಟ ಎಂದಿದ್ದಾರೆ. ಇನ್ನು ನಿಮ್ಮ ಒಪ್ಪಿಗೆ ಅಗತ್ಯ ನನಗೆ. ಯೋಚನೆ ಮಾಡಿ ಶುಭಳಿಗೆ ಬೇಗ ಡೈವರ್ಸ್ ಕೊಡಿಸಿ ಎಂದು ಶುಭಳ ತಂದೆಯನ್ನು 1000 ಯೋಚನೆಯಲ್ಲಿ ಸುಳಿಯಲ್ಲಿ ಸಿಲುಕಿಸಿದ. ಶುಭಳ ತಂದೆಗೆ ನವೀನ್ ಹೇಳಿದ ಮಾತುಗಳು ಸತ್ಯ ಎನಿಸಿತು. ಆದರೆ ಶುಭಳನ್ನು ಡೈವರ್ಸ್ಗೆ ಒಪ್ಪಿಸುವುದು ಅಷ್ಟು ಸುಲಭವಾದ ಮಾತಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಶುಭಳ ತಂದೆ ಮನೆಯಲ್ಲಿ ಶುಭಳ ಮದುವೆಯನ್ನು ನವೀನ್ ಜೊತೆ ಮಾಡುವ ವಿಚಾರವಾಗಿ ಮಾತಾಡಿದ್ರು. ಏನ್ರಿ ನೀವು, ಶುಭಳಿಗೆ ಮರು ಮದುವೆನಾ? ಅದು ನಮ್ಮ ನವೀನ್ ಜೊತೆನಾ? ಏನು ಹೇಳ್ತಿದ್ದೀರಾ ಎಂದು ಆಶ್ಚರ್ಯಪಟ್ಟರು ಶುಭಳ ತಾಯಿ. ನಂತರ ನವೀನ್ ಮಾತನಾಡಿದ ವಿಷಯ ಎಲ್ಲ ಹೇಳಿದರು. ಆದರೂ ಜನ ಏನು ಅನ್ಕೊಳ್ತಾರ್ರಿ? ನನಗೇನು ಸರಿ ಅನ್ಸಲ್ಲ. ನೀವು ಹೇಳುತ್ತಿರೋದು ನಿಜಾನೇ. ಆದರೆ ನಮ್ಮ ಮರ್ಯಾದೆ ಪ್ರಶ್ನೆ ಏನು ಹೇಳಿ? ಇದಕ್ಕೆ ಶುಭ ಹೋಗ್ತಿದ್ದಾಳಾ ಎಂಬ ತಮ್ಮ ಆತಂಕ ವ್ಯಕ್ತಪಡಿಸ್ತಾರೆ. ಇಲ್ಲ ಕಣೆ, ಶುಭಳಿಗೆ ಈ ವಿಚಾರ ಗೊತ್ತಿಲ್ಲ. ಆದರೆ ಅವನೇ ಅವಳನ್ನು ಮದುವೆ ಆಗ್ತೀನಂತ ಆಸೆ ಪಟ್ಟಿದ್ದಾನೆ. ಈಗ ಅನಿಸುತ್ತೆ, ನಾವು ಮೊದಲೇ ನವೀನ್ ಜೊತೆ ಶುಭಳ ಮದುವೆ ಮಾಡಿದರೆ ಇನ್ನು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಳ್ಳೆಯ ಸಂಬಂಧ, ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಅವನಿಗೆ ಮದುವೆ ಮಾಡಿಕೊಟ್ಟು ನಮ್ಮ ಮಗಳ ಜೀವನ ಈಗ ಹೀಗಾಗಿದೆ. ಅವಳ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದರೆ ಮದುವೆ ಮಾಡುವುದೇ ಸರಿ ಅನಿಸುತ್ತೆ.
ಜನ ಹೇಗಿದ್ರು ಮಾತಾಡ್ತಾರೆ. ಈಗ ಅವಳು ನಮ್ಮ ಮನೆಯಲ್ಲಿ ಇದ್ರೂ ಮಾತಾಡ್ತಾರೆ, ಅವಳು ಮದುವೆ ಮಾಡಿದ್ರು ಮಾತಾಡ್ತಾರೆ. ನನಗೆ ಅವಳ ಜೀವನ ಸಂತೋಷ ಮುಖ್ಯ. ನೀನು ಈ ವಿಚಾರದ ಬಗ್ಗೆ ಶುಭಳೊಂದಿಗೆ ಮಾತಾಡಿ ನೋಡು. ಇಲ್ಲ ಅಮ್ಮ, ನಾನು ನವೀನ್ನ ಮದುವೆ ಆಗುವುದಾ? ಸಾಧ್ಯ ಇಲ್ಲ. ನಾನು ಡೈವರ್ಸ್ ಕೊಡಲ್ಲ. ನನ್ನ ಗಂಡ ಬಂದೇ ಬರ್ತಾರೆ, ಎಲ್ಲ ಭರವಸೆ ನನಗಿದೆ. ಪ್ಲೀಸ್ ನನಗೆ ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ನಿಮ್ಮ ಅಪ್ಪ ಕೂಡ ಒಪ್ಪಿದ್ದಾರೆ. ನಾವಿನ್ನು ಒಳ್ಳೆ ಹುಡುಗ, ಅವನಿಗೇನು ಬೇರೆ ಹುಡುಗಿ ಸಿಗಲ್ವಾ ಹೇಳು? ಆದರೂ ಅವನು ನೀನೇ ಬೇಕು ಎನ್ನುತ್ತಿದ್ದಾನೆ. ನಿನ್ನ ಜೀವನದ ಮೇಲೆ ಅವನಿಗಿರುವ ಕಾಳಜಿ ಇದು. ಇಂಥ ಕಾಳಜಿ ನಿನ್ನ ಗಂಡನಿಗೆ ಇದ್ದಿದ್ರೆ ಇನ್ನು ಈ ರೀತಿ ಆಗ್ತಾ ಇರಲಿಲ್ಲ. ನೋಡು, ಜೀವನದಲ್ಲಿ ಎರಡನೇ ಅವಕಾಶ ಎಲ್ಲರ ಜೀವನದಲ್ಲೂ ಸಿಗೋಲ್ಲ. ಆದರೆ ನಿನಗೆ ಸಿಗ್ತಿದೆ, ನಿನ್ನ ಅದೃಷ್ಟ ಅಂದ್ಕೋ. ನಾವು ಎಷ್ಟು ದಿನ ಅಂತ ನಿನ್ನ ಜೊತೆ ಇರೋಕ್ಕೆ ಆಗುತ್ತೆ ಹೇಳು? ನಿಂಗೆ ಆಸರೆ ಬೇಕಲ್ವಾ? ನನಗೆ ಯಾರ ಆಸರೆನೂ ಬೇಡ. ನನ್ನನ್ನು ಮಾವನ ಮನೆಗೆ ಕಳಿಸಿಕೊಡಿ. ನಾನು ಕೆಲಸಕ್ಕೆ ಹೋಗಿ ನನ್ನ ಜೀವನ ನೋಡಿಕೊಳ್ತೀನಿ. ನನ್ನ ಮಗಳ ಜೀವನ ಕೂಡ ನಾನೇ ನೋಡಿಕೊಳ್ತೀನಿ. ಇನ್ನೇನು ನನಗೆ ಹೇಳಬೇಡಿ ಎಂದು ಹೇಳಿ ಎದ್ದು ಹೋದಳು. 2 ದಿನದ ನಂತರ ಹಠ ಮಾಡಿ ಶುಭ ತನ್ನ ಮಾವನ ಅಮ್ಮನ ಅಣ್ಣ ಮನೆಗೆ ಬಂದಳು. ಅವರಿಗೆ ಶುಭ ಎಂದರೆ ತುಂಬ ಪ್ರೀತಿ. ಅವಳನ್ನು ನಮ್ಮ ಮಗಳಂತೆ ನೋಡಿಕೊಳ್ತೇವೆ ಎಂದು ಧೈರ್ಯ ತುಂಬಿದರು ಶುಭಳ ತಂದೆ ತಾಯಿಗೆ. ಶುಭ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದಳು. ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದರು. ಆಫೀಸ್ನ ವಾತಾವರಣ ಎಲ್ಲ ಹಿಡಿಸಿತ್ತು ಅವಳಿಗೆ. ಶುಭ ಕೆಲಸಕ್ಕೆ ತನ್ನ ಮಾವನ ಮನೆಗೆ ಬಂದು ಉಳಿದಳು. ಆದರೆ ತನ್ನ ಮಗಳನ್ನು ಊರಿನಲ್ಲೇ, ತನ್ನ ತವರಿನಲ್ಲೇ ಬಿಟ್ಟಳು. ವಾರಕ್ಕೊಮ್ಮೆ ಊರಿಗೆ ಹೋಗಿ ತನ್ನ ಮಗಳನ್ನು ನೋಡಿಕೊಂಡು ಬರುತ್ತಿದ್ದಳು. ಜೀವನ ಒಂದು ಹಂತದಲ್ಲಿ ಸರಾಗವಾಗಿ ಸಾಗುತ್ತಿತ್ತು. ಕೆಲಸದ ಮಧ್ಯೆ ತನ್ನ ವೈಯಕ್ತಿಕ ನೋವನ್ನು ಮರೆತಿದ್ದಳು ಶುಭ. ಶುಭಳ ಮನೆಯವರು ಶುಭಳ ಮನವೊಲಿಸಲು ನವೀನ್ ಕೈಯಲ್ಲಿ ತುಪ್ಪ, ಬೆಣ್ಣೆ ಮುಂತಾದ ಸಾಮಗ್ರಿಗಳನ್ನು ಕೊಟ್ಟು ಕಳಿಸುತ್ತಿದ್ದರು. ನವೀನ್ ಶುಭಳ ಆಫೀಸ್ನ ಬಳಿ ಹೋದಾಗ ಅವಳ ಫ್ರೆಂಡ್ಸ್ ಅವಳನ್ನು ಶುಭಳ ಗಂಡ ಎಂದು ತಿಳಿದಿದ್ದರು. ಶುಭ ತನ್ನ ವೈಯಕ್ತಿಕ ವಿಷಯಗಳನ್ನು ಯಾರಲ್ಲೂ ಹೇಳಿರಲಿಲ್ಲ. ಜೈ ಮನೆ ಬಿಟ್ಟು ಹೋಗಿ 6 ತಿಂಗಳೇ ಹುರುಳಿದವು. ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಯಾರಿಗೂ ತಿಳಿಯದ ವಿಷಯ. ಆದರೆ ಎಲ್ಲೋ ಒಂದು ಕಡೆ ಹುಷಾರಾಗಿದ್ದರೆ ಅಷ್ಟೇ ಸಾಕು ಎಂಬುದೆಲ್ಲರ ಬೇಡಿಕೆ. ಶುಭಳ ಕಾಯುವಿಕೆಗೆ ಒಂದು ಮಿತಿ ಇರುತ್ತದೆ. 6 ತಿಂಗಳು ಕಳೆದು 7 ತಿಂಗಳಾದರೂ ಜೈ ಅವಳಿಗೆ ಒಂದು ಫೋನ್ ಸಹ ಮಾಡದಿದ್ದದ್ದು ಅವಳಿಗೆ ತುಂಬ ಬೇಸರ ಉಂಟು ಮಾಡಿತ್ತು. ಅವನಿಗೆ ನಾನು ಮತ್ತು ನಮ್ಮ ಮಗು ಇಷ್ಟು ಬೇಡವಾದೆವಾ ಎಂದು ಕೊರಗುತ್ತಿದ್ದಳು. ಒಂದು ಕಡೆ ತನ್ನ ತಂದೆ ಹೇಳಿದೆ ಸರಿ, ಅವನಿಗೆ ನನ್ನ ಮೇಲೆ ಯಾವುದೇ ಪ್ರೀತಿ ಕಾಳಜಿ ಇಲ್ಲ. ಇದಿದ್ರೆ ಇಷ್ಟು ದಿನ ನನ್ನ ಬಿಟ್ಟಿರಲು ಅವನಿಂದ ಆಗ್ತಿರ್ಲಿಲ್ಲ ಎಂದು ಯೋಚಿಸ್ತಿದ್ದಳು. ಕೆಲಸಕ್ಕೆ ಸೇರಿದ ಮೇಲೆ ಶುಭ ಸಂತೋಷವಾಗಿ ಇಲ್ಲದಿದ್ದರೆ ಒಂಟಿಯಾಗಿ ಜೀವನ ನಡೆಸಬಲ್ಲೆ ಎಂಬ ಭರವಸೆ ಬಂದಿತ್ತು. ತನ್ನ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಿಸಬೇಕೆಂದು ಶ್ರಮಿಸುತ್ತಿದ್ದಳು. ಒಂದು ದಿನ ಶುಭ ವಾರದ ಕೊನೆಯಲ್ಲಿ ಊರಿಗೆ ಹೋಗಿದ್ದಾಗ ಅವಳ ಮನೆಯವರು ಮತ್ತೆ ಅವಳ ಮದುವೆ ವಿಷಯದ ಬಗ್ಗೆ ಮಾತಾಡಿದರು. ನೋಡು ಶುಭ, ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಇರ್ತೀಯ ಹೇಳು? ಎಷ್ಟು ದಿನ ನಾವು ನಿನ್ನ ಜೊತೆ ಇರೋಕ್ಕೆ ಆಗುತ್ತೆ? ನಿಂದು ಅಂತ ಒಂದು ಸಂಸಾರ ಬೇಡ್ವಾ? ಜೀವನ ಬೇಡ್ವಾ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನವೀನ್ಗೇನು ಕಡಿಮೆ? ಪಾಪ ನಿನಗೊಂದು ಜೀವನ ಕೊಡ್ಬೇಕಂತ ಎಷ್ಟು ಒದ್ದಾಡ್ತಿದ್ದಾನೆ ಅವನು. ಆದರೆ ನೀನು ಅವನಿಗೆ ಎಷ್ಟು ನೋವು ಮಾಡ್ತಿದ್ಯಾ? ಪ್ರಪಂಚದಲ್ಲಿ ಯಾರು 2ನೇ ಮದುವೆ ಆಗೇ ಇಲ್ವಾ? ನಿನಗಿನ್ನೂ 24 ವರ್ಷ. ಜೀವನ ನೀನು ಅಂದುಕೊಂಡಷ್ಟು ಸುಲಭ ಅಲ್ಲ. ಒಂಟಿ ಜೀವನ ನಡೆಸುವುದು ಅಷ್ಟು ಸುಲಭ ಅಲ್ಲ. ನಿನ್ನ ಗಂಡ ಮನೆ ಬಿಟ್ಟು ಹೋಗಿ 8 ತಿಂಗಳೇ ಕಳೆಯಿತು. ಅವನು ಮತ್ತೆ ನಿನಗಾಗಿ ಬರ್ತಾನೆ ಅನ್ನುವ ಯಾವ ಭರವಸೆ ನಮಗಿಲ್ಲ. ನಮಗೆ ನಿನ್ನ ಜೀವನ ಮುಖ್ಯ. ಅದನ್ನು ನಾವು ಸರಿ ಮಾಡಬೇಕು. ನಿನ್ನ ಗಂಡ ಬರ್ತಾನೆ ಅಂತ ಈಗಲೂ ಕಾಯ್ತಿದ್ಯಾ? ಅವನಿಗೋಸ್ಕರ ತಾನೇ ನೀನು ನವೀನ್ನ ಮದುವೆ ಆಗೋಕೆ ಹಿಂದೇಟು ಆಗ್ತಿರೋದು? ಇಲ್ಲ ಅಪ್ಪ, ನಾನು ಯಾರಿಗೋಸ್ಕರನೂ ಕಾಯ್ತಿಲ್ಲ. ಅವರು ಯಾವಾಗ ನನ್ನ ಮತ್ತು ನನ್ನ ಮಗಳ ಬಗ್ಗೆ ಯೋಚನೆ ಮಾಡದೆ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದ್ರು ಆಗಲೇ ನನ್ನ ಮನಸ್ಸು ಒಡೆದು ಹೋಯಿತು. ಆದರೂ ಅವರಿಗಾಗಿ ಕಾದೆ. ನನ್ನಲ್ಲೂ ಯಾವ ನಂಬಿಕೆಗಳು ಉಳಿದಿಲ್ಲ ಇನ್ನು. ಆದರೆ ನನಗೆ ಇನ್ನೊಂದು ಮದುವೆಯ ಅವಶ್ಯಕತೆ ಇಲ್ಲ. ನನ್ನ ಮತ್ತು ನನ್ನ ಮಗಳ ಜೀವನ ನಾನು ನೋಡ್ಕೊಳ್ತೀನಿ. ಹಾಗಾದರೆ ನೀನು ನವೀನ್ನ ಮದುವೆ ಆಗೋಲ್ವಾ? ಅವನು ನೀನು ಎಷ್ಟೊಂದು ಪ್ರೀತಿ ಮಾಡ್ತಾನೆ, ಕಾಳಜಿ ಮಾಡ್ತಾನೆ. ದಿನ ಬಂದು ನಿನ್ನ ಮಗಳನ್ನು ನೋಡಿಕೊಂಡು ಹೋಗ್ತಾನೆ. ಅವಳನ್ನು ನನ್ನ ಮಗಳು ಅಂತ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ಶುಭ? ಅಪ್ಪ, ಅವನಂತ ಪ್ರೀತಿ ಪ್ರೇಮ ಅಂತ ಹುಚ್ಚುಚ್ಚಾಗಿ ಹಾಡ್ತಾನೆ. ಆದರೆ ನೀವು ಸಹ ಅವನ ತಾಳಕ್ಕೆ ಕುಣಿತಿದ್ದೀರಲ್ಲ. ಅವನ ತಪ್ಪೇನೂ ಇಲ್ಲ. ಹುಚ್ಚುಚ್ಚಾಗಿ ಆಡ್ತಿರೋದು ಅವನಲ್ಲ, ನೀನು. ನಿನ್ನ ಇಷ್ಟೊಂದು ಹಠ ಒಳ್ಳೆಯದಲ್ಲ ಎಂದು ಬೈದು ನೀನು ಇವತ್ತು ಯೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು ಎಂದು ಹೇಳಿ ಎದ್ದು ಹೋದರು. ಶುಭಳಿಗೆ ತಲೆ ತುಂಬ ಗೊಂದಲ. ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದಾಯಿತು. ಮೊದಲೇ ನೋವಲ್ಲಿದ್ದ ಅವಳಿಗೆ ಈ ಮದುವೆ ವಿಷಯ ಇನ್ನೂ ಚಿಂತೆ ತರಿಸಿತು. ಸದ್ಯಕ್ಕೆ ಯಾವ ನಿರ್ಧಾರ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಳು. ಅವಳ ತಂದೆಯ ಬಳಿ ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡಿ ಎಂದು ಹೇಳಿ ಬ್ಯಾಂಗ್ಳೂರಿಗೆ ಹೊರಟಳು. ಶುಭಳಿಗೆ ನೆಮ್ಮದಿಯೇ ಇರಲಿಲ್ಲ. ಯಾವಾಗಲೂ ಏನೋ ಕಳೆದುಕೊಂಡಂತೆ ಇರುತ್ತಿದ್ದಳು. ಅವಳ ಖಿನ್ನತೆಗೆ ಒಳಗಾಗಿದ್ದಳು. ಇವಳನ್ನು ಆ ಸ್ಥಿತಿಯಲ್ಲಿ ನೋಡಲಾಗದೆ ಅವಳ ಆಪ್ತ ಗೆಳತಿ ದಿವ್ಯಾ ಶುಭಳ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿದ್ದಳು. ನಂತರ ಅವಳ ನೋಡಿಕೊಳ್ಳಲು ಶುಭಾಳ ತಮ್ಮ ಪ್ರದೀಪ್ ಕೂಡ ಬ್ಯಾಂಗ್ಳೂರಿನಲ್ಲಿ ಒಂದು ಕೆಲಸಕ್ಕೆ ಸೇರಿದ. ಒಂದು ಮನೆ ಮಾಡಿ ಅಕ್ಕ ತಮ್ಮ ಜೊತೆಯಲ್ಲೇ ಇದ್ದರು. ಪ್ರದೀಪ್ ದಿನ ಅವಳಿಗೆ ಧೈರ್ಯ ತುಂಬುತ್ತಾ ಅವನೇ ಅಡುಗೆ ಮಾಡಿ ಅವಳಿಗೆ ಕೊಟ್ಟು ಅವಳನ್ನು ಮಗುವಿನಂತೆ ನೋಡಿಕೊಳ್ತಿದ್ದ.
ಆಫೀಸ್ನಲ್ಲಿ ಅವಳ ಗೆಳತಿ ದಿವ್ಯಾ ಪ್ರತಿದಿನ ಇವಳಿಗೂ ಊಟ ತಂದು ತಿನ್ನಿಸ್ತಿದ್ದಳು. ಅವಳ ನೋವಿಗೆ ಹೆಗಲಾಗಿದ್ದಳು. ಒಂದು ದಿನ ದಿವ್ಯಾ ಕೂಡ, ನೀ ನವೀನನ್ನು ಯಾಕೆ ಮದುವೆ ಆಗಬಾರ್ದು, ಅದರಲ್ಲಿ ತಪ್ಪೇನಿಲ್ಲ, ಎಷ್ಟೋ ಜನ 2 ಮದುವೆ ಆಗಿದ್ದಾರೆ, ನೀನೇನು ನಿನ್ನ ಗಂಡನ್ನ ಬಿಟ್ಟು ಬಂದಿಲ್ಲ, ಅವರೇ ನಿನ್ನ ಬಿಟ್ಟು ಹೋಗಿರೋದು, ನೀನು ನಿನ್ನ ಜೀವನ ನೋಡ್ಕೊ, ನವೀನ್ ಕೂಡ ನಿನ್ನ ಕಷ್ಟಕ್ಕೆ ಆಗಿದ್ದಾನೆ, ನಿನ್ನ ಅರ್ಥ ಮಾಡಿಕೊಳ್ಳುವವರ ಜೊತೆ ಇದ್ರೆ ಜೀವನ ಸುಂದರವಾಗಿರುತ್ತೆ, ನೋಡಿ ಯೋಚನೆ ಮಾಡು, ನವೀನ್ ನಿಂಗೆ ತಕ್ಕ ಹುಡುಗ ಅನಿಸುತ್ತೆ ಎಂದಳು. ಶುಭ ತುಂಬ ಆಲೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು. ಈ ಬಾರಿ ಊರಿಗೆ ಹೋದಾಗ ಅವರ ಮನೆಯವರ ಬಳಿ ನವೀನನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದಳು. ನವೀನ್ ಕೂಡ ಅವರ ಮನೆಯವರ ಬಳಿ ಕಾಡಿ ಬೇಡಿ ಒಪ್ಪಿಸಿದ್ದ. ಶುಭ ಕೂಡ ಒಂದು ಹೊಸ ಜೀವನ ಸಿಕ್ತು. ಸ್ವಲ್ಪ ನೆಮ್ಮದಿಯಾಗಿ ನವೀನ್ನೊಂದಿಗೆ ಮಾತನಾಡಿಕೊಂಡು ಇದ್ದಳು. ಇನ್ನೊಂದು 6 ತಿಂಗಳು ಬಿಟ್ಟು ಮದುವೆ ಆಗೋಣ ಎಂದು ನಿರ್ಧರಿಸಿದರು. ಆದರೆ ಅಷ್ಟರಲ್ಲಿ ವಿಧಿ ಇನ್ನೊಂದು ತಂತ್ರ ಹೂಡಿತ್ತು. 1 ವರ್ಷದಿಂದ ಮಾಯವಾಗಿದ್ದ ಜೈ ಮತ್ತೆ ಬಂದಿದ್ದ. ಅವನ ತಂದೆ ತಾಯಿ ಅವನನ್ನು ಕಂಡು ಸಂತೋಷಪಟ್ಟರು. ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಿದ್ದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಅಲ್ಲಿ ತನ್ನ ಮಗಳು ಮತ್ತು ತನ್ನ ಹೆಂಡತಿ ಇಲ್ಲದನ್ನು ಗಮನಿಸಿದವನು ಅವರು ಎಲ್ಲಿ ಎಂದು ಅವನ ತಂದೆ ತಾಯಿಯನ್ನು ಪ್ರಶ್ನಿಸಿದ. ಅವಳು ನಮ್ಮ ಮನೆ ಬಿಟ್ಟು ಹೋಗಿ ತನ್ನ ತವರು ಮನೆಯಲ್ಲಿದ್ದಾಳೆ ಎಂದನು. ಏನಪ್ಪ ನೀವು, ಹಾಗಿರುವುದೆಲ್ಲ ನನ್ನ ತಪ್ಪಿಂದ, ಪಾಪ ಅವಳದೇನೂ ತಪ್ಪಿಲ್ಲ, ಆದರೂ ನೀವು ಅವಳನ್ನು ಮನೆ ಬಿಟ್ಟು ಕಳಿಸಿದ್ದೀರಾ ಎಂದು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕೂಡಲೇ ತನ್ನ ಹೆಂಡತಿ ಮತ್ತು ಮಗಳನ್ನು ನೋಡಲು ತವರು ಮನೆಗೆ ಹೋದ. ಅವನು ಮತ್ತೆ ಬರುವನೆಂದು ಕನಸಿನಲ್ಲಿ ಊಹಿಸದವರು ಅವನನ್ನು ಕಂಡು ದಿಗ್ಭ್ರಮೆಗೊಂಡರು. ಬಾರಪ್ಪ ಬಾ, ನನ್ನ ಮಗಳು ಸತ್ತಿದ್ದಾಳೋ ಬದುಕಿದಾಳೋ ಎಂದು ನೋಡಲು ಈಗ ಬಂದ್ಯಾ, ಮತ್ತೆ ಯಾಕೆ ಬಂದೆ ನಮ್ಮನೆಗೆ ಎಂದು ಕೋಪದಲ್ಲಿ ಕೇಳಿದರು. ಅದು ಮಾವ, ನನ್ನ ಮನಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ. ಮನಸ್ಥಿತಿ ಸರಿ ಇಲ್ಲ ಅಂದರೆ ಹೆಂಡತಿ ಮಗಳನ್ನ ಬಿಟ್ಟು ಹೋಗೋದಾ? ಅವರ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಿದ್ಯಾ ನೀನು? ಹಣವನ್ನೆಲ್ಲ ನುಂಗಿ ನೀರು ಕುಡಿದು ಆ ಅಪವಾದವನ್ನು ನನ್ನ ಮತ್ತು ನನ್ನ ಮಗಳ ಮೇಲೆ ಹೊರಿಸಿ ನೀನು ಎಲ್ಲೋ ಹಾಯಾಗಿದ್ದು ಇವತ್ತು ಬಂದಿದ್ಯಾ ಎಂದು ಬೈದರು. ನಾನೇನು ಅವರನ್ನು ಒಂಟಿ ಮಾಡಿ ಬಿಟ್ಟು ಹೋಗಿರಲಿಲ್ಲ. ನನ್ನ ಅಪ್ಪ ಮತ್ತು ಅಮ್ಮ ತಮ್ಮ ಎಲ್ಲ ಇದ್ದರು ಅವರನ್ನು ನೋಡಿಕೊಳ್ಳಲು. ಅವರಿಗೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪತ್ರ ಬರೆದಿಟ್ಟು ಹೋಗಿದ್ದೆ. ಹೌದಾ? ನಿಮ್ಮ ಅಪ್ಪ ಅಮ್ಮ ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೀನು ಮಾಡಿರೋ ತಪ್ಪಿಗೆ ಅವಳಿಗೆ ಒಂದೊಂದು ಕ್ಷಣವು ಚುಚ್ಚಿ ಮಾತಾಡಿ ಅವಳಿಗೆ ನರಕ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವಳು ಮಗುವನ್ನು ಬಿಟ್ಟು ಕೆಲಸಕ್ಕೆ ಹೋಗಿ ದುಡಿದು ತಂದು ಕೊಡುವಂತೆ ಮಾಡಿದ್ದಾರೆ ಎಂದು ತುಸು ನೊಂದುಕೊಂಡೇ ನುಡಿದರು. ಕ್ಷಮಿಸಿ, ನಾನು ಅಂದುಕೊಂಡಿರಲಿಲ್ಲ ಅವರು ಹೀಗೆ ಮಾಡುವರು ಎಂದು. ಇನ್ಮುಂದೆ ಈ ತಪ್ಪು ನಡೆಯೋದಿಲ್ಲ. ನಾನು ನನ್ನ ಹೆಂಡತಿ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಪ್ಲೀಸ್ ಶುಭನ ಕರೀರಿ, ನಾನು ಅವಳನ್ನು ನನ್ನ ಮಗುವನ್ನು ನೋಡಬೇಕು ಎಂದು ಹೇಳಿಕೊಂಡ. 1 ವರ್ಷದಿಂದ ಹೆಂಡತಿ ಮಕ್ಕಳು ನೆನಪಾಗಿಲ್ವ ನಿಂಗೆ ಎಂದು ಹೇಳುತ್ತಿದ್ದಂತೆ ಶುಭಳ ಮಗಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ತಾತನನ್ನು ಕರೆಯಲು ತನ್ನ ತಾತನ ಬಳಿ ಬಂದಳು. ಅವಳನ್ನು ನೋಡಿದೊಡನೆ ಜೈ ಸಂತೋಷದಿಂದ ಅವಳನ್ನು ಎತ್ತಿಕೊಂಡು ಮುದ್ದಾಡಿದ. ಆ ಮಗುವಿಗೆ ಜೈ ಮುಖ ನೆನಪಿರಲಿಲ್ಲ. ಅವನು ಮನೆ ಬಿಟ್ಟು ಹೋದಾಗ 1.5 ವರ್ಷ ಮಗುವಿಗೆ. ಅದು ತಾತನ ಬಳಿ ಹೋಗಲು ಮಿಸ್ಸು ಕಾಡುತ್ತಿತ್ತು. ಕೊನೆಗೆ ಶುಭಳ ತಂದೆ ಮಗುವನ್ನು ಅವನ ಕೈಯಿಂದ ಕಿತ್ತುಕೊಂಡು, ಮೊದಲು ಇಲ್ಲಿಂದ ಹೋಗು, ನೀನು ನನ್ನ ಮಗಳ ಜೀವನಕ್ಕೆ ಮುಳ್ಳಾಗಬೇಡ ಎಂದರು. ಇಲ್ಲ, ನಾನು ಶುಭಳನ್ನು ಮತ್ತು ನನ್ನ ಮಗಳನ್ನು ಕರೆದುಕೊಂಡು ಹೋಗಲು ಬಂದಿರೋದು. ನಾನು ಖಾಲಿ ಕೈಲಿ ವಾಪಸ್ ಹೋಗುವುದಿಲ್ಲ ಎಂದ. ಏನು, ಶುಭ ನಿನ್ನ ಜೊತೆ ಬರಬೇಕಾ? ಮತ್ತೆ ಆ ನರಕಕ್ಕೆ ನಾವು ಕಳಿಸೋದಿಲ್ಲ. ಅಷ್ಟಕ್ಕೂ ಶುಭ ಇಲ್ಲಿ ಇಲ್ಲ. ನಿನ್ನ ಕಟ್ಟಿಕೊಂಡ ತಪ್ಪಿಗೆ ಬ್ಯಾಂಗ್ಳೂರಲ್ಲಿ ತಾನೇ ದುಡಿದು ಜೀವನ ನಡೆಸ್ತಿದ್ದಾಳೆ ಎಂದರು. ಏನು, ಶುಭ ಕೆಲಸಕ್ಕೆ ಹೋಗ್ತಿದ್ದಾಳ? ದಯವಿಟ್ಟು ನನ್ನ ಕ್ಷಮಿಸಿ, ಏನೋ ಕೆಟ್ಟ ಗಳಿಕೆ, ಹಾಗೆಲ್ಲ ಆಯಿತು. ನನಗೆ ನನ್ನ ಹೆಂಡತಿ ಮತ್ತು ಮಗು ಬೇಕು ಎಂದು ಕೇಳಿಕೊಂಡ. ಅದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಯಾಕೆಂದರೆ ಶುಭಾಳಿಗೆ ನಾವು ಇನ್ನೊಂದು ಮದುವೆ ಮಾಡಬೇಕು ಅಂದುಕೊಂಡಿದ್ದೇವೆ. ನಿನ್ನ ಮದುವೆಯಾಗಿ ಅವಳು ಪಟ್ಟ ಕಷ್ಟ ಸಾಕು. ಇನ್ನು ಮುಂದಾದರೂ ಅವಳು ಚೆನ್ನಾಗಿರಲಿ, ನೀನು ಅದಕ್ಕೆ ಅಡ್ಡಿ ಆಗಬೇಡ. ಅದನ್ನು ಕೇಳಿ ಜೈಗೆ ತಲೆ ತಿರುಗಿದಂತಾಯಿತು. ಏನು, ಶುಭಾಳಿಗೆ ಮದುವೆನಾ? ಅದು ನಾನು ಇರುವಾಗಲೇ? ಏನಿದು, ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ತಪ್ಪಾಗಿದೆ ನಿಜ. ಇನ್ನು ಮುಂದೆ ನಾನು ಶುಭಾಳನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ದಯವಿಟ್ಟು ಅವಳಿಗೆ ಮದುವೆ ಮಾಡೋ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಅಲ್ಲ, ಹೀಗಾಗಲೇ ನಿರ್ಧಾರ ಮಾಡಿ ಆಗೋಗಿದೆ. ನಾನು ಇರುವಾಗಲೇ ಅವಳಿಗೆ ಮದುವೆನಾ ಅಂದ್ಯಲ್ಲ? ಹಾಗಾದ್ರೆ ಇಷ್ಟು ದಿನ ಎಲ್ಲಿ ಇದ್ದೆ ನೀನು? ನನ್ನ ಮಗಳು ನಿನ್ನ ನೆನಪಿನಲ್ಲಿ ಕೊರಗಿ ಸಾಯ್ಬೇಕಿತ್ತಾ? ಸಾಧ್ಯವಿಲ್ಲ. ಶುಭ ಮದುವೆಗೆ ಒಪ್ಪಿದ್ಲಾ? ಹೌದು, ಒಪ್ಪಿದಾಳೆ. ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಸಂಬಂಧಿಕನೇ. ಅವಳು ನಿನ್ನಿಂದ ಅನುಭವಿಸಿದ ನೋವು ನೋಡಲಾಗದೆ ಅವಳಿಗೊಂದು ಜೀವನ ಕೊಡಲು ಮುಂದಾಗಿದ್ದಾನೆ. ಅವಳನ್ನು ತುಂಬ ಪ್ರೀತಿಸ್ತಾನೆ ಕೂಡ. ಇಲ್ಲ, ನಾನು ನಂಬಲ್ಲ ಈ ಮಾತನ್ನೆಲ್ಲ. ಶುಭಳೆ ಹೇಳಿ, ಆಗ ನಂಬ್ತೇನೆ. ಅವಳನ್ನು ಕರೆಸಿ ಇಲ್ಲಿಗೆ, ನಾನು ಅವಳ ಜೊತೆ ಮಾತಾಡಬೇಕು ಎಂದು ಹೇಳಿಕೊಂಡ. ಶುಭ ನವೀನ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಇಬ್ಬರ ಜಾತಕ ಹೊಂದಾಣಿಕೆ ಬಗ್ಗೆ ಕೇಳಿಕೊಂಡು ಬರುತ್ತಿದ್ದರು. ಆಗ ಅವಳಿಗೆ ಫೋನ್ ಬಂದಿತ್ತು. ಅವಳು ಮಾತನಾಡುತ್ತಿರುವಾಗಲೇ ಒಂದು ಕ್ಷಣ ಕೈಕಾಲು ಕಂಪಿಸಿದವು. ಜೈ ಬಂದಿದ್ದಾನೆ ಎಂಬ ಸುದ್ದಿ ಕೇಳಿ ಕೂಡಲೇ ನವೀನ್ಗೆ ಊರಿಗೆ ಕರೆದುಕೊಂಡು ಹೋಗು ಎಂದು ಕೇಳಿದಳು. ಅವನು ಯಾಕೆ, ಏನಾಯಿತು ಎಂದು ತುಂಬ ಪ್ರಶ್ನಿಸಿದ. ಅವನಿಗೆ ಜೈ ಅವಳನ್ನು ಕರೆದುಕೊಂಡು ಹೋಗಲು ಬಂದಿರುವ ಸುದ್ದಿ ಹೇಳಿದಳು. ಹಾಗೆ ಅವನ ಮುಖ ಬಾಡಿತು. ಹಾಗಾದರೆ ನೀನು ಅವನ ಜೊತೆ ಹೋಗ್ತೀಯ ಶೋಭಾ? ಅವನ ಧ್ವನಿ ನೋವಿನಿಂದ ಕೂಡಿತ್ತು.
ನೀನು ಸುಮ್ಮನಿರು, ಹಾಗೆಲ್ಲ ಏನೂ ಆಗೋಲ್ಲ, ನೀನು ಯೋಚನೆ ಮಾಡಬೇಡ. ಮೊದಲು ಅವರ ಜೊತೆ ಮಾತಾಡಬೇಕು ನಾನು ಎಂದು ಬೇಗ ಊರಿಗೆ ಹೊರಟು ಬಂದರು. ನವೀನ್ ಮತ್ತು ಶಿಬಾ ಊರಿಗೆ ಬಂದಿಳಿದರು. ಶಿಬಾ ಮನೆಯೊಳಗೆ ಹೋದವಳೆ ಏನು ಮಾಡಬೇಕು ತೋಚದೆ ಅವನನ್ನೇ ನೋಡುತ್ತಾ ನಿಂತಳು. ಜೈ ಅವಳನ್ನು ಕಂಡು ಅವಳ ಬಳಿ ಬಂದ. ನೋಡು ಶಿಬಾ, ನಿನ್ನ ಅಪ್ಪ ಅಮ್ಮ ಏನೇನೋ ಹೇಳ್ತಿದ್ದಾರೆ. ನೀನು ಇನ್ನೊಂದು ಮದುವೆ ಮಾಡ್ತಾರಂತೆ. ನನಗೆ ಗೊತ್ತು ನೀನು ಇದಕ್ಕೆ ಒಪ್ಪೋದಿಲ್ಲ ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನಗೆ ಗೊತ್ತು ನನ್ನಿಂದ ತುಂಬ ನೋವು ಪಟ್ಟಿದ್ಯಾ. ಮಾಡದ ತಪ್ಪಿಗೆ ನಮ್ಮ ಮನೆಯವರು ನಿಂಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಆದರೆ ಇನ್ಮುಂದೆ ಹಾಗೆ ಆಗೋದಿಲ್ಲ. ನಾನು ನಿನ್ನ ಮತ್ತು ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ಬಾ, ನಮ್ಮನೆಗೆ ಹೋಗೋಣ. ನಿನ್ನನ್ನು ಕ್ಷಮಿಸ್ತೀಯ ಅಲ್ವಾ ಎಂದು ಅವಳ ಕೈ ಹಿಡಿದ. ಅವಳು ಅವನ ಕೈ ಬಿಡಿಸಿಕೊಂಡು, ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ಒಂದು ದಿನಾನು ನನ್ನ ಮತ್ತು ಪಾಪು ನೆನಪಾಗಿಲ್ವಾ ನಿಮಗೆ? ನೀವು ತಪ್ಪು ಮಾಡಿ ನೀವೇ ಮನೆ ಬಿಟ್ಟು ಹೋದ್ರಿ. ಆದರೆ ಶಿಕ್ಷೆ ನನಗೆ ಮಾತ್ರ ಏಕೆ? ನೀವು ಒಂದು ಮಾತಾದರೂ ಫೋನ್ ಮಾಡಿ ತಿಳಿಸ್ಬೇಕಿತ್ತು. ನಿಮ್ಮ ಮನೆಯವರು ಎಲ್ಲದಕ್ಕೂ ನಾನೇ ಕಾರಣ ಎನ್ನುವಂತೆ ನನಗೆ ಹಿಂಸೆ ಕೊಟ್ಟರು. ನಾನೇ ನಿಮ್ಮನ್ನು ಏನೋ ಮಾಡಿದ್ದೀನಿ ಅನ್ನುವ ಥರ ಕಂಪ್ಲೇಂಟ್ ಕೊಟ್ಟರು. ನಿಮ್ಮಿಂದ ನಾನು ಸ್ಟೇಷನ್ ಮೆಟ್ಟಿಲೇರುವ ಆಗಾಯಿತು. ಈಗ ಯಾವ ಮುಖ ಇಟ್ಕೊಂಡು ನನ್ನ ಬಾ ಅಂತ ಕರಿತಿದ್ದೀರಾ? ನಿಮ್ಗೇನೋ ಅನ್ಸಲ್ವಾ? ನಾನೇನೋ ನಿಮ್ಮ ಕೈಲಿ ಆಡೋ ಗೊಂಬೆ ಅಂದ್ಕೊಂಡಿದ್ದೀರಾ? ಏನೋ ಕೆಟ್ಟಗಳಿಗೆ ಆಗ ನನ್ನ ಪರಿಸ್ಥಿತಿ ಆಗಿತ್ತು. ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಮುಂದೆ ಹಾಗೆ ಆಗೋಲ್ಲ. ನನಗೆ ನೀನು ಮತ್ತು ಪಾಪು ಬೇಕು. ಬಾ, ನಮ್ಮನೆಗೆ ಹೋಗೋಣ. ನಾನು ಬರೋದಿಲ್ಲ. ನೀವು ಎಷ್ಟು ಸುಲಭವಾಗಿ ಕ್ಷಮಿಸು ಅಂತ ಹೇಳಿಬಿಟ್ರಿ. ಆದರೆ ನಾನು ಪಟ್ಟ ನೋವು ಹಿಂಸೆ ಅಷ್ಟು ಸುಲಭವಾಗಿ ಮಾಡಿಸುವಂಥದ್ದಲ್ಲ, ಕ್ಷಮಿಸುವಂಥದ್ದಲ್ಲ. ಅಪ್ಪ ಹೇಳಿದಾಗೆ ನಾನು ಕೂಡ ಮದುವೆಗೆ ಒಪ್ಪಿದ್ದೀನಿ. ಮೊದಲು ನನಗೆ ಡೈವರ್ಸ್ ಕೊಡಿ ನೀವು ಪ್ಲೀಸ್ ಎಂದು ಕೈ ಮುಗಿದಳು. ಏನು, ಡೈವರ್ಸ್ ಕೊಡಬೇಕಾ? ಏನು ಹೇಳ್ತಿದ್ಯಾ ಶುಭಾ? ಶಿಕ್ಷೆನೇ ಉತ್ತರ ಅಲ್ಲ. ನನಗೆ ಯಾಕೆ ಈ ಶಿಕ್ಷೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಡೈವರ್ಸ್ ಬೇಕು. ಕೊಡ್ತೀರಾ ಇಲ್ವಾ? ಜಯ ಒಂದೆರಡು ನಿಮಿಷ ಮೌನವಾಗಿದ್ದು, ನಿನಗೆ ಡೈವರ್ಸ್ ತಾನೇ? ಸರಿ, ಕೊಡ್ತೀನಿ. ಇದುವರೆಗೂ ನಿನ್ನ ಇಷ್ಟಕ್ಕೆ ಯಾವತ್ತಾದರೂ ಅಡ್ಡ ಬಂದಿದ್ದೇನೆ ಶುಭಾ? ಈಗಲೂ ಅಡ್ಡ ಬರೋಲ್ಲ. ನಿನ್ನ ಇಷ್ಟದಂತೆ ಡೈವರ್ಸ್ ಕೊಡ್ತೀನಿ. ಅದರ ಒಂದು ಕಂಡೀಷನ್. ಏನದು? ಡೈವರ್ಸ್ ಸಿಗೋವರೆಗೆ ನೀನು ನನ್ನ ಜೊತೆಯಲ್ಲಿ ನಮ್ಮ ಮನೇಲಿ ಇರಬೇಕು. ಅಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗದಿದ್ದರೆ, ಆಗಲೂ ನಿನಗೆ ನಾನು ಬೇಡ ಎನಿಸಿದ್ರೆ ನಾನೇ ನಿನ್ನ ಮದುವೆ ಮಾಡಿಸ್ತೀನಿ. ಆದರೆ ಡಿವೋರ್ಸ್ ವಿಷಯ ನಮ್ಮ ಮನೇಲಿ ಹೇಳೋದು ಬೇಡ. ನನಗೆ ನಂಬಿಕೆ ಇದೆ ಅಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗುತ್ತೆ ಎಂದು. ಸುಮ್ಮನೆ ಮನೆಯವರಿಗೆ ಈ ವಿಷಯ ಹೇಳೋದು ಬೇಡ. ನನ್ನ ಮನಸ್ಸು ಬದಲಾಗುವುದು ಸಾಧ್ಯವೇ ಇಲ್ಲ. ಡಿವೋರ್ಸ್ ಅಪ್ಲೈ ಮಾಡಿದ ಮೇಲೆ ಕೋರ್ಟ್ ಕೂಡ ಇದನ್ನೇ ಹೇಳೋದು, 6 ತಿಂಗಳು ಜೊತೆಯಲ್ಲೇ ಇರಬೇಕು ಎಂದು. ಸರಿ, ಇರ್ತೀನಿ. ಈ ಒಪ್ಪಂದದ ಮೇರೆಗೆ ಶುಭ ಮತ್ತೆ ಗಂಡನ ಮನೆ ಸೇರಿದಳು. ಅಲ್ಲೋ ನವೀನ್ ಜೊತೆ ಮಾತುಕತೆ ಮುಂದುವರಿದಿತ್ತು. ಜೈ ಬಳಿ ಕೂಡ ಹೇಳಿದ್ದಳು, ನಾನು ನವೀನನ್ನು ಮದುವೆಯಾಗುವುದಾಗಿ. ಜೈ ಸಾಧ್ಯವಾದಷ್ಟು ಅವಳನ್ನು ಮತ್ತೆ ಮಗುವನ್ನು ಸಂತೋಷವಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನ ತಂದೆ ತಾಯಿಗೆ ಶುಭಳ ಮೇಲಿದ್ದ ಅಸಮಾಧಾನ ಕಡಿಮೆಯಾಗಿರಲಿಲ್ಲ. ಜೈ ಹಣವನ್ನೆಲ್ಲ ಏನು ಮಾಡಿದ ಎಂದು ಹೇಳುವವರೆಗೂ, ಸತ್ಯ ತಿಳಿಯುವವರೆಗೂ ಅವರ ಕಣ್ಣಿಗೆ ಶುಭಳೆ ತಪ್ಪಿಸ್ತಾಳೆ. ಜೈ ತನ್ನದೇ ಒಂದು ಬಿಸ್ನೆಸ್ ಶುರು ಮಾಡಿದ. ಆದಷ್ಟು ಸಾಲ ತೀರಿಸಲು ಪ್ರಯತ್ನಿಸುತ್ತಿದ್ದ. ಅವರ ಮನೆ ಮೇಲೆ 18 ಲಕ್ಷ ಸಾಲ ಇತ್ತು. ಅದನ್ನು ತೀರಿಸುವ ಜವಾಬ್ದಾರಿ ಜೈ ಮೇಲೆ ಇತ್ತು. ಆ ಸಾಲ ಮಾಡಿದ್ದು ಕೂಡ ಅವನಿಂದಲೇ. ಜೈ ಎಲ್ಲ ಹಣ ಕಳೆದಿರುವ ಕಾರಣ ಅವರಿರುವ ಮನೆ ಪೂರ್ತಿ ತನಗೆ ಬೇಕು ಎಂದು ಜೈ ತಮ್ಮ ತಕರಾರು ತೆಗೆದ. 18 ಲಕ್ಷ ಸಾಲ ತೀರಿಸಿ ಮನೆ ಬಿಡುವಂತೆ ಮತ್ತು ಆ ಮನೆಯಲ್ಲಿ ಜೈಗೆ ಯಾವ ಭಾಗ ಇಲ್ಲ ಎಂದು ತಿಳಿಸಿದ. ಹಣವೆಲ್ಲ ಕಳೆದ ಎಂದು ತನ್ನ ಅಣ್ಣ ಮತ್ತೆ ಅತ್ತಿಗೆ ಮೇಲೆ ಕೋಪ ಇತ್ತು ಜೈ ತಮ್ಮನಿಗೆ. ಶುಭ ಕೆಲಸಕ್ಕೆ ಹೋಗಿ ಮನೆ ಸಾಲ ತೀರಿಸಲು ಸಹಾಯ ಮಾಡುತ್ತಿದ್ದಳು. ಆದರೆ ಜೈ ಜೊತೆ ಹೆಚ್ಚಾಗಿ ಮಾತನಾಡ್ತಿರ್ಲಿಲ್ಲ. ಅವನು ಮಾತ್ರ ಅವಳನ್ನು ಏನು ಹೇಳದಿದ್ದರೂ ಕೇಳದಿದ್ದರೂ ಎಲ್ಲ ತಂದು ಕೊಡುತ್ತಿದ್ದ. 3 ತಿಂಗಳು ಕಳೆದರೂ ಶುಭಳ ಮನಸ್ಸು ಬದಲಾಗಿರಲಿಲ್ಲ. ಜಯ ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಿದ್ದ ಅವಳ ಮನಸ್ಸು ಬದಲಾಯಿಸಲು. ವಾರಕ್ಕೊಮ್ಮೆ ಆಚೆ ಕರೆದುಕೊಂಡು ಹೋಗುತ್ತಿದ್ದ. ತನ್ನ ಮಗಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ. ಆ ಮಗು ಕೂಡ ಅವನನ್ನು ತುಂಬ ಹಚ್ಚಿಕೊಂಡಿತ್ತು. ಬಾಯಿ ತುಂಬ ಡ್ಯಾಡಿ ಅಂತ ಮುದ್ದಾಗಿ ಕರೆಯುತ್ತಿತ್ತು. ಅದನ್ನು ಕೇಳಿದಾಗಲೆಲ್ಲ ಜೈಗೆ ತುಂಬ ಸಂತೋಷ ಆಗುತ್ತಿತ್ತು. ಶುಭ ನವೀನ ಮದುವೆ ಆಗುವುದಾಗಿ ದೃಢ ನಿರ್ಧಾರ ಮಾಡಿಕೊಂಡಿದ್ದಳು. ಒಮ್ಮೊಮ್ಮೆ ಕೆಲಸದ ಒತ್ತಡದಲ್ಲಿ ನವೀನ್ಗೆ ಫೋನ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇವಳಿಗೆ ಫ್ರೀ ಇದ್ದಾಗ ಫೋನ್ ಮಾಡಿ ಮಾತನಾಡುತ್ತಿದ್ದಳು. ಮೊದಲೇ ಅವಳು ಗಂಡನ ಮನೆಗೆ ಹೋದಾಗಿನಿಂದ ಆತಂಕದಲ್ಲಿದ್ದ ನವೀನ್ ಅವಳೆಯಲ್ಲಿ ಮನಸ್ಸು ಬದಲಾಯಿಸುವಳೋ ಎಂದು ಆದರೂ ನಂಬಿಕೆ ಇತ್ತು. ಅವಳಾಗೆ ಮಾಡುವುದಿಲ್ಲ ಎಂದು. ಅವಳು ಜಾಸ್ತಿ ಫೋನ್ ಮಾಡದಿದ್ದಾಗ ಅವಳು ತನ್ನನ್ನು ಅವಾಯ್ಡ್ ಮಾಡ್ತಿರ್ಬೋದು ಎಂಬ ಆತಂಕ ಹೆಚ್ಚಾಗುತ್ತಿತ್ತು. ಒಮ್ಮೊಮ್ಮೆ ಶುಭಳೊಂದಿಗೆ ನನ್ನ ಮದುವೆ ಸಾಧ್ಯನಾ ಎಂದು ಅವನಿಗೆ ಪ್ರಶ್ನೆ ಕಾಡುತ್ತಿತ್ತು. ಶುಭಳಿಗೂ ಕೂಡ ಡಿವೋರ್ಸ್ ದಿನ ಹತ್ತಿರ ಬರುತ್ತಿದ್ದಂತೆ ಮನದಲ್ಲಿ ಏನೋ ಒಂದು ಗೊಂದಲ. ನಿಜ ನನ್ನ ಮದುವೆ ನವೀನ್ ಜೊತೆ ಆಗುತ್ತಾ? ನನ್ನ ಮತ್ತು ಜೈ ಸಂಬಂಧ ಇಷ್ಟೇನಾ? ನನ್ನ ಮಗಳಿಗೆ ಈಗ ತಾನೇ ತಂದೆಯ ಪ್ರೀತಿ ಸಿಕ್ಕಿದೆ. ನಾನೀಗ ಹೇಗೆ ದೂರ ಮಾಡಲಿ? ನವೀನ್ ಜೈನಷ್ಟು ನನ್ನ ಮಗಳನ್ನು ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ತಾನ? ನಾನು ನವೀನ್ನ ಮದುವೆ ಆದರೆ ನನ್ನ ಮಗಳು ಅವನನ್ನು ಅಪ್ಪ ಎಂದು ಒಪ್ಪಿಕೊಳ್ತಾಳ? ಅವಳು ದೊಡ್ಡವಳಾದ ಮೇಲೆ ಈ ಪ್ರಶ್ನೆ ಕೇಳೇ ಕೇಳ್ತಾಳೆ.
ಈ ಸಮಾಜ ನನ್ನ ಮಗಳನ್ನು ಯಾವ ರೀತಿ ನೋಡ್ಬೋದು, ನನ್ನ ಈ ಒಂದು ನಿರ್ಧಾರ ನನ್ನ ಮಗಳ ಜೀವನದ ಮೇಲೆ ಯಾವ ಪರಿಣಾಮ ಬೀರ್ಬಹುದು ಎಂದೆಲ್ಲ ಯೋಚಿಸತೊಡಗಿದಳು. ಅವಳಿಗೆ ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕೆಂದು ತೋಚ್ತಿರ್ಲಿಲ್ಲ. ಕೋರ್ಟ್ ನೀಡಿದ ಸಮಯ ಮುಗಿಯಲು ಇನ್ನು 1 ವಾರ ಇತ್ತು. ಒಂದು ಕಡೆ ಜೈ, ಒಂದು ಕಡೆ ಶುಭ, ಇನ್ನೊಂದು ಕಡೆ ನವೀನ್. ಎಲ್ಲರಿಗೂ ಒಳಗೊಳಗೆ ನೂರಾರು ಪ್ರಶ್ನೆಗಳು, ಆತಂಕ ಎಲ್ಲ ಮನೆ ಮಾಡಿದ್ದವು. ಒಂದು ದಿನ ಹೀಗೆ ನವೀನ್ ಜೊತೆ ಮಾತನಾಡ್ತಿದ್ದಳು. ನವೀನ್, ನಮ್ಮ ಮದುವೆಯ ತಯಾರಿ ಎಲ್ಲಿಗೆ ಬಂತು? ಏನು ತಯಾರಿನ? ಇನ್ನೂ ಏನೂ ಮಾಡಿಲ್ಲ. ನೀನು ಮೊದಲು ಡಿವೋರ್ಸ್ ಕೊಡು, ಆಮೇಲೆ ತಯಾರು ಮಾಡ್ತೀನಿ ಅಂದ. ಯಾಕೆ, ನಾನು ಡಿವೋರ್ಸ್ ಕೊಡ್ತೀನೋ ಇಲ್ವೋ ಅಂತ ಅನುಮಾನನ ನಿಂಗೆ? ಎಲ್ಲ ತಯಾರಿ ಮಾಡಿ ನಿನ್ನ ಮನಸ್ಸೇನಾದರೂ ಬದಲಾಗಿ ಬಿಟ್ರೆ ಅದಕ್ಕೆ ನೀನು ಡಿವೋರ್ಸ್ ನೀಡಿ ಆದಮೇಲೆ ತಯಾರಿ ಮಾಡೋಣ ಅಂತ. ಶುಭಳಿಗೆ ಅವನ ಮಾತು ಸರಿ ಕಾಣಲಿಲ್ಲ. ಅಂದರೆ ನಾನು ನಿನ್ನ ಮದುವೆ ಆಗ್ತೀನಾ ಅಂತ ಅನುಮಾನನ ನಿಂಗೆ? ಅನುಮಾನ ಅಲ್ಲ, ಎಲ್ಲಿ ನಿನ್ನ ಮನಸ್ಸು ಬದಲಾಗುತ್ತೋ ಎಂಬ ಭಯ. ಈಗಲೂ ನನಗೆ ಅನಿಸುತ್ತೆ ನೀನು ನನ್ನ ಮದುವೆ ಆಗ್ತೀಯಾ ಅಂತ. ಆದರೆ ಇಷ್ಟು ದಿನ ಈ ಅನುಮಾನ ಇಟ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದೆಯಾ ನೀನು? ನಾನು ಇಷ್ಟು ದಿನ ಯಾವತ್ತೂ ಅಂದುಕೊಂಡಿಲ್ಲ ನಿನ್ನ ಮದುವೆ ಆಗಬಾರ್ದು ಎಂದು. ಎಷ್ಟೇ ಕಷ್ಟ ಆದರೂ ನಿನಗೆ ಮೋಸ ಮಾಡಬಾರ್ದು ಅಂದುಕೊಂಡೆ. ಆದರೆ ನೀನು, ನನ್ನ ಮೇಲೆ ಭರವಸೆನೇ ಇಲ್ಲ ನಿಂಗೆ. ನಿಂಗಿಂತ ನನ್ನ ಗಂಡನೇ ವಾಸಿ. ನಾನು ಎಷ್ಟೋ ಬಾರಿ ನಿನ್ನ ಮದುವೆ ಆಗ್ತೀರಂತ ಹೇಳಿದ್ರು ಅವ್ರು ನನ್ನ ಮೇಲೆ ಇಟ್ಟಿರುವ ಭರವಸೆ ಕಡಿಮೆ ಮಾಡಿಕೊಂಡಿಲ್ಲ. ನನ್ನ ಮನಸ್ಸು ಬದಲಾಗುತ್ತೆ ಅನ್ನುವ ನಂಬಿಕೆಯಲ್ಲೇ ಇದ್ದಾರೆ. ಆದರೆ ನಾನು ನಿನ್ನ ಪರವಾಗಿದ್ರೂ ನೀನು ನನ್ನ ಮೇಲೆ ಭರವಸೆ ಕಳೆದುಕೊಂಡೆ ಅಲ್ವಾ? ಸತ್ಯ ಬೇಗ ಅರ್ಥ ಆಗಿದ್ದು ಒಳ್ಳೆಯದಾಯಿತು. ಇಲ್ಲದಿದ್ದರೆ ನಾನು ನನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟು ಬಿಡ್ತಿದ್ದೆ. ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೋ ಸರಿಯಾಗಿ. ನಾನು ನನ್ನ ಭ್ರಮಾ ಲೋಕದಿಂದ ವಾಸ್ತವದ ಲೋಕಕ್ಕೆ ಬಂದೆ. ನಾನು ನಿನ್ನ ಮದುವೆ ಆಗಿ ನನ್ನ ಗಂಡನಿಗೆ ಮೋಸ ಮಾಡಲ್ಲ. ನಂಬಿಕೆ ಅಂದರೆ ಜೈ, ಪ್ರೀತಿ ಅಂದರೆ ಜೈ. ಇನ್ಮೇಲೆ ನನ್ನ ಗಂಡನೇ ನನಗೆಲ್ಲ. ಅವರು ಮಾಡಿದ ತಪ್ಪನ್ನು ಕ್ಷಮಿಸಿ ಇವತ್ತು ಅವರನ್ನು ಮನಪೂರ್ವಕವಾಗಿ ಗಂಡ ಎಂದು ಒಪ್ಪಿಕೊಳ್ತಿದ್ದೀನಿ. ನಿನ್ನಿಂದ ನನ್ನ ಗಂಡನ ಬೆಲೆ ತಿಳಿಯಿತು ನನಗೆ. ಹೇಗಿದ್ರು ನೀನೇನು ನನ್ನ ನಂಬಿಕೊಂಡು ಇರಲಿಲ್ವಲ್ಲ? ನೀನು ಕೂಡ ವಾಸ್ತವ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಹುಡುಗಿಯನ್ನು ಮದುವೆಯಾಗಿ ಚೆನ್ನಾಗಿರು. ನೀನೊಬ್ಬ ಒಳ್ಳೆ ಸ್ನೇಹಿತನಂತೆ ಹೀಗೆ ಉಳಿದು ಬಿಡು. ಇದು ವಾಸ್ತವ ಅರ್ಥ ಮಾಡಿಕೊಂಡು ತನ್ನ ಗಂಡನೇ ತನಗೆಲ್ಲ ಎಂದುಕೊಂಡಳು. ಆದರೆ ನವೀನ್ ಅವಳ ಮಾತನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳನ್ನು ಬಿಡುವ ಸ್ಥಿತಿಯಲ್ಲೂ ಇರಲಿಲ್ಲ. ಒಂದಿನ ಸಂಜೆ ಶುಭಳ ಅತ್ತೆ ಮಾವ ಎಲ್ಲ ತನ್ನ ಸಂಬಂಧಿಕರ ಮನೆಗೆ ಹೋಗಿದ್ದರು. ಶುಭ ಜೈಗೆ ಸಂಜೆ ಮನೆಗೆ ಬೇಗ ಬನ್ನಿ ಎಂದು ಒಂದು ಮೆಸೇಜ್ ಹಾಕಿದ್ದಳು. ಜೈಗೆ ಆಶ್ಚರ್ಯ ಮತ್ತು ಕುತೂಹಲ. ಅದೇ ಕುತೂಹಲದಿಂದ ಸಂಜೆ ಮನೆಗೆ ಬೇಗ ಹೊರಟು ಬಂದ. ಮನೆಯಲ್ಲಿ ಎಲ್ಲ ಲೈಟ್ ಹಾಕಿರಲಿಲ್ಲ. ಎಲ್ಲ ಕಡೆ ಕ್ಯಾಂಡಲ್ ಬೆಳಕಿನಿಂದ ಮನೆ ಕಂಗೊಳಿಸ್ತಿತ್ತು. ಶುಭ ಜೈನನ್ನು ಪ್ರೀತಿಯಿಂದ ಸ್ವಾಗತಿಸಿದಳು. ಅವನನ್ನು ಕೂರಿಸಿ ತಾನೇ ತಯಾರಿಸಿದ ಅವನಿಷ್ಟದ ಅಡುಗೆಗಳನ್ನು ಬಡಿಸಿ ಅವನಿಗೆ ತಿನ್ನಿಸಿದಳು. ಜೈಗೆ ಅವನ ಕಣ್ಣನ್ನು ಅವನೇ ನಂಬಲಾಗಲಿಲ್ಲ. ಏನು ಶುಭ ಇದೆಲ್ಲ? ಕೋರ್ಟ್ನಲ್ಲಿ ನೀಡಿದ ಸಮಯ ನಾಳೆಗೆ ಮುಗಿಯುತ್ತದೆ. ನನ್ನ ಬಿಟ್ಟು ಹೋಗೋಕ್ಕೆ ಇವತ್ತೇ ಸೆಂಡ್ ಆಫಾ? ನಾಳೆ ಡಿವೋರ್ಸ್ ಸಿಗುತ್ತೆ ಅಂತ ಈ ಥರ ಎಲ್ಲ ಅರೇಂಜ್ ಮಾಡಿದ್ಯಾ ಅಲ್ವಾ? ಅಷ್ಟೊಂದು ಖುಷಿನ ನನ್ನ ಬಿಟ್ಟು ಹೋಗೋಕೆ ಎಂದ. ಹಾಗೆಲ್ಲ ಹೇಳಬೇಡಿ ಜಾಯ್, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲೇ ಉಳಿದು ಬಿಡ್ತೀನಿ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ಒಪ್ಕೊಳ್ತೀರಾ? ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ತೀರಾ ನನ್ನ ಪ್ಲೀಸ್ ಎಂದಳು ಅವನ ಕೈ ಹಿಡಿದು. ನೀನು ಏನು ತಪ್ಪು ಮಾಡಿಲ್ಲ ಶುಭಾತ್, ಎಲ್ಲ ತಪ್ಪು ನಂದು. ನಾ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತಿದ್ಯಾ. ನೀನು ನನ್ನ ಕ್ಷಮಿಸು ಎಂದ. ಆಗೆಲ್ಲ ರೀ ನಾನು ಇನ್ನೊಂದು ಮದುವೆ ಆಗೋಕ್ಕೆ ಸಿದ್ಧಳಾಗಿದ್ದೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ನೀನು ನನ್ನ ತಪ್ಪನ್ನು ಕ್ಷಮಿಸ್ತೀರಾ? ನೀನೇನೋ ತಪ್ಪು ಮಾಡಿಲ್ಲ ಅಂತ ಹೇಳಿದೆ ಅಲ್ವಾ? ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಹೀಗೆ ಮಾಡ್ತಿದ್ದೆ. 1 ವರ್ಷ ನಾನು ನಿನ್ನ ಬಿಟ್ಟು ಹೋಗಿ ತಪ್ಪು ಮಾಡಿದೆ. ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ಇನ್ನು ಮುಂದೆ ನಿನ್ನ ಮತ್ತು ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ತೀನಿ ಎಂದು ಅವಳನ್ನು ತಬ್ಬಿಕೊಂಡ. ಸರಿ ರೀ ಬಿಡಿ, ಹಾಗಿದೆಲ್ಲ ಆಗೋಯ್ತು. ಇನ್ನು ಮುಂದೆ ಆದರೂ ನಾವೆಲ್ಲ ಖುಷಿಯಾಗಿರೋಣ. ಆದರೆ ಒಂದು ಪ್ರಶ್ನೆ. ಏನದು? ಅದು ನೀವು ಅಷ್ಟೊಂದು ಹಣ ಒಡವೆಗಳನ್ನು ಏನು ಮಾಡಿದ್ರಿ ಅಂತ ಹೇಳೇ ಇಲ್ಲ ಎಂದಳು. ಅದು ಮಾತ್ರ ಈಗ ಕೇಳಬೇಡ. ನಮ್ಮ ಕಷ್ಟಗಳೆಲ್ಲ ತೀರಿ ನಾವೆಲ್ಲ ಸಾಲ ತೀರಿಸಿ ಎಲ್ಲ ಸರಿ ಹೋದ್ಮೇಲೆ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಏನು ಕೇಳಬೇಡ ಪ್ಲೀಸ್ ಕಣೆ. ಸರಿ ಸರಿ ಆಯಿತು, ನೋಡೋಣ ಯಾವಾಗ ಹೇಳ್ತೀರಾ ಅಂತ. ನೀನು ಈ ರೀತಿ ಪ್ರೀತಿಯಿಂದ ನನ್ನ ಜೊತೆ ಮದುವೆ ಆದಾಗಲಿಂದಲೂ ಇದ್ದಿದ್ರೆ ಅಷ್ಟೊಂದು ಖರ್ಚು ಮಾಡಿ ಆ ಟ್ರೀಟ್ಮೆಂಟ್ ಕೊಡಿಸಿ ಮಗು ಪಡೆಯುವ ಅವಕಾಶನೇ ಇರ್ತಿರ್ಲಿಲ್ಲ ಅಲ್ವಾ? ನೋಡು ಎಂದು ರೇಗಿಸಿದ. ಆಗ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ರೀ. ನಿಮ್ಮನ್ನು ತುಂಬ ಕಾಡ್ಸಿದ್ದೀನಿ ನಾನು ಅಲ್ವಾ? ಹಾಗೇನೂ ಇಲ್ಲ ಕಣೆ. ನೀನು ನನ್ನ ಕಣ್ಮುಂದೆ ಖುಷಿಯಾಗಿದ್ರೆ ಅದೇ ಖುಷಿ ನನಗೆ, ಬೇರೆ ಏನು ಬೇಡ. ಐ ಲವ್ ಯು ಜೈ. ಐ ಲವ್ ಯು ಟೂ ಶುಭ. ಶುಭ ಆಗಾಗ ನವೀನ್ಗೆ ಫೋನ್ ಮಾಡಿ ಮಾತನಾಡ್ತಿದ್ದಳು. ಅವನ ಮನಸ್ಥಿತಿ ಬದಲಾಯಿಸಿ ಅವನಿಗೆ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಅವನ ಜೀವನ ಸರಿ ಮಾಡಬೇಕೆಂಬುದು ಅವಳ ಉದ್ದೇಶವಾಗಿತ್ತು. ಅವಳು ಎಲ್ಲವನ್ನು ಜೈನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಜೈ ಎಂದು ಅವಳ ಮೇಲೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ಶುಭ ಕೂಡ ಅವಳ ನಂಬಿಕೆಗೆ ಎಂದು ಮೋಸ ಮಾಡಿರಲಿಲ್ಲ. ಶುಭ ಮಗಳನ್ನು ತನ್ನ ತಾಯಿಯ ಬಳಿ ಊರಿನಲ್ಲಿ ಬಿಟ್ಟಿದ್ದಳು. ಜೈ ಮತ್ತು ಶುಭ ಕೆಲಸಕ್ಕೆ ಹೋಗಿ ಮನೆ ಮೇಲಿನ ಲೋನ್ ಮತ್ತು ಸಾಲಗಳನ್ನು ತೀರಿಸುವ ಜವಾಬ್ದಾರಿ ಅವರ ಮೇಲಿತ್ತು. ಇದರ ಮಧ್ಯೆ ಜೈ ತಂದೆಯ ಬೈಗುಳ ಬೇರೆ. ತನ್ನ ಗಂಡನಿಗಾಗಿ ಎಲ್ಲ ಸಹಿಸಿದ್ದಳು ಶುಭ.
ಒಂದು ದಿನ ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದಳು ಶುಭ. ಮನೆಗೆ ಬೀಗ ಹಾಕಿತ್ತು. ಜೈಗೆ ಫೋನ್ ಮಾಡಿದ್ಲು. ಅವನ ಕೆಲಸದ ಬ್ಯುಸಿಯಿಂದ ಫೋನ್ ತೆಗೀಲಿಲ್ಲ. ತನ್ನ ಅತ್ತೆ ಊರಿಗೆ ಹೋಗಿದ್ರು. ಮಾವನಿಗೆ ಫೋನ್ ಮಾಡಿದ್ಲು. ಇಲ್ಲೇ ಹೊರಗಡೆ ಬಂದಿದ್ದೀನಿ, ಬರ್ತೀನಿ ಅಂದವರು 2 ಗಂಟೆ ಕಳೆದರೂ ಬರಲಿಲ್ಲ. ನಂತರ 8 ಗಂಟೆಯ ನಂತರ ಬಂದರು. ಶುಭ ಬಾಗಿಲು ಬಳಿ ಕಾಯುತ್ತಾ ಕುಳಿತಿದ್ದಳು. ಶುಭಳ ಮಾವ ಕುಡಿದು ಬಂದಿದ್ದರು. ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ನಿಂದ ನಮ್ಮ ಮನೆ ನೆಮ್ಮದಿ ಸಂತೋಷ ಎಲ್ಲ ಹಾಳಾಯ್ತು. ಅದ್ಯಾಕಾದ್ರೂ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ವು ಏನೋ. ನೀನು ನಮ್ಮ ಮನೆಗೆ ಬರಬೇಡ, ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ರಸ್ತೆಯಲ್ಲಿ ಜಗಳ ಮಾಡಿದರು. ಇವರ ಜಗಳವನ್ನು ಅಕ್ಕಪಕ್ಕದ ಮನೆಯವರೆಲ್ಲ ನಿಂತು ನೋಡುತ್ತಿದ್ದರು. ಶುಭಳಿಗೆ ಅವಮಾನ ಸಹಿಸಲಾಗದೆ ತನ್ನ ತಮ್ಮನಿಗೆ ಫೋನ್ ಮಾಡಿ ಕರೆಸಿಕೊಂಡು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು. ಜಯ ಫ್ರೀ ಆದ ನಂತರ ಶುಭಳಿಗೆ ಫೋನ್ ಮಾಡಿದ. ಅವಳು ಅಳುತ್ತಾ ನಡೆದ ವಿಷಯ ತಿಳಿಸಿದಳು. ಜೈಗೆ ತಂದೆ ಮೇಲೆ ಸಿಟ್ಟು ಬಂದರೂ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವನ ಆ ಮನೆ ಬಿಟ್ಟು ಕೂಡ ಬರುವ ಹಾಗೆ ಇರಲಿಲ್ಲ. ಎಲ್ಲ ಸಾಲ ತೀರಿಸುವವರೆಗೂ ಅಲ್ಲೇ ಇರಬೇಕೆಂದು ಜೈ ತೀರ್ಮಾನಿಸಿದ. ಶುಭ ತನ್ನ ಅಣ್ಣನ ಮನೆಯಲ್ಲಿ ಇದ್ದುಕೊಂಡು ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು. ಜೈ ತನ್ನ ಮನೆಯಲ್ಲಿ ಅಪ್ಪ ಅಮ್ಮನೊಂದಿಗಿದ್ದ. ಆಗಾಗ ಹೊರಗಡೆ ಸಿಗುತ್ತಿದ್ದಳು ಶುಭ. ವಾರಕ್ಕೊಮ್ಮೆ ತಮ್ಮ ಮಗಳನ್ನು ನೋಡಲು ಶುಭ ಮತ್ತು ಜೈ ಇಬ್ಬರು ಒಟ್ಟಿಗೆ ಊರಿಗೆ ಹೋಗಿ ಬರುತ್ತಿದ್ದರು. ಆದರೂ ಗಂಡ ಒಂದು ಕಡೆ, ಮಗು ಒಂದು ಕಡೆ, ತಾನು ಒಂದು ಕಡೆ ಇರುವುದು ಶುಭಳಿಗೆ ನೋವು ಕೊಡುತ್ತಿತ್ತು. ಹಣಕಾಸಿನಲ್ಲಿ ಜೈ ಸ್ವಲ್ಪ ಮೇಲೆ ಬಂದಿದ್ರೆ ಸಾಕಿತ್ತು ಅವಳಿಗೆ. ಒಂದು ಮನೆ ಮಾಡುವ ಶಕ್ತಿ ಕೂಡ ಇರಲಿಲ್ಲ ಅವರಿಗೆ. ಒಂದು ಚಿಕ್ಕದಾದ ಬಾಡಿಗೆ ಮನೆ ಆದರೂ ಮಾಡಿಕೊಂಡು ನಾನು ನೀವು ಮತ್ತು ಪಾಪ ಒಟ್ಟಿಗೆ ಇರೋಣ ರೀ, ನನಗೆ ನಿಮ್ಮ ಜೊತೆ ಇದ್ರೆ ಸಾಕು. ಈ ರೀತಿ ನಾವು ಮೂವರು ಒಂದೊಂದು ದಿಕ್ಕಿನಲ್ಲಿ ಇರೋದು ನನಗೆ ಸಹಿಸೋಕೆ ಆಗ್ತಾ ಇಲ್ಲ ರೀ ಎಂದು ಎಷ್ಟೇ ಕೇಳಿದರು. ಜೈ ಇರೋಣ ಇರು, ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಿಸಲಿ ಎಂದು ಹೇಳುತ್ತಿದ್ದ. ಗಂಜಿ ಕುಡಿದ್ರೆ ಪರವಾಗಿಲ್ಲ, ತನ್ನ ಗಂಡ ಮತ್ತು ಮಗು ಜೊತೆ ಇದ್ರೆ ಅಷ್ಟೇ ಸಾಕು ಎಂದು ಶುಭ ಕಂಡ ದೇವರನ್ನೆಲ್ಲ ಬೇಡುತ್ತಿದ್ದಳು. ಇದರ ಮಧ್ಯೆ ಆ ನವೀನ್ ಕಾಟ ಬೇರೆ. ನೀನು ನನಗೆ ಸಿಗದಿದ್ರೆ ನಾನು ಸಾಯ್ತೀನಿ, ನೀನು ನನ್ನ ಮದುವೆ ಆಗಲೇಬೇಕೆಂದು ಎದುರಿಸ್ತಿದ್ದ. ಎಷ್ಟೇ ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಶುಭಳಿಗೆ ಸಾಕಾಗಿ ಹೋಗಿತ್ತು. ಕನಿಷ್ಠ ಪಕ್ಷ ಎದುರಿಗೆ ಕೂರಿಸಿಕೊಂಡಾದರೂ ಬುದ್ಧಿ ಹೇಳೋಣ ಎಂದರೆ ಕೈಗೆ ಸಿಗ್ತಿರ್ಲಿಲ್ಲ ಅವನು. ಅವನನ್ನು ಮೀಟ್ ಮಾಡಲು ಶುಭ ಎಷ್ಟೋ ಬಾರಿ ಕೇಳಿಕೊಂಡರೂ ಸಹ ಅವನು ಸಿಗ್ತಿರ್ಲಿಲ್ಲ. ಜಾಯಿ ಕೈಯಿಂದ ಹೇಳಿಸೋಣ ಎಂದುಕೊಂಡಳು. ಅವರ ಜೊತೆ ಕೂಡ ಮಾತಾಡಲು ನವೀನ್ ಸಿದ್ಧನಿರಲಿಲ್ಲ. ಒಂದಿನ ಶುಭ ತುಂಬ ಹಠ ಮಾಡಿ ನವೀನ್ಗೆ ಸಿಗಲು ಹೇಳಿದಳು. ಅವನು ಕೂಡ ಸಿಕ್ಕ. ರಾಮನಗರದ ರಂಗರಾಯನ ದೊಡ್ಡ ಕೆರೆ ಬೆಟ್ಟದ ಮೇಲೆ ಹೋಗಿ ಕುಳಿತು ಅವನನ್ನು ಕೂರಿಸಿಕೊಂಡು ಚಿಕ್ಕ ಮಗುವಿಗೆ ಹೇಳುವ ರೀತಿ ಹೇಳಿದಳು. ನೋಡು ನವೀನ್, ಆಗ ನಮ್ಮ ಪರಿಸ್ಥಿತಿ ಆಗಿತ್ತು, ಆದ್ರೆ ಈಗ ಆಗಲ್ಲ. ನನಗೂ ಮಗಳಿದ್ದಾಳೆ, ನನ್ನ ಗಂಡ ಇದ್ದಾರೆ. ಅವರು ಏನೋ ಪರಿಸ್ಥಿತಿಗೆ ಸಿಲುಕಿ ತಪ್ಪು ಮಾಡಿದ್ದಾರೆ. ಅದೇ ತಪ್ಪಿಗೆ ನಾನು ಅವರನ್ನು ಬಿಡಲಾಗೋದಿಲ್ಲ. ನೀನೇ ಯೋಚಿಸಿ ನೋಡು, ನಾನು ನಿನ್ನ ಮದುವೆ ಆದ್ರೆ ನೀನು ನನ್ನೆಲ್ಲಾದ್ರೂ ಹೊರಗಡೆ ಫಂಕ್ಷನ್ಗಳಿಗೆ ಕರೆದುಕೊಂಡು ಹೋದ್ರೆ ಜನರು ಏನೆಲ್ಲ ಮಾತಾಡ್ಬೋದು. ಗಂಡ ಇಲ್ಲದಿದ್ರೆ ಒಂಥರ, ಆದ್ರೆ ನನ್ನ ಗಂಡ ಇದ್ದಾರೆ, ಆಗ ನಮಗೆ ಯಾರು ಬೆಲೆ ಕೊಡ್ತಾರೆ ಹೇಳು. ಇಷ್ಟು ದಿನ ಅವರನ್ನು ಅಪ್ಪ ಎಂದು ಹಚ್ಚಿಕೊಂಡಿದ್ದಾಳೆ. ನಿನ್ನ ಮದುವೆ ಆಗಿ ನಿನ್ನ ಅಪ್ಪ ಎಂದು ಹೇಳಲು ಸಾಧ್ಯವೇ? ಅವಳು ಬೆಳೆದು ದೊಡ್ಡವಳಾದಾಗ ನನ್ನ ಪ್ರಶ್ನೆ ಮಾಡದೇ ಇರ್ತಾಳ? ಅಪ್ಪ ಮಗಳ ನಾನು ಹೇಗೆ ದೂರ ಮಾಡಲಿ? ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಂಡ ನಾನು ತುಂಬ ಪ್ರೀತಿ ಮಾಡ್ತೀನಿ. ಅವರನ್ನು ಬಿಟ್ಟು ನಾನು ಬದುಕಲು ಸಾಧ್ಯವಿಲ್ಲ. ನಾನು ನಿನ್ನ ಜೊತೆ ಮದುವೆಗೆ ಒಪ್ಪಿದ ಮೇಲೂ ನಿನ್ನ ಜೊತೆ ಒಳ್ಳೆ ಸ್ನೇಹಿತಳಂತೆ ಇದ್ದೆ, ಈಗಲೂ ಹಾಗೇ ಇದ್ದೀನಿ. ನಾನು ನಿನ್ನ ಮೀಟ್ ಮಾಡೋಕೆ ಬಂದಿರುವ ವಿಷಯ ಎಲ್ಲ ನನ್ನ ಗಂಡನಿಗೆ ಗೊತ್ತು. ಅವರು ಎಂದು ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಿಲ್ಲ. ಆ ನಂಬಿಕೆಯನ್ನು ಉಳಿಸಿಕೊಳ್ಳೋದು ನನ್ನ ಧರ್ಮ. ಯಾರಾದರೂ ಗಂಡ ತನ್ನ ಹೆಂಡತಿಯನ್ನು ಈ ರೀತಿ ಪರಪುರುಷ ಭೇಟಿ ಮಾಡೋಕೆ ಕಳಿಸ್ತಾರ? ಆದರೆ ನನ್ನ ಗಂಡನಿಗೆ ನಿನ್ನ ಮೇಲೂ ಕಾಳಜಿ ಇದೆ, ನಿನ್ನ ಜೀವನ ಸರಿ ಹೋಗಬೇಕು ಎಂದು. ಒಂದು ಕಾಲದಲ್ಲಿ ನೀನು ನನ್ನ ಪ್ರಾಣ ಕಾಪಾಡಿದೆ ಎಂದು ಅವರಿಗೆ ನಿನ್ನ ಮೇಲೆ ಕೃತಜ್ಞತೆ ಕೂಡ ಇದೆ. ಇಷ್ಟು ಹೇಳಿದ ಮೇಲೂ ನೀನು ಬದಲಾಗಲಿಲ್ಲ ಅಂದರೆ ಸರಿ. ಈಗ ನಾನು ಏನು ಮಾಡಬೇಕು? ನೋವಿನ ಧ್ವನಿಯಲ್ಲಿ ನುಡಿದ. ಬೇಗ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊ, ಒಳ್ಳೆ ಜೀವನ ಶುರು ಮಾಡು. ಆದರೂ ನಿನ್ನ ಮರೆಯೋದು ಕಷ್ಟ ಕಣೆ. ಆದರೂ ಮರಿತೀನಿ, ನಾನು ಮದುವೆ ಆಗ್ತೀನಿ, ಖುಷಿನಾ? ಹಬ್ಬ ಅಂತೂ ಅರ್ಥ ಮಾಡ್ಕೊಂಡೆಲ್ಲ, ನನಗಂತೂ ಪೂರ್ತಿ ಖುಷಿ ಆಗ್ತಿದೆ ಎಂದು ಎದ್ದು ನಿಂತಳು. ಹೌದು, ನಾನು ಮದುವೆ ಆಗ್ತೀನಿ, ಅದು ನಿನ್ನನ್ನೇ ಸ್ವರ್ಗದಲ್ಲಿ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆಯುತ್ತಾ ಜೋರಾಗಿ ಬೆಟ್ಟದಿಂದ ಕೆಳಗೆ ಬೀಳಲು ಎಳೆದುಕೊಂಡು ಬರುತ್ತಿದ್ದ. ಖುಷಿಯಲ್ಲಿದ್ದ ಶುಭಳಿಗೆ ಒಂದು ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಬಿಡು ನವೀನ್, ಏನು ಮಾಡ್ತಿದ್ಯಾ? ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ಕೆಳಗೆ ನೀರಿನ ಆಳ ಇದೆ, ಆ ಕಡೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಎಂದು ಅವನಿಂದ ಕೈ ಬಿಡಿಸಿಕೊಳ್ಳಲು ಪರದಾಡ್ತಿದ್ಲು. ಅಷ್ಟರಲ್ಲಿ ಯಾರೋ ಅವಳ ಕೈಯನ್ನು ನವೀನ್ ಕೈಯಿಂದ ಬಿಡಿಸಿ ಅವಳನ್ನು ತನ್ನ ಕಡೆ ಎಳೆದುಕೊಂಡಾಯಿತು. ಮೆಲ್ಲಗೆ ಜೈ ಎಂದು ಉಸಿರಿ ಅವನನ್ನು ಅಪ್ಪಿಕೊಂಡಳು. ವೇಗವಾಗಿ ನಡೆಯುತ್ತಿದ್ದ ನವೀನ್ಗೆ ಅವಳನ್ನು ಎಳೆದುಕೊಂಡಿದ್ದಕ್ಕೆ ಕಾಲು ಹೆಡವಿದಂತಾಗಿ ಉರುಳಿ ಬಿದ್ದ. ತಕ್ಷಣ ಜೈ ಹೋಗಿ ಅವನನ್ನು ಹಿಡಿದುಕೊಂಡು ಕಾಪಾಡಿದ. ಶುಭ ನವೀನನ್ನು ಮೀಟ್ ಮಾಡಲು ಎಲ್ಲಿಗೆ ಹೋಗ್ತಿದ್ದಾಳೆಂದು ಜೈಗೆ ಮೆಸೇಜ್ ಮಾಡಿದ್ಲು. ಜೈಗೆ ಗೊತ್ತಿತ್ತು ನವೀನ್ಗೆ ಮುಂಗೋಪ ಜಾಸ್ತಿ ಎಂದು. ಇವಳ ಮಾತು ಅರ್ಥ ಮಾಡಿಕೊಳ್ಳದೆ ಕೋಪದಲ್ಲಿ ಏನಾದರೂ ಅವಳಿಗೆ ತೊಂದರೆ ಮಾಡಿಬಿಟ್ರೆ ಎಂದು ಜೈ ಕೂಡ ಅಲ್ಲಿಗೆ ಬಂದಿದ್ದ. ಶುಭಳ ಮಾತುಗಳನ್ನು ಕೇಳಿ ಖುಷಿಯಾದ. ನಂತರ ಅವನು ಊಹಿಸಿದಂತೆ ನವೀನ್ ಮಾಡಿದ್ದ. ಆದರೆ ತನ್ನವಳಿಗೆ ಚೂರು ತೊಂದರೆಯಾಗಲು ಜೈ ಬಿಡುವವನಲ್ಲ.
ಜೈ ಕಾಪಾಡಿದ ಮೇಲೆ ನವೀನ್ಗೆ ತನ್ನ ತಪ್ಪಿನ ಪಶ್ಚಾತ್ತಾಪ ಕಾಡಿತು. ತಾನು ಅವನ ಹೆಂಡತಿಯನ್ನು ನನಗೆ ಬಿಟ್ಟುಕೊಡೆಂದು ಹಠ ಮಾಡುತ್ತಿದ್ದರು ಅವನು ನನ್ನ ಮೇಲೆ ಸ್ವಲ್ಪವೂ ಕೋಪ ಮಾಡಿಕೊಂಡಿಲ್ಲ. ಎಷ್ಟು ತಾಳ್ಮೆಯಿಂದ ಇದ್ದಾನೆ. ಶುಭ ನನ್ನ ಭೇಟಿ ಮಾಡೋಕೆ ಬರುವ ವಿಷಯ ತಿಳಿದಿದ್ದರೂ ಸ್ವಲ್ಪವೂ ಅನುಮಾನ ನಡೆದೇ ಕಳಿಸಿದ. ಹೀಗೆ ಇರಲು ಸಾಧ್ಯವೇ ಎಂದು ಅವನಿಗೆ ಪ್ರಶ್ನೆ ಕಾಡಿತು. ಶುಭ ಯಾವ ಹುಡುಗರೊಂದಿಗೆ ಮಾತನಾಡಿದರೂ ನನಗೆ ಸಹಿಸಲಾಗುತ್ತಿರಲಿಲ್ಲ, ಅವಳ ಗಂಡನ ಜೊತೆ ಕೂಡ. ಆದರೆ ಅವನು ಹೇಗೆ ಸ್ವಲ್ಪವೂ ಕೋಪ ಮಾಡಿಕೊಳ್ಳದೇ ಇದ್ದಾನೆ. ಇದೇ ನಿಜವಾದ ಪ್ರೀತಿಯಲ್ಲಿ ಎಂದೂ ಅನುಮಾನ ಬರುವುದಿಲ್ಲ ಎಂದು ಯೋಚಿಸಿ ಜೈ ಮತ್ತು ಶುಭಳಿಗೆ ಕ್ಷಮೆ ಕೋರಿದ. ಒಂದು 6 ತಿಂಗಳು ಕಳೆದ ಮೇಲೆ ಜೈ ಬಿಸ್ನೆಸ್ ಇಂಪ್ರೂವ್ ಆಗಿತ್ತು. ಅವನು ತನ್ನ ಎಲ್ಲ ಸಾಲಗಳನ್ನು ತೀರಿಸಿ ತನ್ನ ಹೆಂಡತಿ ಮತ್ತು ಮಗಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ಅವನ ತಂದೆ ತಾಯಿಗೂ ಕೂಡ ಶುಭಳ ತಪ್ಪು ಏನಿಲ್ಲ, ಎಲ್ಲ ತಾನು ಮಾಡಿಕೊಂಡಿದ್ದು ತಾನೇ ಸರಿ ಮಾಡಿದ್ದೇನೆ, ಇನ್ನು ಮುಂದಾದ್ರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಅರ್ಥ ಮಾಡಿಸಿ ಹೇಳಿದ. ಅವರು ತಮ್ಮ ತಪ್ಪಿಗೆ ಶುಭ ಮತ್ತು ಅವಳ ಮನೆಯವರೊಂದಿಗೆ ಕ್ಷಮೆ ಕೇಳಿದರು. ಶುಭ ತನ್ನ ಇಷ್ಟದಂತೆ ಕೆಲಸ ಬಿಟ್ಟು ತನ್ನ ಕುಟುಂಬ, ಗಂಡ ಮತ್ತು ಮಗಳನ್ನು ನೋಡಿಕೊಂಡು ಆರಾಮವಾಗಿ ಇದ್ದಳು. ದೇವರು ಎಂದು ತಮ್ಮ ಕಷ್ಟಗಳನ್ನು ನೋಡಿ ಕುರುಡಾಗಿರುವುದಿಲ್ಲ. ಅವನೆಲ್ಲ ಪರೀಕ್ಷೆಗಳು ಮುಗಿದ ಮೇಲೆ ಅದರ 2ರಷ್ಟು ಸುಖ ನೀಡುವನು. ಆದರೂ ಜಯ ಅಷ್ಟೊಂದು ಹಣ ಏನು ಮಾಡಿದ್ದ ಮತ್ತು 1 ವರ್ಷಗಳ ಕಾಲ ಎಲ್ಲಿ ಹೋಗಿದ್ದ ಎಂದು ಈಗಲೂ ತಿಳಿಯದ ವಿಚಾರ. ಈಗಲೂ ಜೈ ಬಳಿ ನಿಜ ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ. ಅವನು ಯಾವಾಗ ನಿಜ ಹೇಳುವನೋ ತಿಳಿದಿಲ್ಲ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.